ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ. ಸರ್ಕಾರದ ಸಮವಸ್ತ್ರ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಭಾಗ ಅಲ್ಲ. ಹೈಕೋರ್ಟ್ ತ್ರಿಸದಸ್ಯ ಪೀಠ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಐತಿಹಾಸಿಕ ತೀರ್ಪು. ಅವಕಾಶ ಕೋರಿದ್ದಂತ ಎಲ್ಲ ರಿಟ್ ಅರ್ಜಿಗಳನ್ನ ವಜಾಗೊಳಿಸಲಾಗಿದೆ. ತೀರ್ಪನ್ನು ಪ್ರಕಟಿಸಿ ವಿಚಾರಣೆಯನ್ನು ಅಂತ್ಯಗೊಳಿಸಿತು ಹೈಕೋರ್ಟ್. ಈ ಮುಖಾಂತರ ಒಂದು ಸ್ಪಷ್ಟವಾದಂತಹ ಸಂದೇಶ ರವಾನೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ನಾಟಕೀಯ ಬೆಳವಣಿಗೆಗಳು ನಡೆದಿದ್ದು, ಏನೇನು ಪ್ರತಿಭಟನೆಗಳು ನಡೆದಿದ್ದು, ಯಾರ್ಯಾರು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ರು, ಯಾರ್ಯಾರು ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ರು, ಯಾರ್ಯಾರು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಜೀವ ಕೊಟ್ಬಿಡ್ತೀವಿ ಹಿಜಾಬ್ ತೆಗೆಯಲ್ಲ, ನಾವು ಪರೀಕ್ಷೆ ಬಿಟ್ಬಿಡ್ತೀವಿ ಹಿಜಾಬ್ ತೆಗೆಯಲ್ಲ. ನಾವು ಒಂದು ಕಡೆಗೆ ಕೊರೋನಾ ಬಂದು ಶಾಲಾ ಕಾಲೇಜುಗಳು ಬಂದಾಗಿ ದೇವರೇ ಶಾಲಾ ಕಾಲೇಜುಗಳು ಓಪನ್ ಆದ್ರೆ ಸಾಕು ಅಂತ ಹಲದೇವರಿಗೆ ಹರಕೆ ಹೊಡೆಯುವಂತ ಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳಾಗ್ತವೆ ಅಂತಂದ್ರೆ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರೀಕ್ಷೆಗಳು ಮುಂದೂಡಿಕೆ ಆಗ್ತವೆ ಅನ್ನೋದಾದ್ರೆ, ಪರೀಕ್ಷೆಗಳನ್ನೇ ಬರೆಯಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾರೆ ಅನ್ನೋದಾದ್ರೆ, ವಿದ್ಯಾರ್ಥಿನಿಯರ ಪರವಾಗಿ ಅವರ ತಂದೆ ತಾಯಿಗಳು ಬಂದು ಪ್ರತಿಭಟನೆ ಮಾಡ್ತಾರೆ ಅನ್ನೋದಾದ್ರೆ, ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಒಂದು ನಾಟಕೀಯ ಬೆಳವಣಿಗೆಗಳಾಗ್ತವೆ ಅಂತಂದ್ರೆ, ಮೇಷ್ಟ್ರುಗಳು ಪಾಠ ಮಾಡೋದು ಬಿಟ್ಟು ಪರೀಕ್ಷೆ ಬರೆಸೋದು ಬಿಟ್ಟು ಯಾರ್ಯಾರು ನೀವು ಹಾಕೊಂಬಂದಿರಿ, ಯಾರ್ಯಾರು ಹಾಕೊಂಬಂದಿಲ್ಲ ಹಿಜಾಬನ್ನ, ಯಾರ್ಯಾರು ಕೇಸರಿ ಧ್ವಜ ಹಾಕೊಂಬಂದ್ರು, ಕೇಸರಿ ಶಾಲನ್ನ ಹಾಕೊಂಬಂದ್ರು ಅವ್ರನ್ನ ಬಿಚ್ಚೋದು, ಸಮಾಧಾನ ಮಾಡೋದು, ಇದಕ್ಕೆ ಮುಂದಾಗ್ತಾರೆ ಅಂತಂದ್ರೆ, ನಾನು ಅದಕ್ಕೆ ಆರಂಭದಿಂದ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆಗೆ ಈ ಕೊಡುವಂತ ತೀರ್ಪು ಇದೆಯಲ್ಲ, ಮಹತ್ವದ ತೀರ್ಪು, ಮುಂದೆ ಯಾರೂ ಕೂಡ ಪ್ರಶ್ನೆಗಳನ್ನ ಎತ್ತಿರಬಾರದು. ಇದೇ ಮಾತನ್ನು ನಾನು ಬಿ ವಿ ಆಚಾರ್ಯ ಅವರಿಗೆ ಕೇಳಿದೆ. ಇದೇ ಮಾತನ್ನ ಬಿ ವಿ ಆಚಾರ್ಯ ಅವರು ಕೂಡ ಸಹಮತ ವ್ಯಕ್ತಪಡಿಸಿದರು. ಯಾಕಂದ್ರೆ ಇಷ್ಟೊಂದು ಒಂದು ಸಣ್ಣ ವಿಚಾರ ನಮ್ಮಂತ ಈ ಸೂಕ್ಷ್ಮ ಸಮಾಜದಲ್ಲಿ ಇಷ್ಟೊಂದು ದೊಡ್ಡ ಸದ್ದನ್ನ ಮಾಡುತ್ತೆ ಅನ್ನೋದಾದ್ರೆ, ಸುದ್ದಿಗೆ ಗ್ರಾಸವಾಗುತ್ತೆ ಅನ್ನೋದಾದ್ರೆ, ಯಾರು ಏನು ಬೇಕಾದ್ರೂ ಮಾಡಬಹುದು ಅನ್ನೋದಾದ್ರೆ, ಎಲ್ಲಿ ತನಕ ಪ್ರತಿಭಟನೆಗಳು, ಎಲ್ಲಿ ತನಕ ಮಾತುಗಳು? ಹಿಜಾಬ್ ವಿರುದ್ಧ ಮಾತಾಡುವಂತವರು, ಹಿಜಾಬ್ ವಿರುದ್ಧ ಏನೇನು ಮಾಡ್ತಾ ಇದಾರೆ ಅವರೆಲ್ಲರ ಮನೆ ಹಾಳಾಗೋಗ್ಲಿ, ಶಾಪ ಹಾಕೋದ್ರ ತನಕ, ಪ್ರತಿಭಟನೆಗಳಾಗೋ ತನಕ, ಈ ಕಡೆಗೆ ಜೈ ಶ್ರೀರಾಮ್, ಆ ಕಡೆಗೆ ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನ ಹಾಕದಂತವರಿಗೆ ಮಹಾರಾಷ್ಟ್ರದ ತಲೆತಿರ್ಕ ಶಾಸಕನೊಬ್ಬ ಬಂದು ವಾಚ್ ಕೊಡೋದು, ಮೊಬೈಲ್ ಕೊಡೋದು, ಕಾಣಿಕೆಗಳನ್ನು ಕೊಡೋದು, ವೀರ ಮಹಿಳೆಯನ್ನ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನು ಮಾಡೋದು. ಶೇಮ್. ವಿದ್ಯಾರ್ಥಿಗಳಿಗೆ ಯಾರೂ ಕೂಡ ತಲೆನಲ್ಲಿ ಈ ರೀತಿ ಹುಳುಗಳನ್ನು ಬಿಡಬಾರದು. ಅದಾದ್ಮೇಲೆ ರಾಜ್ಯದ ನಾಯಕರು ಹೋಗ್ತಾರೆ, ಸುಮ್ಮನೆ ಮಾತಾಡಕ್ ಬಂದೆ ಅಂತ ಹೇಳಿ ಹಿಂದ್ಗಡೆ ಕಾರಲ್ಲಿ ಒಂದು ದೊಡ್ಡ ಒಂದು ಬಾಕ್ಸ್ ಇರುತ್ತೆ, ಕಾಣಿಕೆಯ ಬಾಕ್ಸ್, ಪ್ರೆಸೆಂಟೇಷನ್ ಬಾಕ್ಸ್. ಏನಿದ್ರ ಅರ್ಥ? ಧ್ವಜಸ್ತಂಭವನ್ನು ಹತ್ತಿ ಹುಡುಗರುಗಳು ಕೇಸರಿ ಧ್ವಜವನ್ನು ಆರಿಸುವಷ್ಟರ ಮಟ್ಟಿಗೆ ಹೋಗ್ತಾರೆ. ಏನಿದ ಅರ್ಥ ಇದು? ಏನರ್ಥ ಇದು? ಕೇಸರಿ ಧ್ವಜವನ್ನು ಆರಿಸುವಷ್ಟರ ಮಟ್ಟಿಗೆ ಹೋಗ್ತಾರೆ. ಒಂದ್ ಕಡೆಗೆ ಹಿಜಾಬ್, ಇನ್ನೊಂದು ಕಡೆಗೆ ಕೇಸರಿ ಶಾಲು, ಒಂದ್ ಕಡೆಗೆ ಜೈ ಶ್ರೀರಾಮ್ ಶಾಲೆಯ ಆವರಣದಲ್ಲಿ, ಕಾಲೇಜುಗಳ ಆವರಣದಲ್ಲಿ, ಒಂದ್ ಕಡೆಗೆ ಅಲ್ಲಾಹು ಅಕ್ಬರ್. ಈ ರೀತಿ ಘೋಷಣೆ ಕೂಗದಂತವರಿಗೆ ವೀರ ವನಿತೆ, ವೀರ ಮಹಿಳೆ ಇನ್ನೇನು ಕರೆದು ಪ್ರಶಸ್ತಿಗಳು ಕೊಡೋದನ್ನು ಬಾಕಿ ಇತ್ತು, ಶೌರ್ಯ ಪ್ರಶಸ್ತಿಗಳನ್ನ. ಇಲ್ಲಿ ಮಟ್ಟಕ್ಕೆ ತಂದಿಟ್ಟವಲ್ಲ ನಾವು ಶಿಕ್ಷಣವನ್ನ, ಇಲ್ಲಿ ಮಟ್ಟಕ್ಕೆ. ಯಾರ್ಯಾರು ಎಷ್ಟೆಷ್ಟು ಹುಳಿ ಹಿಂಡೋಕ್ ಸಾಧ್ಯ, ಯಾರ್ಯಾರ ತಲೆಯನ್ನು ಕೆಡಿಸ್ಲಿಕ್ಕೆ ಸಾಧ್ಯ, ಅದನ್ನು ತುಂಬಾ ಸಿಸ್ಟಮೆಟಿಕ್ ಆಗಿ ಮಾಡಿದ್ರು, ತುಂಬಾ ಸಿಸ್ಟಮೆಟಿಕ್ ಆಗಿ. ಇದು ಸಂಗತಿ. ಬನ್ನಿ ಮುತಾಲಿಕ್ ಮಾತಾಡ್ತಾ ಇದ್ದಾರೆ. ಕೂಡ ಹೇಳ್ತಾ ಇರುವಂತದ್ದು ಸಮವಸ್ತ್ರ ಅಂದ್ರೆ ಸಮವಸ್ತ್ರನೇ. ಅಲ್ಲಿ ಕೇಸರಿ ಶಾಲ, ಅಲ್ಲಿ ಹಿಜಾಬ್, ಅಲ್ಲಿ ಯಾವುದೇ ಬುರ್ಖಾ ನಡೆಯೋಂಗಿಲ್ಲ ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿ ಇದ್ದಂತಹ ಈ ತೀರ್ಪು ಈ ಇಸ್ಲಾಮಿಕ್ ಮತೀಯವಾದದ ತಲೆಯೊಳಗೆ ಯಾಕೆ ಹೋಗಲಿಲ್ಲ ಅಂತನ್ನುವಂಥದ್ದು ಗೊತ್ತಾಗಲಿಲ್ಲ. ಸೊ ಇದರಿಂದ ಎಷ್ಟು ಜನರ ವಿದ್ಯೆಯ ಭವಿಷ್ಯವನ್ನ ಹಾಳು ಮಾಡಿದಂಥ SDPI, PFI, CFI ಇವರು ಕಾರಣಕರ್ತರು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತಿನ ಜಡ್ಜ್ಮೆಂಟ್ ಹೇಳಿದೆ. ಮುಖಕ್ಕೆ ಹೊಡೆದಂಗೆ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ. ಸೊ ಇವತ್ತಿನ ಏನು ಜಡ್ಜ್ಮೆಂಟ್ ಇದೆ ಇದನ್ನ ಮುಸ್ಲಿಮರು ಪಾಲಿಸಬೇಕು. ಯಾಕೆ ಅಂದರೆ ಇದೇ ಜಡ್ಜ್ಮೆಂಟನ್ನು ಒಂದು ಮಧ್ಯಂತರ ಜಡ್ಜ್ಮೆಂಟ್ ಕೊಟ್ಟಂಥ ಸಮಯದಲ್ಲಿ ಪಾಲಿಸಲಿಲ್ಲ, ವಿದ್ಯಾರ್ಥಿನಿಯರು ಪಾಲಿಸಲಿಲ್ಲ, ಪಾಲಕರು ಪಾಲಿಸಲಿಲ್ಲ, ಮುಲ್ಲಾ ಮೌಲಿಗಳು ಪಾಲಿಸಲಿಲ್ಲ, SDPI, PFI, CFI ಇದನ್ನು ಪಾಲಿಸಲಿಲ್ಲ.
ಹೀಗಾಗಿ ಈ ಫೈನಲ್ ಜಡ್ಜ್ಮೆಂಟನ್ನು ಪರಿಪಾಲಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅವಕಾಶ ಮಾಡಿಕೊಡಬೇಕು. ನೀವು ಅಪೀಲ್ ಹೋಗೋದಾದರೆ ಹೋಗಿ, ಆದರೆ ವಿದ್ಯೆಗಳಿಗೆ ತೊಂದರೆ ಕೊಡಬಾರ್ದು ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಈ ಒಂದು ತೀರ್ಪು ಪ್ರಕಟ ಆಗ್ತಾ ಇದ್ದಂತೆಯೇ ಪ್ರತಿಕ್ರಿಯೆಯನ್ನು ನೀಡಿರುವಂಥವ್ರು ಹೇಳ್ತಾರಂತ ಇದನ್ನ ಪಾಲನೆ ಮಾಡಲೇಬೇಕು ಅಂತ. ಯಾಕಂದ್ರೆ ಹೈಕೋರ್ಟ್ನ ತೀರ್ಪನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾಗಿರುತ್ತೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಈಗಾಗಲೇ ಹೈಕೋರ್ಟ್ ಹೇಳಿದೆ. ಅಷ್ಟೇ ಅಲ್ಲದೆ ಸರ್ಕಾರದ ಸಮವಸ್ತ್ರ ಆದೇಶ ಅಂದ್ರೆ ಸಮವಸ್ತ್ರವನ್ನ ಮಾತ್ರ ಧರಿಸಬೇಕು, ನಿಮ್ಮ ಕಾಲೇಜುಗಳಲ್ಲಿ ಯಾವ ಸಮವಸ್ತ್ರ ಇದೆಯೋ ಅದನ್ನ ಮಾತ್ರ ಪಾಲನೆ ಮಾಡಬೇಕು ಅನ್ನುವಂತಹ ಅಂಶ ಏನಿದೆ ಅದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಹೀಗಾಗಿ ಇಲ್ಲಿ ಧಾರ್ಮಿಕ ಸಂಕೇತಗಳ ಪ್ರಶ್ನೆ ಬರೋದಿಲ್ಲ, ಹಿಜಾಬ್ನ ಪ್ರಶ್ನೆ ಬರೋದಿಲ್ಲ, ಕೇಸರಿ ಶಾಲ್ನ ಪ್ರಶ್ನೆ ಬರೋದಿಲ್ಲ, ಇನ್ಯಾವುದೂ ಕೂಡ ಪ್ರಶ್ನೆ ಬರೋದಿಲ್ಲ. ಬದಲಿಗೆ ಇಂತಹ ವಸ್ತ್ರಗಳನ್ನ ಧರಿಸುವಂಥದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಈ ರೀತಿಯಾದಂತಹ ಧಾರ್ಮಿಕ ಸಂಕೇತದ ವಸ್ತ್ರಗಳು, ಹಿಜಾಬ್ನಂತಹ ಧಾರ್ಮಿಕ ಸಂಕೇತದ ವಸ್ತ್ರವನ್ನ ಸಮವಸ್ತ್ರದ ಜೊತೆಗೆ ಧರಿಸುವುದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ರಾಜಶೇಖರಾನಂದ ಸ್ವಾಮೀಜಿಯವರು ಕೂಡ ಜಾಯ್ನ್ ಆಗಿದ್ದಾರೆ, ಅಬ್ದುಲ್ ರಜಾಕ್ ಅವರು ಜಾಯ್ನ್ ಆಗಿದ್ದಾರೆ, ಸಾದಿಕ್ ಅವರು ಕೂಡ ನಮ್ತಿದ್ದಾರೆ. ಚರ್ಚೆ ನಾವು ಮುಂದುವರಿಸೋಣ. ರಾಜಶೇಖರಾನಂದ ಸ್ವಾಮೀಜಿಯವರೇ, ತಾವೇನು ಹೇಳ್ತೀರಿ ಈ ಒಂದು ಹೈಕೋರ್ಟ್ನ ತೀರ್ಪು ಬಗ್ಗೆ? ಬಹಳ ಐತಿಹಾಸಿಕವಾಗಿರತಕ್ಕಂತಹ ಮತ್ತು ಅವಿಸ್ಮರಣೀಯವಾದಂತಹ ಒಂದು ತೀರ್ಪು. ಇದನ್ನ ಹಿಂದೂ ಸಮಾಜ ಹಿಂದೇನೆ ಹೇಳಿದೆ, ನಾವು ಕಾನೂನಿಗೆ ತಲೆಬಾಗುವವರು, ಯಾವ ರೀತಿಯಲ್ಲಿ ನಮ್ಗೆ ಉತ್ತರ ಬಂದ್ರು ನಾವು ಅದನ್ನ ಪಾಲಿಸ್ತೇವೆ ಎನ್ನುವುದನ್ನು ಹೇಳಿದ್ದೇವೆ. ಈಗ ಎಲ್ಲರೂ ಇದನ್ನ ಗಮನಿಸಿಕೊಂಡು ಈ ಆದೇಶವನ್ನ ಪಾಲಿಸಿಕೊಂಡು ಶಿಕ್ಷಣವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೇವೆ. ಖಂಡಿತ ರಾಜಶೇಖರಾನಂದ ಸ್ವಾಮೀಜಿಯವರೇ, ಜಸ್ಟ್ ನಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಪ್ರಮೋದ್ ಮುತಾಲಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ಮತ್ತೆ ಮಾತಾಡ್ತೀನಿ. ಅಬ್ದುಲ್ ರಜಾಕ್ ಅವರೇ, ತಮ್ಮ ರಿಯಾಕ್ಷನ್ ಏನಿದೆ? 25 ಮೇ 2017ರಲ್ಲಿ ಕೇರಳ ಹೈಕೋರ್ಟ್ ಮುಂದೆ ಒಂದು ಏಮ್ಸ್ ಎಕ್ಸಾಮ್ ಬರೆಯಕ್ಕೆ ಒಂದು ಮಹಿಳೆ ಹೋದಾಗ ಕೇರಳ ಹೈಕೋರ್ಟ್ ಇದು ಇಸ್ಲಾಮಿನ ಅತ್ಯಗತ್ಯವಾದ ಅಂಶ ಅಂತ ಎತ್ತಿಡಿದು ಅವಳನ್ನ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿ ಕೊಟ್ಟಿತ್ತು. ಈಗ ಈ ತರ ತೀರ್ಪು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಇದು ಅಂತಿಮವಲ್ಲ, ಇದಕ್ಕೇನು ಇಲ್ಲಿಗೆ ಸ್ಟಾಪ್ ಅಲ್ಲ, ಇದು ಅಂತಿಮ ತೀರ್ಪಲ್ಲ. ಅಂತಿಮ ತೀರ್ಪು ನೀವು ಇದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಬರುತ್ತೆ, ಅದು ಬೇರೆ ವಿಷಯ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ಹಿಂದೆ ಅರ್ಧಂಬರ್ಧ ಓದ್ತಾ ಇದ್ರಿ. ಮೊದಲು ಅಲ್ಲ ಕೇಳಿ, ಒಂದು ಸಂದರ್ಭದಲ್ಲಿ ಯಾವ ಜಡ್ಜ್ ಈ ತೀರ್ಪನ್ನು ಕೊಟ್ಟರು, ಕೆಲ ದಿನಗಳ ನಂತರ ಅದೇ ಜಡ್ಜ್ ಅದಕ್ಕೆ ವ್ಯತಿರಿಕ್ತವಾದಂತ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ನಾವು ಸರಿಯಾಗಿ ಪ್ರಕಟಿಸಿಲ್ಲ ಅನ್ಸುತ್ತೆ. ನೋಡಿ, ಹೈಕೋರ್ಟ್ ಮುಂದೆ ನಾವು ಸರಿಯಾಗಿ ಪ್ರಕಟಿಸಿಲ್ಲ, ಸರಿಯಾಗಿ ನಾವು ಅದನ್ನ ಇಡ್ಲಿಲ್ಲ. ಏನು ಅಂತ ಹೇಳಿದ್ರೆ ಇದು ಅತ್ಯಗತ್ಯವಾದ ಅಂಶ ಇವತ್ತಿನ ಬರ್ನಿಲ್ವಲ್ಲ. ನಾವೇನಿದು 5-7 ದಿನದ ಹಿಂದೆ ನಾವು ಸ್ಟಾರ್ಟ್ ಮಾಡಿಲ್ವಲ್ಲ. ಇದು ಸಾಲಗಟ್ಟಿ ಲಾಯರ್ಗಳು ನಿಂತಿದ್ರು ಕೊಟ್ರು. ನೋಡಿ, ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಅನ್ನೋದೊಂದು ಇರೋದು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಇವಾಗ ಪರೀಕ್ಷೆ ನಡೀತಾ ಇರೋದ್ರಿಂದ ಮಕ್ಕಳನ್ನ ಪರೀಕ್ಷೆ ಬರೆಯಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು. ಹೀಗೋ ಇಲ್ಲೇ ಇರುವಂತದ್ದು, ಈಗ ನೀವು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಇರುವಂತಹ ಅವಕಾಶವನ್ನ ಯಾರು ಕೂಡ ಪ್ರತಿಬಂಧಿಸುವುದು. ಹೌದು, ಅದು ಎಲ್ರಿಗೂ ಇರುವಂತಹ ಹಕ್ಕು. ದೇಶದ ಉದ್ದಗಲೂ ಮಕ್ಕಳಿಗೆ ವಿದ್ಯೆಗಿಂತ ಮುಖ್ಯ ಮತ್ತೊಂದು ಯಾವುದೂ ಇಲ್ಲ. ಹೀಗಾಗಿ 3 ಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ, ನಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಇದನ್ನು ನಾವು ಅನುಷ್ಠಾನಗೊಳಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರುವಂಥದ್ದು ಬಹಳ ಮುಖ್ಯ. ನಾನು ಸಮಸ್ತ ಎಲ್ಲ ಜನತೆಗೆ, ಎಲ್ಲ ಸಮುದಾಯದ ನಾಯಕರಿಗೆ, ಎಲ್ಲ ಪಾಲಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ತೀರ್ಪಿನ ನಂತರ ನಾವೆಲ್ಲರೂ ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಏನು ತೀರ್ಪಿನ ಅನ್ವಯ ಬರುವಂಥ ದಿನಗಳಲ್ಲಿ ನಮ್ಮ ಎಜುಕೇಷನನ್ನು, ನಮ್ಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡಬೇಕು ಅನ್ನುವಂಥ ಕಳಕಳಿ ವಿನಂತಿ ನಾನು ಮಾಡ್ತೀನಿ. So a lot of students might boycott also. In April there are exams. Last time you saw people boycotting. Would you request them to not boycott, sir, and follow the High Court order? Would you request them? ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೈಕೋರ್ಟ್ ಆಜ್ಞೆಯನ್ನು ಪಾಲನೆ ಮಾಡಿ. ನಿಮ್ಮ ಶಿಕ್ಷಣ ಬಹಳ ಮುಖ್ಯ. ಯಾವುದೇ ರೀತಿಯ ಕ್ಲಾಸ್ಗಳಲ್ಲಾಗಲಿ, ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಆದಂಗೆ ಅದರಿಂದ ಹೊರಗೆ ಉಳಿಯೋದಾಗಲಿ ಯಾವುದನ್ನೂ ಕೂಡ ಮಾಡದೆ
ಎಲ್ಲರೂ ಕೂಡ ಕ್ಲಾಸ್ಗೆ ಭಾಗವಹಿಸಬೇಕು, ಶಿಕ್ಷಣದಲ್ಲಿ ಭಾಗವಹಿಸಬೇಕು, ಎಕ್ಸಾಮಿನೇಷನ್ ಭಾಗವಹಿಸಬೇಕು. ನಿಮ್ಮ ಭವಿಷ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಮತ್ತು ಆ ಥರ ಮಾಡಬೇಕನ್ನುವಂಥ ಕಳಕಳಿ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಮರು ಪರೀಕ್ಷೆಗೆ ಅವಕಾಶ ಏನಾದ್ರು ಕೊಡ್ತೀರಾ? ಅಲ್ಲ, ಅದು ಪ್ರಿಪ್ರೇಟ್ರಿ, ಅದೇನು ಮೇಜರ್. Sir, one line in English also. It's a national news, sir. ಸಂಘಟನೆಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಅಂತ? ಕೆಲವೊಂದು ಸಂಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆಗೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಹೈಕೋರ್ಟ್ ತೀರ್ಪು ಬಂದ ಮೇಲೆ ಒಂದು ಮಟ್ಟಕ್ಕೆ ಇತ್ಯರ್ಥ ಆಗಿದ್ದರಿಂದ ಎಲ್ಲರೂ ಒಪ್ಕೋಬೇಕು. ಇದರ ವ್ಯತಿರಿಕ್ತವಾಗಿ ಕಾನೂನು ಸುವ್ಯವಸ್ಥೆ ಕೈಗೆ ತೆಗೆದುಕೊಂಡ್ರೆ ನಮ್ಮ ಗೃಹ ಇಲಾಖೆ ಅದಕ್ಕೆ ತಕ್ಕವಾದಂಥ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಂಡು. Sir, in English also, sir, if you could just brief shortly, sir. In English also on the hijab that has been, interim ban has been upheld. Yeah, the honorable three bench. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ವಿನಂತಿ ಮತ್ತು ಈ ಮೂಲಕವಾಗಿ ಎಲ್ಲರೂ ಕೂಡ ಈ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಅಂಶವನ್ನು ಕೂಡ ಹೇಳ್ತಾ ಇದ್ರು. ರಜಾಕ್ ಅವ್ರ ಜೊತೆಗೆ ಒಂದು ಪ್ರಶ್ನೆ ನೇರವಾಗಿರುವಂಥವ್ರು. ರಜಾಕ್ ಅವರಿಗೆ ಸುಪ್ರೀಂ ಕೋರ್ಟ್ ಹೋಗುವಂಥ ಅವಕಾಶ ಎಲ್ಲರೂ ಕೂಡ ಇರುತ್ತೆ. ಆದರೆ ಇವತ್ತು ಬಂದಿರುವ ಆದೇಶದ ಪಾಲನೆ, ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೀತಾ ಇರ್ತಾರೆ, ಕಾಲೇಜುಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ, ಶಾಲೆಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಹಿಜಾಬನ್ನು ಧರಿಸಿ ಹೋಗುವ ಕಾಲೇಜುಗಳಲ್ಲಿ ಧರಿಸುವಂತಿಲ್ಲ, ಶಾಲೆಗಳಲ್ಲಿ ಧರಿಸುವಂತಿಲ್ಲ ಅನ್ನೋ ಕೋರ್ಟ್ ಆದೇಶ. ಶಾಲೆಗಳಲ್ಲಿ ಅಂತಿಲ್ಲ, ಕ್ಲಾಸ್ ರೂಮ್ ವರೆಗೂ ಅವರು ಧರಿಸ್ಕೊಂಡು ಬರ್ಬೋದು. ಕ್ಲಾಸ್ ರೂಮ್ ಒಳಗಡೆ ಸಮವಸ್ತ್ರ ಇರಬೇಕು ಅಂತಬಿಟ್ಟು ಆದೇಶ ಇರೋದು. ಲಾಸ್ಟ್ ಟೈಮ್ ಇದನ್ನು ಮಿಸ್ಯೂಸ್ ಮಾಡಿದ್ರು, ಈ ಸಲ ಮಿಸ್ಯೂಸ್ ಮಾಡ್ದಿರಾ ಒಂದು ಅವಕಾಶ ಮಾಡಿಕೊಡ್ಲಿ. ಈ ಹೆಣ್ಣು ಮಕ್ಕಳು ಓದಿ ಮುಂದಕ್ಕೆ ಬಂದರೆ ನಮ್ಮ ರಾಜ್ಯದ ಹೆಮ್ಮೆ, ನಮ್ಮ ದೇಶಕ್ಕೂ ಹೆಮ್ಮೆ. ನಾನು ಆ ಥರ ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ನೋಡಿ, ಇವಾಗ ಮುಂದಕ್ಕೆ ಏನ್ ಮಾಡಬೇಕು ಇದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿ ಒಂದು ಸಾಯಂಕಾಲದೊಳಗೆ ಧರ್ಮಗುರುಗಳೆಲ್ಲ ಒಂದು ತಮ್ಮ ಅಭಿಪ್ರಾಯ ಏನಿರುವಂತ ಸರ್, ಈಗ ಸುಪ್ರೀಂ ಕೋರ್ಟ್ ಇದೆ. ಮತ್ತೆ ನೋಡಿ, ಈ ಬಿಜೆಪಿ ಬಂದಿದ ಮೇಲೆ ಒಂದು ಮೇಲೆ ಒಂದು ಮುಸ್ಲಿಮ್ಸ್ ಇದೇನೇ ಎತ್ತೋದು, ಇಶ್ಯೂನ ಎತ್ತೋದು, ಬೇರೆ ಹಿಂದೂಸ್ ಇದಿಲ್ವಾ? ಯಾಕೆ ಸರ್ ಹಿಂಗ್ ಮಾಡ್ತಾ ಇದಾರ? ನಮ್ ಕಮೆಂಟ್ ಮೇಲೆ ಇಷ್ಟು ಅತ್ಯಾಚಾರ ಯಾಕೆ ಸರ್? ಕೋರ್ಟ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಮತ್ತೆ ಸುಪ್ರೀಂ ಕೋರ್ಟ್ ಇದ್ದೆ ನಮ್ಮ ಹತ್ರ, ಸುಪ್ರೀಂ ಕೋರ್ಟ್ ಇದೆ. ಯಾಕೆ ಸರ್ ಈ ತರ ಆಗ್ತಾ ಇರೋದು ನಮ್ಮ ಮೇಲೆ? ಏನ್ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಾ? ನೀವು ಕೋರ್ಟ್ ತೀರ್ಪು ಬಂದಾಗಲೂ ಇಂಥವನ್ನೇ ಮಾತಾಡೋದಾ? ಅಲ್ಲಲ್ಲ, ಕೋರ್ಟ್ ತೀರ್ಪ್ ಮೇಲೆ ಇದಿದೆ ಸರ್, ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅಪೀಲ್ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ, ಹಂಗೆ ಬಿಡ್ತೀವಿ. ಈಗ ಒಂದ್ ಮಾತು, ಆ ಸ್ವಾಮೀಜಿ ಅಷ್ಟು ಖುಷಿಯಾಗಿದ್ರಲ್ಲ, ಸ್ವಾಮೀಜಿ ಖುಷಿಯಾಗಿ ಹೇಳ್ತಾ ಇದ್ರಲ್ಲ, ಅವ್ರಿಗೆ ನೀವು ಇದು ಏನು ಹಾಕೋದು, ಇದು ಮಾಲೆ ಹಾಕಿದ್ರಲ್ಲ, ನೀವು ಹಾಕ್ಬಾರ್ದಂತ ಏನಾಗುತ್ತೆ ಅವ್ರ ಮನ್ಸಿನ ಮೇಲೆ ಹೇಳಿ, ನೀವು ಹೇಳಿ. ಅಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅವರು. ಹಿಜಾಬು ಇದು ಆದ ತಕ್ಷಣ ಖುಷಿ ಆಗ್ಬಿಟ್ಟಿದ್ದಾರೆ. ಇನ್ನು ತಿದ್ದಿದ್ದು ಸರ್, ನಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಮ್ಗೆ ನಂಬಿಕೆ ಇದೆ, ಮತ್ತೆ ಸುಪ್ರೀಂ ಕೋರ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ. ನಮ್ ಇದಕ್ಕೆ ಬರುತ್ತೆ. ಹೆಣ್ಮಕ್ಳು ಎಷ್ಟು ಲಕ್ಷಾಂತರ ಹೆಣ್ಮಕ್ಳ ಮೇಲೆ ಹೃದಯ ಮೇಲೆ ನೋವಾಗ್ತಾ ಇದೆ. ಆ ಸ್ವಾಮಿ ಮತ್ತೆ ಪರ್ಮನ್ ಮುತಾಲಿಕ್ ಅವರು ನಗಿತಾ ಇದ್ದಾರೆ. ಸಾಧಿಕರು ಒಂದು ನಿಮಿಷ. ಈಗೇನು ಹಿಜಾಬ್ ಹಾಕೊಂಡು ಹೋದ್ರೆ ಮಾತ್ರ ವಿದ್ಯೆ ಹತ್ತದು ಅಂತ ಏನಾದ್ರು ಇದೆಯಾ? ನೋಡಿ ಸರ್, ಈಗ ನಾನು ಇಡ್ಲಿ ತಿಂತಾ ಇದೀನಿ, ನೀವು ತಿನ್ಬೇಡ ಅಂದ್ರೆ ಹೆಂಗೆ ಆಗುತ್ತೆ ಸರ್? ನೀವು ಹೇಳಿ, ಒಂದು ದೊಡ್ಡ ಇದು ಮಾತು ಹೇಳ್ತಾ ಇದ್ದೀನಿ ನಾನು. ವಿದ್ಯಾರ್ಥಿನಿಯರ ಅಲ್ಲ ಸರ್, ನೋಡಿ, ಮುಂಚೆಯಿಂದ ಬಂದಿದೆ. ಯಾಕೆ ನಮ್ ಧರ್ಮದ ಒಳಗಡೆ ಬಂದು ಚೇಂಜ್ ಮಾಡ್ತೀರಾ? ಯಾಕೆ ನೀವು ಯಾಕೆ ಹಿಂಗ್ ಮಾಡ್ತೀರಾ? ನಮ್ಮ ಮುಸ್ಲಿಮ್ಸ್ ಮೇಲೆ ಅತ್ಯಾಚಾರ ಏನಕ್ಕೆ ಮಾಡ್ತೀರಾ? ಎಲ್ಲ ಹಂಗೆ ಆಗ್ಬಿಟ್ಟಿದ್ದಲ್ಲ. ಕರ್ನಾಟಕದಲ್ಲಿ ಶುರು ಆಯ್ತು, ಈಗ ಯುಪಿ ವರ್ಗೂ ಹೋಗಿದ್ದೆ, ಎಲ್ಲ ದೇಶದಲ್ಲಿ ಮಾತಾಡ್ತಾ ಇದ್ರಿ. ಮುಂದುವರಿಸಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಎರಡೇ ಸಾದಿಕ್ ಅವ್ರು ಹೇಳ್ತಾ ಇರುವಂತದ್ದು, ನಗ್ತಾ ಇದ್ದಾರೆ. ಯಾರು ನಕ್ಕಿದ್ದಾರೆ? ಎಲ್ಲಿ ನಕ್ಕಿದ್ದಾರೆ? ಸ್ವಾಮೀಜಿ ನಗ್ತಾ ಇದ್ದಾರಲ್ಲ, ಏನ್ ಸ್ವಾಮೀಜಿ ನಗ್ತಾ ಇದ್ದಾರಲ್ಲ. ಜಡ್ಜ್ಮೆಂಟ್ ಅನ್ನ ಪರಿಪಾಲಿಸಿ, ಅದ್ರ ಮೇಲೆ ನಮ್ಗೆ ಇದ್ದಿದ್ದಾರೆ. ಇನ್ನು ಅಪೀಲ್ಗೆ ನಮ್ಗೆ ಅವಕಾಶ ಐತೆ, ಅಪೀಲ್ ಮಾಡಕ್ಕೆ ಅವಕಾಶ ಐತೆ ನಮ್ಗೆ, ಅಪೀಲ್ ಮಾಡಕ್ಕೆ ಅವಕಾಶ ಐತೆ ನಮ್ಗೆ. ನೀವು ಕಲ್ಲು ಹಾಕಬೇಡಿ. ನೀವು ಕಲ್ಲು ಹಾಕಿದ್ರಿಂದನೇ ಇವತ್ತಿನ ತನಕ ಎಲ್ಲಾ ವಿದ್ಯಾರ್ಥಿಗಳು ನೀವು ಎಲ್ಲಾ ವಿಷಯ ಮೇಲೆ ಪೆಟ್ರೋಲ್ ಹಾಕ್ತೀರಾ. ನೀವು ಎಲ್ಲಾ ವಿಷಯ, ನಿಮಗೆ ಮುಸ್ಲಿಮ್ಸೇನಾ ಸಿಕ್ಕದ? ಮುಸ್ಲಿಮ್ಸೇನಾ? ಇಲ್ಲಿ ಸೋಲು ಗೆಲುವಿನ ವಿಷಯ ಬರಲ್ಲ. ಇದು 6 ಜನ ವಿದ್ಯಾರ್ಥಿನಿಯರು
ತಮ್ಮ ಹಕ್ಕನ್ನ ಕೇಳಕ್ಕೆ ಯಾಕೆ ಸಿಗ್ಲಿಲ್ವೋ ಅದು ವಿಷಯ ಬೇರೆ. ಪರೀಕ್ಷೆ ನಡೀತಾ ಇದೆ ಸರ್, ಮುಂಚೆಯಿಂದ ನಡೀತಾ ಇದ್ದದ್ದು ಯಾರು ಸರ್ ಎತ್ತಿದ್ದು? ಸ್ವಾಮಿ, ಏನ್ ತೀರ್ಪುಗಳಲ್ಲಿ ನಿಮ್ ಪರವಾಗಿ ಬರ್ಬೇಕು ಅಂತ ಬಯಸ್ತೀರಾ? ನಮ್ ಪರವಾಗಿಲ್ಲ, ನಮ್ ಧರ್ಮ ಪರವಾಗಿ. ಧರ್ಮ ಚೇಂಜ್ ಆಗಿದೆ, ಏನಾಗ್ ಮಾಡ್ತೀರಾ? ಮುಂಚೆ ಇರ್ಲಿಲ್ವಾ? 70 ವರ್ಷದಿಂದ ಇದ್ದಿದ್ದು ಇದು ಈಗ ಚೇಂಜ್ ಮಾಡ್ಬೇಕಂದ್ರೆ ಹೆಂಗೆ ಸರ್ ನೀವು? ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೆ ನಾವು ಸುಮ್ಮನೆ ಇರ್ತಾ ಇದ್ದೀವಿ. ಹೈಕೋರ್ಟ್ ಇದು, ಸುಪ್ರೀಂ ಕೋರ್ಟ್ ಇದ್ದ ನಮ್ಗೆ ನ್ಯಾಯ ಅಲ್ಲಿ ಸಿಕ್ಕತ್ತ ನಮ್ಗೆ ಗೊತ್ತಿದ್ದೆ. ಬಹುಪತ್ನಿತ್ವದ ಬಗ್ಗೆ ಅವಾಗ ತೀರ್ಪೇನು ಬಂತು? ತ್ರಿವಳಿ ತಲಾಖ್ ಬಗ್ಗೆ ಏನ್ ತೀರ್ಪು ಬಂತು ಸರ್? ಅದು ಆಗ್ತಾನೆ ಇರೋದು ನಮ್ಮ ಮೇಲೆ. ಬಾಬರಿ ಮಸೀದಿಯಿಂದ ಆಗಿರೋದು, ಮುಂಚೆಯಿಂದ ಆಗಿರೋದು. ಇನ್ನು ಇದು ಒಂದು, ಆಮೇಲೆ ಇನ್ನು ಬೇರೆ ಇದು ತಿನ್ಬೇಡ, ನೀನು ಇದೇ ತಿನ್ಬೇಕು, ನೀನು ಇದೇ ತಿನ್ಬೇಕು ಮಾಡ್ತೀರಾ ನೀವು? ಈಗ ಬಾಬರಿ ಮಸೀದಿ ಮಾಡ್ತೀರಾ? ಬಿಡೋದು ನೋಡಿ, ನಮ್ ಬಾಬರಿ ಮಸೀದಿ ಆಯ್ತು, ನಮ್ಗೆ ಸುಮ್ಮನೆ ಇದ್ದೀವಿ. ತ್ರಿಬಲ್ ತಲಾಖ್ ಸುಮ್ನೆ. ಈಗ ಮಕ್ಕಳು, ಹೆಣ್ಮಕ್ಕಳು, ಚಿಕ್ಕ ಹೆಣ್ಮಕ್ಕಳು ತಲೆ ಮೇಲೆ ಹೊಟ್ಟೆ ನೋವು. ಭಾವುಕರಾಗಿ ಅಥವಾ ಇಮೋಷನಲ್ ಆಗಿ ಮಾತಾಡಿದ್ರೆ ಏನೂ ಆಗೋದಿಲ್ಲ, ಅಥವಾ ಆಕ್ರೋಶದಿಂದ ಮಾತಾಡಿದ್ರು ಕೂಡ ಏನಾಗೋದಿಲ್ಲ. ಈಗ ಉದಾಹರಣೆಗಳನ್ನ ಪಟ್ಟಿ ಮಾಡ್ತಾ ಹೋದಾಗ ನಮ್ಗೆ ಬೇಕಾದಂತ ಅನುಕೂಲದ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಮುಸಲ್ಮಾನರ ಮೇಲೆ ಮಾತ್ರ ಇಂಥ ದಬ್ಬಾಳಿಕೆ ನಡೆದಿದೆ ಅಂತ ತಿಳ್ಕೊಂಡು ಆರ್ಡರ್ ಮಾಡೋದಕ್ಕೆ ಅನೇಕ ಉದಾಹರಣೆಗಳನ್ನ ನೀವು ಹೆಂಗ್ ಕೊಡ್ತಿರೋ, ಇದೇ ಉದಾಹರಣೆಗಳನ್ನ ಹಾಗಾದ್ರೆ ಹಿಂದೂ ಸಮಾಜವು ಕೂಡ ಪಟ್ಟಿ ಮಾಡ್ತಾ ಹೋದ್ರೆ ನಮ್ಮ ಮೇಲೆ ಮಾತ್ರ ದಬ್ಬಾಳಿಕೆ ಆಗಿದೆ ಅನ್ನೋದನ್ನ ಹೇಳ್ಕೊಂಡು ಕೂತ್ಕೊಳ್ಬಹುದು. ಬೆತ್ತಲೆ ಪೂಜೆಯಂತಹ ಬೆತ್ತಲೆ ಪೂಜೆಯನ್ನ ನಿಷೇಧ ಮಾಡಿರುವಂತಹ ಈ ದೇಶದಲ್ಲಿ ನಡೆದಿದೆ. ಒಂದ್ ನಿಮಿಷ ಇರಿ ರಜಾಕ್ ಅವರಿಗೆ, ಎಲ್ಲದಕ್ಕೂ ಕೂಡ ದೇವದತ್ತ ಕಾಮತ್ ವಾದ ಮಾಡಿದಾಗ ಏನ್ ಹೇಳಿದ್ರು? ಇಟ್ ಈಸ್ ಅಪ್ ಟು ದ ಬಿಲೀವರ್ ಅಂಡ್ ಹಿಸ್ ಫೇತ್ ವೆದರ್ ಇಟ್ ಈಸ್ ಎಸೆನ್ಷಿಯಲ್ ಅಂಡ್ ಇಂಟಿಗ್ರಲ್ ಪಾರ್ಟ್. ಅದು ಬಿಲೀವರ್ ಸೇರಿದ್ದು. ಇವಾಗ ಹೈಕೋರ್ಟ್ ಬಂದು ಹೇಳಿದ್ರೆ ಹೌದು, ಅದಕ್ಕೆ ನೋಡಿ ಮೇಲ್ಮನವಿ ಮಾಡೋಣ, ಅದು ಬೇರೆ ವಿಷಯ. ಅದುವರೆಗೂ ಇದ್ರ ಹಿಂದೆ ನಡೆದ ರಾಜಕಾರಣ ಇವಾಗ ಮಕ್ಕಳ ಎಕ್ಸಾಮ್ ಇದೆ, ಇನ್ನ ರಾಜಕಾರಣ ಮಾಡಿ ಅವ್ರ ಎಕ್ಸಾಮ್ ಇಂದ ನಾವು ಆಚೆ ಇಟ್ಟಂಗೆ ರಾಜ್ಯದ ಜನತೆ ನೋಡ್ತಾ ಇರುತ್ತೆ. ರಾಜ್ಯದ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಹಿಜಾಬ್ ಕೇಳೋದು 6 ಜನ ಹೆಣ್ಣು ಮಕ್ಕಳು ನಿಮಗೆ ಕೊಡಬೇಕಾಗುತ್ತೋ ಇಲ್ವೋ ಅದು ಕೋರ್ಟ್ ತೀರ್ಮಾನ. ಆದ್ರೆ ಅದಕ್ಕೆ ನಾವು ಕೇಸರಿ ಶಾಲ್ ಧರಿಸ್ತೀವಿ, ಅದು ತಪ್ಪು. ಅದನ್ನು ಕೂಡ ಅದು ತಪ್ಪು, ಅದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ವಿ. ಹಾಗೇನೆ ಹಿಜಾಬ್ ಧರಿಸುವಂತಹ ವಿಚಾರದಲ್ಲಿ ಹೈಕೋರ್ಟ್ ಕೊಟ್ಟಿದ್ದಂತಹ ಮಧ್ಯಂತರ ಆದೇಶವನ್ನ ಉಲ್ಲಂಘನೆ ಮಾಡಿದ್ದು ಕೂಡ ತಪ್ಪು. ಉಲ್ಲಂಘನೆ ಮಾಡಿಲ್ಲ, ಉಲ್ಲಂಘನೆ ಮಾಡಿ ನೀವು ತಡೆದ್ರಿ. ಕಾಲೇಜ್ಗಳಲ್ಲಿ ಕಾಲೇಜಲ್ಲಿ ಯೂನಿಫಾರ್ಮ್ ಇತ್ತ, NMKRV ಕಾಲೇಜಲ್ಲಿ ಯೂನಿಫಾರ್ಮ್ ಇತ್ತ, ಯಾಕೆ ಹಿಜಾಬ್ ಅನ್ನು ತಡೆದ್ರು ಅಲ್ಲಿ? ಇವಾಗ ಆದೇಶ ಬಂದಿರೋದೇನು? ಸರಿ, ನಿಮ್ಮದೇ ಪಾಯಿಂಟ್ಗೆ ಬರ್ತೀನಿ. ಈ ಇಡೀ ಪ್ರಕರಣ ಶುರುವಾಗಿದ್ದು ಯಾವ ಕಾಲೇಜಿನಲ್ಲಿ? ಉಡುಪಿ ಕುಂದಾಪುರ ಕಾಲೇಜಲ್ಲಿ. ಕುಂದಾಪುರ ಅಲ್ಲ, ಉಡುಪಿ ಕಾಲೇಜ್ ಉಡುಪಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ, ಕಾಲೇಜ್ ಉಡುಪಿ. ಎಸ್, 2002ರಿಂದ ಆ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿಕೊಂಡು ವಿದ್ಯಾರ್ಥಿನಿಯರು ಬರ್ತಾ ಇರಲಿಲ್ಲ. ಮಕ್ಕಳು ಅಲ್ಲಿಯ 2009ರ ಅಲ್ಲಿಯ ರಜತ ಮಹೋತ್ಸವದ ಫೋಟೋದಲ್ಲಿ ಇವತ್ತಿಗೂ ಹೇಳ್ತೀನಿ, ಹಿಜಾಬ್ ಧರಿಸುವುದು ಇಸ್ಲಾಮಿನ ಅಗತ್ಯವಾದ ಅಂಶ. ಅದು ಹೆಣ್ಣು ಮಗು ವಯಸ್ಸು ಬಂದ ನಂತರ, ಚಿಕ್ಕ ಮಕ್ಕಳಿಗಲ್ಲ, ವಯಸ್ಸಿಗೆ ಬಂದವರು, ಇದರ ಹಿಂದೆ ನಿಂತು ಯಾವ ಸಂಘಟನೆಗಳು ಇಲ್ಲಿ ವಿದ್ಯಾರ್ಥಿನಿಯರನ್ನ ಮುಂದಕ್ಕೆ ಇಟ್ಟುಕೊಂಡು ತನ್ನನ್ನು ತಾನು ಹೈಡ್ ಮಾಡ್ಕೊಂಡು ಕೂತಿದ್ದಂತಹ ಸಂಘಟನೆಗಳು ಅವರು ಇವತ್ತು ಉತ್ತರವನ್ನು ಕೊಡಬೇಕಾಗಿರುವಂತದ್ದು ಮುಸ್ಲಿಂ ಸಮುದಾಯಕ್ಕೆ ಉತ್ತರವನ್ನು ಕೊಡಬೇಕು. ಅವರ ಉದ್ದೇಶ ಉದ್ದೇಶ ಪೂರ್ವಕವಾಗಿ ನಾವು ಮಾಡಿಲ್ಲ, ರಾಜ್ಯ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಇದಕ್ಕೆ ಕೇಸರಿ ವರ್ಸಸ್ ಹಿಜಾಬ್ ಮಾಡಿದ್ದು ಸರ್ಕಾರವನ್ನು ಅಮಾಯಕ ಯುವಕರನ್ನ ಬಳಸ್ಕೊಂಡ್ರು, ಹಿಜಾಬ್ ವಿರುದ್ಧವಾಗಿ ಅಮಾಯಕ ಯುವಕರನ್ನ ಬಳಸ್ಕೊಂಡ್ರು, ಬೇರೆ ಬೇರೆ ಕ್ರಿಮಿನಲ್ಗಳನ್ನ ಬಳಸ್ಕೊಂಡು ಒಂದು ವಿವಾದ ತಂದು ಇವತ್ತು ಈ ತೀರ್ಪು ಬಂದಿರೋದು. ಅಲ್ಲಿ ಸಿಂಪಲ್ ಆಗಿದೆ. ಇಲ್ಲಿ ಅಂಶಗಳನ್ನ ಮಿಕ್ಸ್ ಮಾಡುವಂತದ್ದು ಬಹಳ ಸುಲಭ. ಹೆಗಲ ಮೇಲೆ ಹಾಕೊಳ್ಳೋದನ್ನ ತಲೆ ಮೇಲೆ ತಲೆ ಮೇಲೆ ಹಾಕುವ ವಿಚಾರದಲ್ಲಿ ಒಂದು ಬಟ್ಟೆ ಪ್ರಕರಣವನ್ನ ನೀವೇನ್ ಮಾಡ್ತೀರಿ? ನೀವು ಈಸಿಯಾಗಿ ಯಾವತ್ತಿಗೂ ಬೇಡ. ನೀವು ಸರ್ಕಾರದ ತಪ್ಪುಗಳನ್ನ ಹೇಳ್ತಾ ಇದ್ರಿ. ಸರ್ಕಾರದ ತಪ್ಪುಗಳು ಇಲ್ವಾ ಅಂತ ಕೇಳಿದ್ರೆ ಸರ್ಕಾರದ ತಪ್ಪುಗಳು ಕೂಡ ಇದಾವೆ. ಆದರೆ ನಾನು ನಿಮ್ಗೆ ಅದಕ್ಕೆ ಫಸ್ಟ್ ಗೆ ಕೇಳಿದೆ,
ಉಡುಪಿಯ ಪ್ರಕರಣ ಅಂತ ಕೇಳಿದೆ. ಯಾವ ಸಂಘಟನೆ ಅದ್ರ ಹಿನ್ನೆಲೆಯಲ್ಲಿ ನಿಂತಿತ್ತು ಅನ್ನೋದು ಕೂಡ ನಿಮ್ಗೂ ಗೊತ್ತಿದೆ. ಯಾವ ಸಂಘಟನೆ ಈ ವಿಚಾರಗಳನ್ನ ವಿದ್ಯಾರ್ಥಿಗಳಲ್ಲಿ ಇದನ್ನ ಅನಿವಾರ್ಯವಾಗಿ ಪ್ರಶ್ನಿಸಬೇಕು ಅಂತ ನಿಮ್ ಮುಂದೆ ಅದನ್ನ ಖಂಡಿಸಿದ್ದೀನಿ. ನಿಮ್ ಮುಂದೆ ವಿಸ್ತೃತವಾಗಿಲ್ಲ ಇಲ್ಲಿ ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ. ರಾಜಶೇಖರ ಸ್ವಾಮೀಜಿಯವರೇ, ಬಹಳ ಸಂತೋಷದಿಂದಾಗಿ ನೀವು ಹೇಳಿದ್ರಿ. ಇಷ್ಟು ಸಂತೋಷ ಪಡುವ ಅಗತ್ಯ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಸಾದಿಕ್ ಅವರು ಕೇಳಿದ್ರು. ನಮ್ಮ ಪ್ರಶ್ನೆ ಇರೋದು ಸಾದಿಕ್ರವರಿಗೆ ನಾವು ಒಂದು ಗಮನ ತರಲಿಕ್ಕೆ ಇಚ್ಛೆ ಪಡ್ತೇವೆ. ನಾವು ಕೂಡ ಅಂಥದ್ದೇ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದಿದ್ದೇವೆ. ನಮ್ಮ ಜೊತೆಗೆ ಹಾಜಿರಾ ಅಂತ ಒಬ್ಬಳು ಹುಡುಗಿ, ನಮ್ಮ ಫ್ರೆಂಡ್, ಅವಳು ನಮ್ಮ ಶಾಲೆಯಲ್ಲೇ ಕಲ್ತವಳು. ಆವಾಗ ಅವಳು ಹಿಜಾಬ್ ಹಾಕಿ ಸ್ಕೂಲ್ ಒಳಗೆ ಕುಳಿತುಕೊಳ್ತಿರ್ಲಿಲ್ಲ. ಇಂತಹ ಸನ್ನಿವೇಶಗಳು ಇರುವಾಗ ಸಾದಿಕ್ರವರು ಅರ್ಥ ಮಾಡ್ಕೊಳ್ಬೇಕು. ಸಾದಿಕ್ರವರು ವಿದ್ಯೆಯನ್ನ ಪಡೆದಿದ್ದಿದ್ರೆ ಸಾದಿಕ್ರವರಿಗೆ ಅದು ಅರ್ಥ ಆಗ್ತದೆ. ನಾವು ಹೇಳ್ತಾ ಇದ್ದಿದ್ದು ಯಾಕೆ ನಾವು ಸಂತಸ ಪಟ್ಟೆವು? ಇಲ್ಲಿ ನಮ್ಮನ್ನೆಲ್ಲ ಸಮಾನ ರೀತಿಯಲ್ಲಿ ನ್ಯಾಯಾಲಯ ನೋಡಿತಲ್ವಾ, ಅದು ಬಹಳ ಮುಖ್ಯ. ಇದು ಭಾರತೀಯ ಚಿಂತನೆ. ಈ ಭಾರತೀಯ ಚಿಂತನೆಯಲ್ಲಿ ನಾವೆಲ್ಲರೂ ಸಮಾನವಾಗಿ ವಿದ್ಯೆಯನ್ನ ಕಲಿಯಬೇಕು. ಇಲ್ಲಿ ನಮಗೊಂದು ವಿದ್ಯೆ ಅವಕಾಶ ಇರೋದು. ನೀವು ಒಂದು ಹಾಜಿರಾ ಬಗ್ಗೆ ಮಾತಾಡ್ತಾ ಇದ್ದೀರಾ, ಲಕ್ಷಾಂತರ ಹುಡುಗರು ಹಿಜಾಬ್ ಬೇಕು ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೇನ್ ಹೇಳ್ತೀರಾ? ಒಂದು ನಿಮಿಷ ರಾಜಶೇಖರ ಸ್ವಾಮೀಜಿ ಒಬ್ಬರಿಂದ ಏನ್ ಹೇಳ್ತೀರಾ ನೀವು? ಒಂದೇ ಒಂದು ನಿಮಿಷ ದಯವಿಟ್ಟು ಒಂದೇ ಒಂದು ನಿಮಿಷ ನಿಮ್ ಜೊತೆ ಮಾತಾಡ್ತೀನಿ. ಸಾದಿಕ್ ಅವ್ರಿಗೆ ಒಂದು ಪ್ರಶ್ನೆ ಇದೆ. ಇಲ್ಲಿ ರಾಜಶೇಖರ ಸ್ವಾಮೀಜಿ ಅವರು ಮಾತಾಡ್ತೀನಿ ನನ್ನ ಜೊತೆಗೆ. ಸಾದಿಕ್ ಅವ್ರು ನೀವು ಒಂದು ಮಾತನ್ನು ಹೇಳಿ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಾಮೀಜಿ ಅವರು ಮಾಲೆಯನ್ನ ತೆಗಿತಾರಾದ್ರು. ಯಾರು ಕೂಡ ಧರ್ಮ ಕೇಂದ್ರಗಳಲ್ಲಿ ಇರುವಂತಹ, ನೀವು ಮುಸಲ್ಮಾನರು ತರಿಸುವಂತಹ ಧರ್ಮ ಕೇಂದ್ರಗಳಲ್ಲಿ ಧರಿಸುವಂತಹ ಯಾವುದೇ ಸಂಕೇತಗಳನ್ನ, ಅದು ತಲೆಗೆ ಹಾಕುವ ಟೋಪಿಯಿಂದ ಹಿಡಿದು ಯಾವುದನ್ನು ಕೂಡ ಯಾರು ಪ್ರಶ್ನಿಸ್ತಾ ಇಲ್ಲ. ಇಲ್ಲಿ ಈಗ ಆಗ್ಬಿಟ್ಟಿದೆಲ್ಲ ಸರ್ ಇದು. ಅವರು ಶಾಲೆಯಲ್ಲಿ ಅದನ್ನ ಈಗ ಹಾಕೊಂಡು ಕೂತಿದಾರ. ಅಲ್ಲೆಲ್ಲ ಎಲ್ಲಿನ ಇರ್ಲಿ, ಒಂದ್ ನೋಗಲ್ಲ ಅವ್ರಿಗೆ ಹೇಳಿದ್ರೆ ರುದ್ರಾಕ್ಷಿ ಮಾಲೆ ಹಾಕ್ಬಾರ್ದು ಅಂತ ಹೇಳಿದ್ರೆ ಏನಾಗುತ್ತೆ ಅವ್ರಿಗೆ? ನೋಗಲ್ಲ ಅವ್ರಿಗೆ. ಅದೇ ತರ ಇದು ತಲೆ ಮೇಲೆ ಹಿಜಾಬು ಅಷ್ಟು ಮುಖ್ಯ ನಮ್ಗೆ. ಆ ರುದ್ರಾಕ್ಷಿ ಮಾಲೆ ಮೇಲೆ ಎಷ್ಟು ನಾವು ಇದಿದೆ ಅಷ್ಟೇ ನಮ್ಗೆ ಅದ್ರ ಮೇಲೆನೂ ಇದಿದೆ. ಸರಿ, ಧಾರ್ಮಿಕ ಮೇಲೆ ಧಕ್ಕೆ ನಿಮ್ ಬಾಯಿನಿಂದ ಬರೋದು ಮಾತು. ನೀವು ಮತ್ತೆ ಮುತಾಳಿಗರು ಮಾತಾಡ್ತಾರಲ್ಲ, ನಮ್ಮ ಮುಸ್ಲಿಂ ಧಾರ್ಮಿಕ ಮೇಲೆ ನೀವು ನೋ ಆಗತ್ತ ಆತರ ಮಾತಾಡ್ತೀರಾ. ನೀವು ಖುಷಾಗ್ಬೇಡಿ. ನೀವು ಒಬ್ರು ಪೂಜಾರಿ ದೇವರಿಗೆ ಕನೆಕ್ಷನ್ ಮಾಡೋ ಪೂಜಾರಿ, ನೀವು ಜನರಿಗೆ ದೇವರಿಗೆ ಕನೆಕ್ಷನ್ ಮಾಡೋ ಪೂಜಾರಿ, ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ. ಅಷ್ಟು ಖುಷಾಗ್ಬೇಡಿ. ನೀವು ಹೇಳಿದ್ ಕೋರ್ಟ್ ತೀರ್ಪು ಬಂದಿದ ತಕ್ಷಣನೇ ಖುಷಾಗ್ಬಿಟ್ಟಿದಿರಲ್ಲ. ಹೆಂಗ್ರಿ, ಎಂತ ಮನ್ಸು ನಿಮ್ದು? ಎಲ್ರು ಜನ ಅಳ್ತಾ ಇದ್ದಾರೆ, ಹೆಣ್ಮಕ್ಳು ಅಳ್ತಾ ಇದ್ದಾರೆ. ಆ ಟೈಮ್ ನಲ್ಲಿ ಖುಷಿಯಾಗಿ ಮಾತಾಡೋದ ನೀವು? ಈಗ ನೋಡಿ, ಈಗ ಶಿಕ್ಷಕರು ಟೀಚರು ಕಾಲೇಜ್ ಬರ್ತಾರೆ, ನೀವು ಮಂಗಲಸೂತ್ರ ಹಾಕ್ಬೇಡಿ ಹಂಗೆ ಬರ್ರಿ ಅಂದ್ರೆ ಅವ್ರಿಗೆ ಏನಾಗುತ್ತೆ ಹೇಳಿ? ಮಂಗಲಸೂತ್ರ ಹಾಕ್ಬಾರ್ದು ಟೀಚರ್ ಅಂದ್ರೆ. ಅದೇ ಹೆಣ್ಮಕ್ಕಳು ಮಂಗಲಸೂತ್ರ ತೆಗ್ಬಿಟ್ಟು ಬನ್ನಿ ಅಂದ್ರೆ ನಿಮ್ಗೆ ಏನಾಗುತ್ತೆ ಹೇಳ್ರಿ? ಅದೇ ತರ ನಮ್ಗೆ ಆಗಿರೋದು. ಸಾದಿಕ್ ಅವರೇ, ರಾಜಶೇಖರ ಸ್ವಾಮೀಜಿ ಅವರೇ, ಜಸ್ಟ್ ಮಾತಾಡ್ತೀನಿ. ಪ್ರಮೋದ್ ಮುತಾಲಿಕ್ರೆ, ಇಲ್ಲಿ ನೋಡಿ, ಸಂತಸ ಅವ್ರಿಗೆ ಹೇಳ್ತೀನಿ, ಮಂಗಳಸೂತ್ರ ಬಗ್ಗೆ ಆಗಲಿ ಅಥವಾ ಇನ್ಯಾವುದೇ ವಿಷಯ, ಧಾರ್ಮಿಕ ವಿಷಯ ಸಮವಸ್ತ್ರದ ಭಾಗ ಅಲ್ಲ. ನಮ್ ಧಾರ್ಮಿಕ ಇದು. ತೀರ್ಪು ಬರ್ಲಿ ಆಯ್ತಲ್ಲ, ನಮ್ಗೆ ಯಾಕಾಗ್ತೈತೆ ಬರ ಮಾತಾಡ್ತಿದ್ದು. ನಾವು ಕೋರ್ಟ್ ಹೋಗ್ಲಿಲ್ಲ, ನೀವು ಇದು ತೆಗಿಬೇಕಂದ್ರೆ ನಾವು ಕೋರ್ಟ್ ಹೋಗ್ಲಿಲ್ಲ, ಗೊತ್ತಾ? ಅಷ್ಟು ದುಃಖ ಆಗ್ತಿತ್ತು ನಮ್ಗೆ ದುಃಖ ಆಗ್ತಾ ಇಲ್ವಾ? ಬೇರೆ ನಿಮ್ಗೆನಾ? ಒಂದೇ ಕ್ಷಣ ನಿಮ್ ಜೊತೆ ಮಾತಾಡ್ತೀರಿ, ಇಬ್ರ ಜೊತೆ ಕೂಡ ಮಾತಾಡ್ತೀರಿ. ಆದ್ರೆ ರಜಾಕ್ ಅವ್ರು ನೀವು ಹೇಳ್ತಾ ಇದ್ರಿ ತೀರ್ಪು ಇನ್ನು ಕೂಡ ಬರುತ್ತೆ. ತೀರ್ಪು ಇವತ್ತು ಬಂದಿದೆ ರಜಾಕ್ ಅವರೇ, ಬರ್ಲಿ. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಾ. ಏನಂತ ತೀರ್ಪು ಬರುತ್ತೆ ಏನಂತ ಹೇಳಿದೆ ಅದ್ರಲ್ಲಿ? ಬರೀ ಹಿಜಾಬ್ ತರಿಸಬಾರ್ದು ಅಂತ ಹೇಳಿದ್ಯಾ? ಹಿಜಾಬ್ ಅತ್ಯಗತ್ಯ ಅಂಶ ಅಲ್ಲ ಅಂತ ಹೇಳಿದೆ. ತೀರ್ಪನ್ನು ಓದಬೇಕಾಗುತ್ತೆ. ಟು ಕಮ್ ಟು ಅ ಕನ್ಕ್ಲೂಷನ್, ತೀರ್ಮಾನಕ್ಕೆ ಬರಕ್ಕೆ ಕಂಪ್ಲೀಟ್ ಓದ್ಬೇಕಾಗುತ್ತೆ. ಇನ್ನ ಒಂದು ಗಂಟೆ ಕಾಪಿ ಬರ್ಲಿ, ಓದೋಣ. ಆದ್ರೆ ಪರೀಕ್ಷೆ ಇರೋದ್ರಿಂದ ಆ ಮಕ್ಕಳ ಜೀವನ
ಆ ಮಕ್ಕಳ ಜೀವನ ಇಷ್ಟೊಂದು ವರ್ಷ ಅವ್ರು ಓದಿ ಬಂದಿರೋದ್ರಿಂದ 10th ಇದೆ, 2nd PUC ಇದೆ, ಎಕ್ಸಾಮ್ ಗಳು ಬರೋದ್ರಿಂದ ಇದರಲ್ಲಿ ಸಂಭ್ರಮ ಪಡುವ ಯಾವ ತರ ವಿಷಯ ಇಲ್ಲ. ಇದರಿಂದ ರಾಜಕಾರಣ ನಡೀತು, ಅದನ್ನ ಒಪ್ಕೊಳ್ಳೋಣ, ಅದ್ರ ಅವಕಾಶ ಮಾಡ್ಕೊಳ್ಳೋಣ. ಆ ಮಕ್ಕಳು ಓದ್ಲಿ, ಆ ಮಕ್ಕಳು ಎಕ್ಸಾಮ್ ಬರೀಲಿ. ಸಾದಿಕ್ ನೀವು ಮಾತಾಡ್ತಾ ಇದ್ರಿ, ಇಲ್ಲಿ ಬಂದಿರುವಂತ ತೀರ್ಪೇನು? ಇಲ್ಲಿ ಬಂದಿರೋದು ತೀರ್ಪೇನು? ಶಾಲಾ ಕಾಲೇಜುಗಳ ಆವರಣದಲ್ಲಿ ಅಂತ ನೀವು ನಿಮ್ಮ ಮಸೀದಿನಲ್ಲಿ ಬೇರೆಯವ್ರ ಹಾಕೊಳ್ಳಿ, ನೀವು ಸಮಾಜದಲ್ಲಿ ಓಡಾಡ್ಬೇಕಾದ್ರೆ ಎಲ್ಲರೂ ಹಾಕೊಳ್ಳಿ, ಸ್ವಾಮೀಜಿಗಳು ಅವರಲ್ಲಿ ಅಲ್ಲಿ ಕುತ್ಕೊಂಡು ಅವರ ಪೂಜೆ ಪುರಸ್ಕಾರ ಮಾಡ್ಬೇಕಾದ್ರೆ ಅವರೆಲ್ಲ ಹಾಕೊಳ್ಳಿ, ಪ್ರಶ್ನೆ ಬರಲ್ಲ. ಇಲ್ಲಿ ಟೀಚರ್ಸ್ ತಾಳಿ ಬರಲ್ಲ ಬರಲ್ಲ ರೀ. ನೀವು ಹಂಗಂದ್ರೆ ಅದಕ್ಕೂ ಪ್ರಶ್ನೆ ಮಾಡಿ ಮಾಡ್ತೀವಿ, ಅದನ್ನು ಪ್ರಶ್ನೆ ಮಾಡಿ, ಅದನ್ನು ಮಾಡ್ತೀವಿ ನಾವು, ಅದನ್ನ ಪ್ರಶ್ನೆ ಅಬ್ಜೆಕ್ಷನ್ ಹಾಕ್ತೀವಿ, ಕೆಲಸ ಮಾಡಿ ಅಬ್ಜೆಕ್ಷನ್ ಹಾಕ್ತೀವಿ. ಈಗ ಮುಸ್ಲಿಂ ಮಕ್ಕಳ ಕೋರ್ಟಿಗೆ ಹೋಗಿ ಈಗ ನೆಕ್ಸ್ಟ್ 1400 ವರ್ಷದಿಂದ ನಾವು ಹಾಕ್ತಾ ಇದ್ದೇವೆ, ಸಡನ್ ಆಗಿ ಚೇಂಜ್ ಮಾಡಿದ್ರೆ ನಾವು ಬಿಡ್ತೀವಾ? ಇಲ್ಲ, ನೀವು ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಬಂದಿದೆ ಟೀಚರ್ಸ್ ಯೂನಿಫಾರ್ಮ್ ಇಲ್ಲ, ಮಕ್ಕಳಿಗಿರೋದು ಯೂನಿಫಾರ್ಮ್. ಟೀಚರ್ಸ್ ಬಗ್ಗೆ ನಾವು ಪ್ರಶ್ನಿಸುತ್ತಿಲ್ಲ. ನಾನು ಹೇಳ್ತಿರೋದು ಕತ್ಲಲ್ಲಿ ತಳ್ಳಿಬಿಡ್ರಿ. ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಕಟ್ಟಕ್ಕೆ ಇವಾಗ ರಾಜಕಾರಣ ಮಾಡಕ್ಕೆ ಅವಕಾಶ ಅರ್ಥ ಮಾಡ್ಕೋಬೇಕು. ಏನ್ ಸಪೋರ್ಟ್ ಮಾಡ್ಲಿಲ್ಲ, ಅವ್ರ ಹಕ್ಕು ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಹಕ್ಕಿದ್ದವ್ರು ಕೇಳ್ತಾ ಇದ್ದಾರೆ. 6 ಜನ ಮಕ್ಕಳು ನಾವು ಹಿಜಾಬ್ ತಲೆ ಮೇಲೆ ಧರಿಸ್ಕೊಳ್ತೀವಿ ಅಂತ ಹೈಕೋರ್ಟ್ ಮೆಟ್ಲು ಇವತ್ತು ರಿಜೆಕ್ಟ್ ಆಗಿದೆ. ಹೌದು, ಅದಕ್ಕೆ ಮುಂದಕ್ಕೆ ಏನ್ ಕ್ರಮ ತಗೋಬೇಕು? ಅದು ರಿಜೆಕ್ಟ್ ಆಗುವ ವ್ಯಾಪ್ತಿಯ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿದೆ ಸಮವಸ್ತ್ರವನ್ನ ಪಾಲನೆ ಮಾಡುವಂತದ್ದು ಕೋರ್ಟ್ ಏನ್ ಹೇಳಿದ್ಯಾ ಅಲ್ಲ, ಸರ್ಕಾರದ ಆದೇಶಗಳಿಂದ, ಒಂದು ನಿಮಿಷ, ಸರ್ಕಾರದ ಆದೇಶಗಳಿಂದ ನಾವು ಸಮವಸ್ತ್ರ ವಿಚಾರ ಅದರ ಪಾಲನೆ ಮಾಡಬೇಕು. ನೀವು ಹೇಳ್ತಾ ಇದ್ರೆ ಕ್ಲಾಸ್ ರೂಮ್ ನ ಒಳಗಡೆ ಇದಿಲ್ಲ ಅಂತ. ಓಕೆ, ಕ್ಲಾಸ್ ರೂಮ್ ನ ಒಳಗಡೆ ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆದಾಗ ನಾಳೆ ದಿನ ಎಕ್ಸಾಮ್ ಅನ್ನು ಬರೆಯುವಂತ ಕ್ಲಾಸ್ ರೂಮ್ ನ ಒಳಗಡೆ ಹೌದು ಅಲ್ಲಿ ಹಿಜಾಬ್ ಧರಿಸದೆ ಬರಬೇಕು ಅನ್ನುವಂಥದ್ದು ಈಗ ಕೋರ್ಟ್ ನ ಆದೇಶ ಇದೆ, ಹೈಕೋರ್ಟ್ ನ ಆದೇಶ ಇದೆ. ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದಾಗ ಮಧ್ಯಂತರ ರಿಲೀಫ್ ಸಿಗುತ್ತೋ ಸಿಗೋದಿಲ್ವೋ ಅದೆಲ್ಲ ನನ್ನ ಪ್ರಶ್ನೆ ಇರೋದು ಬಹಳ ಸಿಂಪಲ್ ರಜಾಕ್ ಅವರೇ. ಇವತ್ತು ಆದೇಶ ಬಂದಿದೆ, ಈ ಆದೇಶದ ಪಾಲನೆ, ಈ ಆದೇಶ ವ್ಯಾಲಿಡ್ ಆಗಿರೋ ತನಕ, ಅಂದ್ರೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ ಅಥವಾ ಪೂರ್ಣ ಆದೇಶವನ್ನ ಕೊಡೋ ತನಕ ಇದೇ ರಾಜ್ಯದಲ್ಲಿ ಪಾಲನೆ ಆಗಬೇಕಾಗಿರುವ ಆದೇಶ ಆಗಿರುತ್ತೆ. ಈ ಆದೇಶವನ್ನ ಮುಸ್ಲಿಂ ವಿದ್ಯಾರ್ಥಿನಿಯರು ಕೂಡ ಪಾಲನೆ ಮಾಡೋದು. ಯಾಕಂದ್ರೆ ಆ ವಿದ್ಯಾರ್ಥಿನಿಯರು ತಪ್ಪಿಲ್ಲ, ಇಲ್ಲಿ ಅವರ ಪೋಷಕರು, ಅವರ ಸುತ್ತಲೂ ಇರುವಂತಹ ಧಾರ್ಮಿಕ ಮುಖಂಡರು, ಇವರು ಬಹಳ ದೊಡ್ಡ ಜವಾಬ್ದಾರಿ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡ್ಬೇಕಾಯ್ತು. ನೀವು ಏನು ಹೇಳ್ತೀರಿ? ಅವರು ಈಗ ಎಕ್ಸಾಮ್ ಗಳನ್ನ ಬಹಿಷ್ಕಾರ ಮಾಡಿ ಬಂದಿರೋದ್ರಿಂದ ಅವರಿಗೆ ಲಾಸ್ ಆಗುತ್ತೆ, ಎಕ್ಸಾಮ್ ಅಂತೂ ನಿಲ್ಲೋದಿಲ್ಲ. ಈಗ ಅವರು ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಹೇಗೆ ಅವಕಾಶ ಆಗಬೇಕು? ನಾವು ಹಿಂದೆ ಮಾಡ್ದಂಗೆ ಇದ್ರ ಹಿಂದೆ ರಾಜಕಾರಣ ಮಾಡ್ದಿರಾ ಆ ಮಕ್ಕಳು ಕ್ಲಾಸ್ ಹೊರಗೆ ಧರಿಸ್ಕೊಂಡ್ಬಂದು ಎಕ್ಸಾಮ್ ಬರೆಯುವಷ್ಟು ಅಕಸ್ಮಾತ್ ಹಿಜಾಬ್ ಅನ್ನ ತೆಗೆದು ಬರೆಯಂಗಿದ್ರೆ ಎಕ್ಸಾಮಿಗೆ ಒಂದು ಅವಕಾಶವನ್ನು ಕೊಟ್ಟು ಅವರು ಎಕ್ಸಾಮ್ ಬರೆದು ಬಿಟ್ಟು ವಾಪಸ್ ಹಿಜಾಬ್ ಧರಿಸ್ಕೊಂಡು ಹೋಗ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಯಾವುದೇ ಕಾರಣಕ್ಕೆ ಹೋಗಿ ಇಷ್ಟೊಂದೆಲ್ಲ ಓದಿರ್ತಾರೆ. ಇವಾಗ ನಾವು ಸುಪ್ರೀಂ ಕೋರ್ಟ್ ಹತ್ತಿ ಅಲ್ಲಿಂದ ನಮಗೆ ತೀರ್ಪನ್ನ ತಗೊಂಡು ಅದು ಬರೋವರೆಗೂ 1 ವರ್ಷನೂ ಆಗ್ಬೋದು, 3 ವರ್ಷನೂ ಆಗ್ಬೋದು. ಅಷ್ಟೊತ್ತಿಗೆ ನಿಮಗೆ ನೀವು ಓದೋದೇ ಬೇಡ, ಅಷ್ಟೊತ್ತಿಗೆ ನೀವು ಬೈಕಾಟ್ ಮಾಡಿ, ಈ ತರ ನಾವು ಮೊದಲು ಹೇಳಿಲ್ಲ, ಇವತ್ತು ಹೇಳ್ತಾ ಇಲ್ಲ. ಆದ್ರೆ ಇದ್ರ ಹಿಂದೆ ತುಂಬಾ ರಾಜಕಾರಣ ಆಯ್ತು. ಹೆಂಗೆ, ಯಾವ ಕಾಲೇಜಲ್ಲಿ ಯೂನಿಫಾರ್ಮೇ ಇಲ್ಲ, ಕಲರ್ ಡ್ರೆಸ್ ಅಲ್ಲಿ ಬರ್ತಿರೋ ಹೆಣ್ಣು ಮಕ್ಕಳು, ಮಹಾರಾಣೀಸ್ ಕಾಲೇಜ್ ಆಗಿರಲಿ, NMK RV ಕಾಲೇಜ್ ಆಗಿರಲಿ, ಈ ಕಾಲೇಜ್ಗಳಲ್ಲಿ ಒಂಥರ ಪ್ರತಿಭಟನೆ ಶುರು ಮಾಡಿ ಒಂಥರ ಕ್ರಿಮಿನಲ್ಗಳು ಇನ್ವಾಲ್ವ್ ಆಗಿ ಇದರಲ್ಲಿ ನೀವು ನೋಡಿದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಇಷ್ಟಪಡಲ್ಲ. ಬಂದು ಅದೇನೋ ಒಂದು ವಾದ ವಿವಾದ ನಡೀತಲ್ಲ ಮಕ್ಕಳ ಮಧ್ಯೆ, ಅದು ಬೇಡ. ರಾಜಕಾರಣಿಗಳಿಗೆ ರಾಜಕಾರಣ ಬಿಟ್ಟು ಈ ಮಕ್ಕಳು ಬರೀ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮುಂದಕ್ಕೆ ಹೋಗಿ ಅವ್ರ ಎಕ್ಸಾಮ್ ಬರೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ. ಅವ್ರ ಅಕಸ್ಮಾತ್ ಈ ತರ ಬಂದ್ರೆ ನಾವು ಈ ತರ ಹಾಕೋ ಬರ್ತೀವಿ ಅಂತ ಒಂದು ಪಿತೂರಿ, ಒಂದು ಷಡ್ಯಂತ್ರ ನಡೀತಲ್ಲ, ಅದ್ರ ವಿರುದ್ಧವಾಗಿ ಇವತ್ತು ಮಾತಾಡ್ತೀನಿ, ನಿನ್ನೇನೋ ಮಾತಾಡಿದೆ, ನಾಳೆನೂ ಹೇಳ್ತೀನಿ. ಇದಕ್ಕೆ ಕೇಸರಿ ಮಾಡೋದೇ ದೊಡ್ಡ ತಪ್ಪು. ಕೇಸರಿ ಬೇಡ, ಹಿಜಾಬ್ ಬೇಡ ಅಲ್ವಾ? ಇವಾಗ ಸಮವಸ್ತ್ರಕ್ಕೆ ನಾವು ಗೌರವ ಕೊಡ್ಬೇಕಲ್ವಾ ಹೈಕೋರ್ಟ್ಗೆ? ಕ್ಲಾಸ್ ರೂಮ್ ಹೊರಗೆ ಅವರು ಧರಿಸ್ಕೊಂಡು ಬರ್ಬೋದು, ಬರ್ಲಿ, ಎಕ್ಸಾಮ್ ಬರೆದು ಬಿಟ್ಟು ಅದನ್ನ ವಾಪಸ್ ಹಾಕೊಂಡು ಅವ್ರವ್ರ ಮನೆಗೆ ಅವ್ರು ತಲುಪಲಿ. ಬರೀ ಎಕ್ಸಾಮ್ಗೋಸ್ಕರ ಯಾಕೆ? ಅಕಸ್ಮಾತ್ ಆ 1 ಗಂಟೆ ಎಕ್ಸಾಮ್ ಅವ್ರು ಬರ್ದಿಲ್ಲ ಅಂತ ಹೇಳಿದ್ರೆ ಇವರು ಕಷ್ಟಪಟ್ಟಿರೋದು ಇಷ್ಟೊಂದು ವರ್ಷ, 12 ವರ್ಷಗಳ ಕಾಲ, 1ನೇ ತರಗತಿಯಿಂದ 12ನೇ ತರಗತಿ ಮುಂದಕ್ಕೆ ಅದು ಬರುತ್ತೆ ನೋಡಿ. ನಮ್ಮಲ್ಲಿ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಿ ಬರ್ದಿರಿ ಅಂತ ಒಪ್ಕೋತೀವಿ ಅಷ್ಟೇ. ಎಲ್ಲದಕ್ಕೂ ಅನ್ವಯಿಸ್ತೀರಾ? ಕ್ರಿಕೆಟ್ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಇದು ನಕ್ಕೊಂಡು ಆಟ ಆಡ್ತೇನ್ರಪ್ಪ ಸರ್. ಹರ್ಭಜನ್ ಸಿಂಗ್ ತಲೆ ಮೇಲೆ ಪಟ್ಟೆ ಧರಿಸ್ಕೊಂಡೆ ಕ್ರಿಕೆಟ್ ಆಡಿರೋದು, ಅದಕ್ಕೆ ಅವಕಾಶ ಮಾಡಿಕೊಡ್ತು. ಮಕ್ಕಳ ಟೀಮ್ ಬಗ್ಗೆ ಮಾಡ್ತಾರೆ, ಯಾಕೆ ಕೂಗ್ತೀವಿ? ನಾನು ಹೇಳ್ತಿರೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಇದಕ್ಕೆ ಅವಕಾಶ ಕೊಟ್ಟಿದೀವಿ. ನಿಮ್ಮ ಧಾರ್ಮಿಕ ವಸ್ತ್ರವನ್ನ ನೀವು ಧರಿಸ್ಕೊಂಡು ಹರ್ಭಜನ್ ಸಿಂಗ್ ಬೌಲಿಂಗ್ ಮಾಡಿದ್ದಾರೆ. ಇಷ್ಟು ದಿನ ನಾವು ನೋಡಿದ್ದೀವಿ. ಅದೇ ನಮ್ಮ ದೇಶದ ಸಂಸ್ಕೃತಿ.
ವಿವಿಧತೆಯಲ್ಲಿ ಏಕತೆಯನ್ನು ಹುಡುಕುವುದೇ ನಮ್ಮ ದೇಶ. ನಾವು ಒಟ್ಟಾಗಿರುವುದೇ ನಮ್ಮ ದೇಶ. ಕೈ ಹಿಡಿದು ದುಡಿಬೇಕು, ಒಂದಾಗಿ ಬಾಳ್ಬೇಕು. ಅದನ್ನೇ ನಾವು ಮೊದಲಿಂದ ಹೇಳಿರೋದು. ಇಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂತದ್ದೇ ಒಂದು ಇಲ್ಲ ಮೊಸರಲ್ಲಿ ಕಲ್ಲು ಹುಡುಕ್ದವ್ರು ರಾಜಕಾರಣ ಮಾಡಿದವರು. ಅಮಾಯಕ ಒಂದು ಪ್ರಾಣ ತ್ಯಾಗ ಆಯ್ತಲ್ಲ ಒಂದು, ಅದು ಯಾರ ಕಾರಣ? ಅದಕ್ಕೆ ಯಾರು ಮಾಡಿದ ಅದನ್ನ? ಅದ್ರ ಬಗ್ಗೆ ಯಾರು ಉತ್ತರ ಕೊಡ್ತಾರೆ ಗೊತ್ತು? ಅವನಿಗೆ ಬೇಕಾಗಿತ್ತ ಹಿಜಾಬ್? ಅವನಿಗೆ ಬೇಕಾಗಿತ್ತ? ಮುತಾಲಿಕ್ರೆ ಏನ್ ಹೇಳ್ತೀರಿ? ಟೈಲರ್ ಆಗಿದ್ದವನು ಯಾಕೆ ಬರ್ಬೇಕಾಗಿತ್ತು ಹಿಜಾಬ್ ಇದ್ರಲ್ಲಿ? ಮುತಾಲಿಕ್ರೆ ಕೇಳ್ತಾ ಇದೀಯ? ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮುತಾಲಿಕ್ ಅವ್ರನ್ನ ಮತ್ತೆ ಸಂಪರ್ಕಿಸುವಂತ ಕೆಲಸ ಮಾಡಿದೆ. ಸಾದಿಕ್ ಅವರೇ, ಈಗ ವಿಚಾರಗಳಂತೂ ಬಹಳ ಸಿಂಪಲ್. ಈಗಿನ ಕೋರ್ಟ್ನ ತೀರ್ಪು, ಅದಕ್ಕೆ ಸದ್ಯಕ್ಕಂತೂ ಯಾವುದೇ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದ ಏನು ಅದಕ್ಕೆ ತಡೆ ಇಲ್ಲ, ಏನಿಲ್ಲ. ಇವತ್ತೀಗ ಆದೇಶ ಈಗಷ್ಟೇ ಹೊರಬಿದೆ. ಚಾಲೆಂಜ್ ಮಾಡುವಂಥದ್ದು, ಪ್ರಶ್ನಿಸುವಂಥದ್ದು, ಮೇಲ್ಮನವಿ ಹೋಗುವಂಥದ್ದು ಇವೆಲ್ಲವೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಸಮುದಾಯಕ್ಕೂ ಇರುತ್ತೆ ಅಥವಾ ಕೂಡ ಇರುತ್ತೆ. ಆದ್ರೆ ವಿಚಾರ ಇರುವಂತದ್ದು ಈಗ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆಯುವ ಹೇಗೆ ಅವಕಾಶಗಳಿರುತ್ತೆ ಅಂತ ಹೇಳಿ. ಒಂದ್ ನಿಮಿಷ ರಘುಪತಿ ಭಟ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ ಶಾಸಕರು. ರಘುಪತಿ ಭಟ್ರೆ, ಕೋರ್ಟಿನ ತೀರ್ಪನ್ನ ಗಮನಿಸಿದ್ರಿ, ಏನ್ ಹೇಳ್ತೀರಿ? ಸರ್, ಬಹಳ ಸಂತೋಷ ಆಗಿದೆ. ಕೋರ್ಟು ಒಂದು ನ್ಯಾಯಪರವಾದಂತಹ ಒಂದು ತೀರ್ಪನ್ನು ನೀಡಿದೆ ಮತ್ತು ಒಂದು ಸ್ಪಷ್ಟವಾದಂಥ ಆದೇಶವನ್ನು ನೀಡಿದೆ. ಕೆಲವು ಗೊಂದಲಗಳಿತ್ತು. ಇದು ಹಿಜಾಬ್ ಧಾರ್ಮಿಕ ಆಚರಣೆಯ ಭಾಗವ ಅಲ್ಲ ಅಂತ ಹೇಳುವಂತ ಸ್ಪಷ್ಟ ಮಾಡಿದೆ. ಮತ್ತೆ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧಿಕಾರದ ಬಗ್ಗೆಯೂ ಪ್ರಶ್ನೆ ಆಗಿತ್ತು. ಅದಕ್ಕೂ ಸ್ಪಷ್ಟವಾದಂಥ ಆದೇಶವನ್ನ ಸರ್ಕಾರ ಹೈಕೋರ್ಟ್ ನೀಡಿದೆ. ಎರಡನೇದು, ನಮ್ಮ ಇಶ್ಯೂ ಸ್ಟಾರ್ಟ್ ಆದ ಮೇಲೆ ನಾವು ಬರೆದುಕೊಂಡಂತ ಕ್ಲಾರಿಫಿಕೇಶನ್ ಮೇಲೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಧಾರ್ಮಿಕ ವಸ್ತ್ರಗಳನ್ನ ಯೂನಿಫಾರ್ಮ್ ಅಲ್ಲಿ ಹಾಕಬಾರ್ದು, ಯೂನಿಫಾರ್ಮ್ ಬೇಕಾ ಬೇಡುವಂತ ನಿರ್ಧಾರವನ್ನ ಕಾಲೇಜ್ ಅಭಿವೃದ್ಧಿ ಸಮಿತಿ ಮಾಡಬೇಕು ಅಂತ ಹೇಳುವಂತ ಆದೇಶವನ್ನ ಸರ್ಕಾರ ಮಾಡಿತ್ತು. ಆ ಆದೇಶವನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ನಮ್ಮ ನಿಲುವಿಗೆ ಸಂಪೂರ್ಣವಾದಂತ ಜಯ ಸಿಕ್ಕಿದೆ ಅಂತ ಬಹಳ ಸಂತೋಷ. ಸರ್, ಇದು ಜಯ ಸೋಲು ವಿಷಯ ಇಲ್ಲ ಸರ್, ದಯವಿಟ್ಟು ಸರ್. ಇದು ಜಯ ಸೋಲು, ಜಯ ಅಂತಲ್ಲ. ಜಯ ಅಂತ ಹೆಂಗ್ ಹೇಳಕ್ ಬರುತ್ತೆ? ಜಯ ಅಂದ್ರೆ ನಮ್ದು ಸೋಲ, ಜಯ ಸೋಲು ಅಂತ ಹೇಳಕ್ ಬರುತ್ತಾ? ಸರ್, ದಯವಿಟ್ಟು ಗೌರವದಿಂದ ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಒಂದು ತಪ್ಪು ಸಂದೇಶವನ್ನು ಕಳಿಸೋದು ಬೇಡ. ಇದರಲ್ಲಿ ಸೋಲು ಗೆಲುವು ಇಲ್ಲ ಸರ್. ಇದು 6 ಜನ ಮಕ್ಕಳು, ಜಯ ಸೋಲು ಎರಡಲ್ಲ, ಮತ್ತೆ ಹೆಂಗೆ ಹೇಳಕ್ ಬರುತ್ತೆ ಸರ್? ಇವಾಗ ಜಯ ಆಯ್ತಾ, ಮುಂದಕ್ಕೆ ನಾವು ಮೇಲತ್ತಿದ್ರೆ ಇವಾಗ ಜಯ ಸೋಲು ತಿರ್ಗಾ ಸರ್ ಬೇಡ ಸರ್ ಅಂತ ಹೇಳ್ತಿದ್ರೆ ಮತ್ತೇನು ಅಂತ ಹೇಳ್ಬೇಕು? ಸರ್, ತೀರ್ಪು ಬಂದಿದೆ, ಅದಕ್ಕೆ ಗೌರವ ಕೊಡೋಣ ಅಂತ ಹೇಳಿ ಸರ್. ತೀರ್ಪು ಬಂದಿದೆ, ಅದಕ್ಕೆ ಗೌರವಿಸೋಣ. ತೀರ್ಪು ಬಂದಿದೆ, ಅದಕ್ಕೆ ಗೌರವ ಕೊಡೋಣ ಅಂತ ಹೇಳಿ. ಜಯ ಸೋಲು ಜಯ ಅಂತ ಹೇಳ್ತೀರಲ್ಲ, ತಪ್ಪು. ಶಿವಮೊಗ್ಗದಿಂದ ಒಬ್ಬ ವಿದ್ಯಾರ್ಥಿನಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇವರು ಜುಮೇರಾ ಅಂಜುಮ್, ಹೋರಾಟ ಮಾಡಿದಂಥವ್ರು, ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆ ಮಾಡಿದಂಥವ್ರು. ಜುಮೇರಾ ಅಂಜುಮ್, ಕೋರ್ಟ್ ತೀರ್ಪನ್ನ ಗಮನಿಸಿದ್ರಿ, ಏನ್ ಹೇಳ್ತೀರಿ? ಹೇಳಿ ಸರ್. ಕೋರ್ಟಿನ ತೀರ್ಪು ಬಂತು ಇವತ್ತು, ಅದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀಯಮ್ಮ? ಜುಮೇರಾ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ ಸರ್, ಕೋರ್ಟ್ ತೀರ್ಪು ಬಂದಿದೆ. ಹೇಳಿ, ಮುಂದುವರಿಸಿ. ಕೇಳಿಸ್ತಾ ಇದೆ ಮುಂದುವರಿಸಿ. ಸರ್, ಇವತ್ತು ಕೋರ್ಟಿನ ತೀರ್ಪು ಬಂದಿದೆ. ಹಲೋ, ಹೇಳಿ, ಮಾತಾಡಿ, ಕಂಟಿನ್ಯೂ ಮಾತಾಡದ ಹೋಗಿ. ಜುಮೇರಾ, ಮಾತಾಡಿ. ಸರ್, ತೀರ್ಪು ಬಂದಿದೆ ಸರ್. ಇದು ನಮಗೆ ಒಂದು ಸಮಾಧಾನ ತಂದಿಲ್ಲ ಸರ್. ಇಷ್ಟು ದಿನದ ಹೋರಾಟ, ಇಷ್ಟು ದಿನ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದು ಸರ್, ಇದನ್ನೆಲ್ಲ ಮಾಡಿದ್ದು ನಮಗೆ ಏನೋ ಒಂಥರ ಬೇಸರ ತಂದಿದೆ. ಸೊ ನಾವು ಈ ಒಂದು ಹೋರಾಟವನ್ನ ಮುಂದುವರ್ಸೋದಕ್ಕೋಸ್ಕರ ಸರ್ ನಾವು ಸುಪ್ರೀಂ ಕೋರ್ಟಿಗೂ ಕೂಡ ಹೋಗುವಂತ ಒಂದು ಇದಿದೆ ಸರ್. ಸೊ ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟಿನ ಕದ ತಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ? ಹೌದು ಸರ್, ಹೌದು. ಯಾಕಂದ್ರೆ ಸರ್ ನೋಡಿ, ನೀವೇ ಇದು ಇಷ್ಟು ದಿನದಿಂದ ನಾವು ಮಾಡಿರಂತಹ ಹೋರಾಟ. ಮಾತಾಡಿ, ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ. ಸರ್, ಇದು ಹೋರಾಟ ವ್ಯರ್ಥ ಆಗ್ಬಾರ್ದು ಸರ್. ಇದು ಸರ್ ನಮಗೆ ಒಂದು ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪಿಗೆ ಗೌರವ ಇದೆ, ಆದ್ರೆ ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಸರ್. ಆಯ್ತಾ? ಸೊ ಹಾಗಾಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗುವಷ್ಟು ನಾವು ಮುಂದುವರಿತೀವಿ ಸರ್. ಅಂಜುಮ್, ಈಗ ನೀವು ಯಾವ ಕ್ಲಾಸ್ ಅಲ್ಲಿ ಓದ್ತಿದ್ದೀರಾ? ಯಾಕಂದ್ರೆ ಇದು ನಮ್ಮ ಧರ್ಮದ ಸರ್, ನಂದು ಫೈನಲ್ ಇಯರ್ ಡಿಗ್ರಿ ಸರ್. ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇದ್ದೇ ಇರುತ್ತೆ ಅಂಜುಮ್, ಅದು ನೀವು ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಬಟ್ ಈಗ ನಿಮ್ಗೆ ಎಕ್ಸಾಮ್ಸ್ ಬಂದಾಗ ನೀವು ತರಗತಿಗಳಲ್ಲಿ, ಈಗ ನಿಮ್ಗೆ ಗೊತ್ತಿದೆ ಶಿವಮೊಗ್ಗದಲ್ಲಿ ಏನ್ ನಡೀತು, ಕ್ಲಾಸ್ ರೂಮ್ಗಳಲ್ಲಿ ಎಕ್ಸಾಮ್ ಬರೀತಾ ಇದ್ದಂತ ಮಕ್ಕಳು ಹೊರಗಡೆ ಬಂದಿರುವಂತದ್ದು ಆಯ್ತು. ಆದ್ರೆ ಈಗಲೂ ಕೂಡ ಅದೇ ನಿಲುವು ಇರುತ್ತಾ, ಅಥವಾ ಹೋಗಿ ಎಕ್ಸಾಮ್ ಅನ್ನ ಬರೀತೀರಾ?
ಸರ್ ಇದು ಎಷ್ಟು ಹಿಜಾಬ್ ನಮಗೆ ಅವಶ್ಯಕತೆ ಇದೆಯೋ ಶಿಕ್ಷಣ ಕೂಡ ಅಷ್ಟೇ ಅವಶ್ಯಕತೆ ಇದೆ ಸರ್. ಸರ್ ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಇಷ್ಟು ದೊಡ್ಡದಾಗಿ ಮಾಡಿ ನಾವು ಶಿಕ್ಷಣದಿಂದ ನಾವೇನು ಹಿಂದೆ ಸರಿತಾ ಇಲ್ಲ. ಸೊ ಇದು ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ಸೊ ಇದು ಎಕ್ಸಾಮ್ ನಡೆಯೋದಕ್ಕೆ 2 ತಿಂಗಳಿದೆ ಸರ್. ಸೊ ಅದಕ್ಕೆ ಒಂದು ಅವಕಾಶವನ್ನ ಕೊಟ್ಟು ನಂತರ ಸುಪ್ರೀಂ ಕೋರ್ಟ್ ಇಂದ ಯಾವ ರೀತಿಯ ಒಂದು ಆದೇಶ ಬರುತ್ತೆ ಸರ್, ಅಲ್ಲಿ ತನಕ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಆದ್ರೆ ಅಂಜುಮ್, ಇಲ್ಲಿ ಸುಮೇರಾ ಅಂಜುಮ್, ಇದೊಂದು ಅಂಶವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಈಗ ಹೈಕೋರ್ಟ್ ನ ಆದೇಶವನ್ನ ಮಾಡಿದ ನಂತರ ಅದನ್ನ ಪಾಲನೆ ಮಾಡ್ಬೇಕಂತ ಎಲ್ಲರ ಜವಾಬ್ದಾರಿ ಇದೆ. ಅಂಜುಮ್, ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಶಾಸಕ ಯತ್ನಾಳ್ ಮಾತಾಡ್ತಿದ್ದಾರೆ. ಒಂದು ತುಷ್ಟೀಕರಣದ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯಲ್ಲಿ ಇತ್ತು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲದರಲ್ಲಿ ಹಂತವಾಗಿ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ನಿಜವಾದಂಥ ಜಾತ್ಯತೀತ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ. ಓಕೆ ಸರ್. ಇದು ಯತ್ನಾಳ್ರು ಈಗಾಗಲೇ ಮಾತಾಡ್ತಾ ಇದುವರೆಗೆ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದ್ರು, ಅದಕ್ಕೆ ಈಗ ಈ ಕೋರ್ಟ್ ತೀರ್ಪಿನಿಂದಾಗಿ ನ್ಯಾಯ ಸಿಕ್ಕಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸುಮೇರಾ ಅಂಜುಮ್, ಈಗ ನಾನು ಆಗಲೇ ಹೇಳ್ತಾ ನೀವೊಂದು ಮಾತನ್ನು ಹೇಳಿದ್ರಿ, ಇಲ್ಲ ಈಗ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು. ಆದರೆ ಕೋರ್ಟ್ನ ಮುಂದೆ ಎಲ್ಲ ಅಂಶಗಳು ಕೂಡ ಚರ್ಚೆಗೆ ಬಂದಿದ್ವು, ಈ ಎಲ್ಲ ಅಂಶಗಳು ಕೂಡ ಬಂದಿದ್ವು. ಈಗ ತಾತ್ಕಾಲಿಕವಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದರಿಂದ ಹಿಡಿದು ಬೇಡ ಶಾಲನ್ನ ತಲೆ ಮೇಲೆ ಹಾಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದ್ರವರೆಗೂ ಕೂಡ ಮಾತುಗಳು ವಾದವನ್ನ ಮಂಡನೆ ಮಾಡಿ ಆಗಿದೆ ಅರ್ಜಿದಾರರ ಪರ ವಕೀಲರು. ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿನೇ ಹೈಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇದ್ದೇ ಇದೆ. ಆದರೆ ಒಂದು ಬಹಳ ಮುಖ್ಯ ಏನಂದ್ರೆ, ಈಗಿನ ಹೈಕೋರ್ಟ್ನ ಆದೇಶದ ಪಾಲನೆಯನ್ನ ಮಾಡಬೇಕಾಗಿರೋದು ಎಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ. ಇದಕ್ಕಾಗಿಯೇ ಕೇಳುವಂಥದ್ದು, ಈಗ ಎಕ್ಸಾಮ್ ಬರೆಯುವಂತಹ ಹಂತದಲ್ಲಿ ನಾನು ಹಿಜಾಬ್ ಹಾಕದೇ ಇದ್ರೆ ನಾನು ಎಕ್ಸಾಮ್ ಬರೆಯಲ್ಲ ಅಂತ ಹೇಳಿದಾಗ ಅಂತಿಮವಾಗಿ ನಷ್ಟವನ್ನು ಅನುಭವಿಸುವಂಥದ್ದು ವಿದ್ಯಾರ್ಥಿನಿಯರು. ನಿಮಗೆ ಖಂಡಿತವಾಗ್ಲೂ ಕೂಡ ಈ ಪ್ರಶ್ನೆ ಇದೆರಡರ ನಡುವೆ ಯಾವುದು ಆಯ್ಕೆ ಅನ್ನುವಂಥದ್ದಲ್ಲ. ಇವತ್ತೀಗ ಒಂದು ಆದೇಶ ಇದೆ, ಈ ಆದೇಶದ ಪಾಲನೆ ಆಗಬೇಕಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅಂಶು. ಅದಕ್ಕೆ ತಾವೇನು ಹೇಳ್ತೀರಿ, ಈ ಆದೇಶದ ಪಾಲನೆಯನ್ನು ಮಾಡಿಕೊಂಡೇ ನಂತರ ಬೇಕಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಮೇಲ್ಮನವಿಯನ್ನ ಅಥವಾ ನಿಮ್ಮ ಹೋರಾಟವನ್ನು ಮುಂದುವರಿಸೋದಕ್ಕೆ ಅವಕಾಶ ಇದೆಯಲ್ವಾ ಅಂತ? ಹೌದು ಸರ್, ಇದೆ. ಹೇಗೆ ಅವರು 2 ತಿಂಗಳ ನಂತರ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೋ ಸರ್, ಅದು ಒಂದು ನನ್ನ ಮನವಿ ಏನು ಅಂದರೆ, ಇಷ್ಟು ದಿನ ನಡೆದಿದ್ದಂತಹದ್ದು 2 ತಿಂಗಳಲ್ಲಿ ಏನಾಗುತ್ತೆ ಸರ್. 2 ತಿಂಗಳು ಒಂದು ಹಿಜಾಬಿಗೆ ಅವಕಾಶವನ್ನು ಕೊಟ್ಟರೆ ಆ ಹಿಜಾಬನ್ನು ಹಾಕ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದು ಸರ್ ನನ್ನ ಇದು ಸರ್. ಈಗ ಸುಮೇರಾ ಅಂಜುಮ್, ಒಂದು ವೇಳೆ ಈಗ ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 2 ತಿಂಗಳಿಗೆ ಅವಕಾಶ ಕೊಡೋದಿಲ್ಲ, ಆವಾಗ ಸರ್ ಆ ಒಂದು ಏನು ತೀರ್ಪು ಬಂದಿದೆ ಸರ್, ಅದರ ಪ್ರಕಾರ ಅದಕ್ಕೆ ನಾವು ಗೌರವವನ್ನು ಕೊಡ್ತೀವಿ ಸರ್. ಈಗ ನೀವು ಏನೋ ಗೊಂದಲದಲ್ಲಿದ್ದೀರಿ, ಪಾಪ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಈಗ ಈ ತೀರ್ಪು ಬಂದಿದೆಯಲ್ಲ, ಈ ತೀರ್ಪನ್ನು ನೀವು ಫಾಲೋ ಮಾಡ್ತಿರೋ ಫಾಲೋ ಮಾಡಲ್ವೋ? ಈಗ ತುಂಬ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಆ ಥರದ್ದೆಲ್ಲ ಅದಕ್ಕೆ ಪ್ರವೇಶ ಇಲ್ಲ ಅಂತ. ನೀವು ಅದನ್ನೇ ಹಾಕೊಂಡು ಎಕ್ಸಾಮ್ ಬರಿತೀನಿ ಅಂತಂದ್ರೆ ಆಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ಲಾರಿಟಿ ಇದೆಯಮ್ಮ? ನೀವು ಆಮೇಲೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗೋದು, ಅದೇನು ತೀರ್ಪು ಬರುತ್ತೆ ಅದೆಲ್ಲ ಪ್ರಶ್ನೆ ಬೇರೆ, ಅದು ಮುಂದಿನ ಭಾಗ. ನೀವೇ ಹೇಳ್ತಾ ಇದ್ದೀರಿ ಪರೀಕ್ಷೆ ಹತ್ತಿರದಲ್ಲಿದೆ ಅಂತ. ಈಗ ಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನು ಫಾಲೋ ಮಾಡಬೇಕು. ಹೌದು ಸರ್, ಅದ್ರ ಬಗ್ಗೆ ಹೇಳಿ. ಕೋರ್ಟಿನ ತೀರ್ಪನ್ನ ಸರ್ ನಾವು ಪಾಲನೆ ಮಾಡ್ತೀವಿ ಸರ್. ಹೋಗಿ ಎಕ್ಸಾಮ್ ಬರಿತೀರಿ ಹಾಗಾದ್ರೆ? ಎಸ್, ಹೌದು ಸರ್, ಬರಿತೀವಿ. ಓಕೆ ಎಸ್. ಒಂದೇ ಒಂದು ನಿಮಿಷ ರಂಗನಾಥ್ ಸರ್. ಇಸ್ಲಾಮಿನ ಇತಿಹಾಸದಲ್ಲಿ ಈ ಥರ ಎಷ್ಟೋ ಸಂಗತಿಗಳು ಬಂದವೆ. ಸುಲೈ ಹುದೇಬಿಯಾ ಅಂತಲೂ ಒಂದು ಇದೆ, ನಮಗೋಸ್ಕರ ಒಂದು ಎಕ್ಸಾಂಪಲ್ ಇದೆ. ಈ ಸಂಗತಿಯಲ್ಲಿ, ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್. ಬರೀ ಎಕ್ಸಾಮ್ ಬರೆಯೋ ಅಷ್ಟು ಹೊತ್ತು ಅವರು ಅಕಸ್ಮಾತ್ ಆ ಹಿಜಾಬನ್ನು ತೆಗೆದು ಎಕ್ಸಾಮ್ ಬರೆದು ಮುಂದಕ್ಕೆ ಬರಂಗಿದ್ರೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಇವರು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ಕೊಂಡು ಬಂದಿರ್ತಾರೆ. ಇವಾಗ ಬರೀ ಎಕ್ಸಾಮ್ ಬರೆಯೋಕ್ಕೆ ಇವರು ಹಿಜಾಬ್ ಇಲ್ದಿರ ಬರೆಯಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದು ತಪ್ಪಾಗುತ್ತೆ. ಬರೀ ಎಕ್ಸಾಮ್ ಬರೆಯೋ ಅಷ್ಟೊತ್ತು ಅವ್ರು ಹಿಜಾಬನ್ನು ತೆಗೆದು ಎಕ್ಸಾಮನ್ನು ಬರೀಲಿ ಅಂತ
ನಾನು ಕೇಳ್ಕೊಳಕ್ ಆದ್ರೆ ಇಷ್ಟಪಡ್ತೀನಿ. ಕೆಲವು ಈಗ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕ್ಲಾಸಸ್ ನಡೀತಾ ಇರುತ್ತೆ ರಜಾಕ್ ಅವ್ರೆ, ಬರೀ ಎಕ್ಸಾಮ್ ಮಾತ್ರ ವಿಚಾರ ಅಲ್ಲ. ಈಗ PU ಕಾಲೇಜುಗಳು, ಡಿಗ್ರಿ ಕಾಲೇಜುಗಳಲ್ಲಿ ಎಕ್ಸಾಮ್ಗಳು ನಡೀತಿರುವಂತದ್ದು, ಎಕ್ಸಾಮ್ ನಡೀತಿರುತ್ತೆ. ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕ್ಲಾಸಸ್ ನಡೀತಿರುತ್ತೆ, ಕ್ಲಾಸಸ್ಗಳಲ್ಲೂ ಕೂಡ ಇದು ಅವಕಾಶ ಇರೋದಿಲ್ಲ. ನೋಡಿ, ಒಂದು ಮೊಮೆಂಟಮ್ ನಡೆದಿರುತ್ತೆ ಅರವಿಂದ್. ಹೇಗೆ ಅಂತ ಹೇಳಿದ್ರೆ ಇವರು ಓದ್ಕೊಂಡು ಬಂದಿರ್ತಾರೆ, ಒಂದು ಎಕ್ಸಾಮ್ ಬರ್ದಿರ್ತಾರೆ, ಒಂದು ಟೆಸ್ಟ್ ಬರ್ದಿರ್ತಾರೆ. ಮೊದಲೇ ಡಿಸ್ಟರ್ಬೆನ್ಸ್ ನಮಗೆ ಕೊರೋನಾದಿಂದ ಆಗಿತ್ತು. ಈ ಒಂದು ಡಿಸ್ಟರ್ಬೆನ್ಸು ಇದನ್ನ ಇಟ್ಕೊಂಡು ಇದು ಒಂದು ಎಕ್ಸಾಮ್ ಮೇಲೆ ಬೀಳ್ಬಾರ್ದು. ಹೇಗೋ ಹೀಗೋ ಎಕ್ಸಾಮ್ ಪಾಸ್ ಆಗ್ಬೇಕು. ಇವರು ಎಕ್ಸಾಮ್ ಬರೆಯೋ ಅಷ್ಟು ಹೊತ್ತು ಅಕಸ್ಮಾತ್ ನೀವು ಹಿಜಾಬನ್ನ ತೆಗಿಬೇಕು. ನೋಡಿ, ಏರ್ಪೋರ್ಟ್ ಅಲ್ಲಿ ಸ್ಕ್ಯಾನಿಂಗ್ ಮಾಡುವಾಗ, ಇವಾಗ ಏರ್ಪೋರ್ಟ್ಗೆ ಹೋಗ್ತೀವಿ ನಾವು, ಸ್ಕ್ಯಾನಿಂಗ್ ಮಾಡುವಾಗ ಅಷ್ಟೊತ್ತಲ್ಲಿ ಹಿಜಾಬನ್ನ ತೆಗೆದೇ ಒಳಗಡೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ತೆಗಿತೀವಿ. ಅಷ್ಟೊತ್ತು ಎಕ್ಸಾಮ್ ಬರೆಯೋ ಅಷ್ಟೊತ್ತಿಗೆ ನೀವು ದಯವಿಟ್ಟು ಒಂದು ಅವಕಾಶ ಮಾಡಿ, ಬೇಕಾದ್ರೆ ಬರ್ಕೊಳ್ಳಿ ಎಕ್ಸಾಮ್. SDPI ವಕ್ತಾರರಿದ್ದಾರೆ ರಿಯಾಜ್, ಏನ್ ಹೇಳ್ತೀರಿ ತೀರ್ಪಿನ ಬಗ್ಗೆ? ಒಂದು ಅನಿರೀಕ್ಷಿತವಾದಂತಹ ಆದೇಶವನ್ನು ಹೈಕೋರ್ಟ್ ನೀಡಿದೆ. ಮೂಲಭೂತ ಹಕ್ಕು, ಸಂವಿಧಾನಿಕ ಹಕ್ಕು, ಧಾರ್ಮಿಕ ಹಕ್ಕನ್ನು ಎತ್ತಿಡಿಬೇಕಾಗಿದ್ದಂಥ ಹೈಕೋರ್ಟ್ ಫೆಬ್ರವರಿ 5ಕ್ಕೆ ಸರ್ಕಾರ ಏನು ಆದೇಶ ನೀಡಿತ್ತು ಅದನ್ನೇ ಎತ್ತಿಡಿದಿದೆ. ಈ ಒಂದು ತೀರ್ಪು ಒಬ್ಬ ಭಾರತದ ಸಂವಿಧಾನವನ್ನು ಒಪ್ಪುವಂಥ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಒಬ್ಬ ನಾಗರಿಕನಾಗಿ ಇದು ನಮಗೆ ಸಮಾಧಾನವನ್ನು ತಂದಿಲ್ಲ. ಈ ತೀರ್ಪನ್ನು ಇಲ್ಲಿನ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲವೂ ಕೂಡ ಇಲ್ಲಿ ಪ್ರಶ್ನಿಸಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಎಷ್ಟೋ ಕೇಸುಗಳು ಹೈಕೋರ್ಟ್ ಹೇಳಿಕೆ ಬಂದ ನಂತರ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದಂತಹ ವಿಚಾರಗಳಿದೆ. ಸಾವಿರಾರು ಲಕ್ಷಗಟ್ಟಲೆ ಕೇಸುಗಳು ಇಡೀ ದೇಶದಲ್ಲಿ ಹೈಕೋರ್ಟನ್ನು ಒಪ್ಪದೆ ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದಂತಹದ್ದಿದೆ. ಈ ರೀತಿ ಎಲ್ಲ ಅವಕಾಶಗಳಿರುವಾಗ ಇಲ್ಲಿ ಯಾರೂ ಕೂಡ ಈ ಒಂದು ಆದೇಶ ಬಂದಾಗ ಹೆದರಿಕೊಳ್ಬೇಕಾದಂತಹದ್ದು, ನಿರಾಶೆಗೊಳ್ಬೇಕಾದಂಥದ್ದು ಯಾವುದೇ ಅಗತ್ಯತೆ ಇಲ್ಲ. ಖಂಡಿತವಾಗಿಯೂ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಯಮವನ್ನು ಪಾಲಿಸಿದಂಥ ಒಂದು ಸಮುದಾಯವಾಗಿದೆ. 25 ವರ್ಷಗಳ ದೀರ್ಘಕಾಲದ ನಮ್ಮ ಕಾಯುವಿಕೆಗೆ ನಾವು ಬಾಬರಿ ಮಸೀದನ್ನೇ ಕಳ್ಕೊಂಡವರಾಗಿದ್ದೇವೆ. ಹಾಗಾಗಿ ಯಾರೂ ಕೂಡ ಇಲ್ಲಿ ನಿರಾಶರಾಗಬೇಡಿ. ಖಂಡಿತವಾಗಿ ಈ ಸಂವಿಧಾನದಲ್ಲಿ ನಮಗೆ ಅವಕಾಶಗಳಿದೆ, ಕಾನೂನು ವ್ಯವಸ್ಥೆಯಲ್ಲಿ ಅವಕಾಶಗಳಿದೆ. ಮುಂದಕ್ಕೆ ಹೋಗೋಣ. ಈಗ ನೀವು ಬಾಬರಿ ಮಸೀದಿ ಬಗ್ಗೆ ಮಾತಾಡಿದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಮಾತಾಡ್ದಂಗೆ ಸುಮ್ಮನೆ ಕೊಟ್ಟಿರಲ್ಲ ತೀರ್ಪುಗಳನ್ನ. ಈ ತೀರ್ಪು ಕೂಡ ಸುಮ್ಮನೆ ಬಂದಿಲ್ಲ. ನಾಳೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿನ ತೀರ್ಪು ಕೂಡ ಸುಮ್ಮನೆ ಬರಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪನ್ನು ಕೂಡ ಮರು ಅಪೀಲ್ ಮಾಡಿದಂಥ ಎಷ್ಟೋ ನಿದರ್ಶನಗಳು ಈ ದೇಶದಲ್ಲಿದೆ. ಹಾಗಾಗಿ ನೀವು ಯಾಕೆ ಸುಪ್ರೀಂ ಕೋರ್ಟನ್ನು ಹೈಕೋರ್ಟನ್ನು ಸುಪ್ರೀಂ ಕೋರ್ಟ್ಗಿಂತ ಮೇಲೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಿಂತ ಮೇಲೆ ಇರುವಂಥ ಒಂದು ಅವಕಾಶ ಸುಪ್ರೀಂ ಕೋರ್ಟಲ್ಲಿ ಬಹಳಷ್ಟು. ಇವತ್ತು ಹೈಕೋರ್ಟಲ್ಲಿ ಈಗ ಕೆಳಗಿನ ಸ್ಥಳೀಯವಾಗಿದ್ದ ನ್ಯಾಯಾಲಯಗಳನ್ನು ಒಪ್ಪದೆ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಬಂದಂಥ ಎಷ್ಟೋ ತೀರ್ಮಾನಗಳಿವೆ. ಸೊ ಈಗ ನೀವು ಹೈಕೋರ್ಟ್ ಒಂದು ಅಂತಿಮ ಹೈಕೋರ್ಟ್ ಅನ್ನು ಒಪ್ಪಿಕೊಳ್ಳಿ ಅಂತ ಹೇಳುವಾಗಿಲ್ಲ. ಕಾನೂನು ಪಾಠವನ್ನು ಆ ರೀತಿಯಾಗಿ ಮಾಡಕ್ ಬರಬೇಡಿ ನೀವು. ಅಲ್ಲ, ನೀವು ಕೂಡ ಆ ರೀತಿ ಮಾಡಬೇಡಿ. ಇಲ್ಲಿ ವೆರಿ ಸಿಂಪಲ್. ನೀವು ನಮ್ಗೆ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇದೆ ಅಂತ ಯಾರೋ ವಿದ್ಯಾರ್ಥಿನಿಯರನ್ನ ದಾರಿ ತಪ್ಪಿಸಬೇಡಿ. ನೀವು ದಯವಿಟ್ಟು ಆದೇಶವನ್ನು ಹೇರಿಕೆ ಮಾಡುವಂತ ಯಾವುದೇ ಅಧಿಕಾರ ಯಾರಿಗೂ ಇಲ್ಲ. ನಿಮಗೆ ಮಧ್ಯಂತರವಾಗಿ ಯಾರಿಗೂ ಇಲ್ಲ. ಈ ಆದೇಶ ಜಾರಿಯಲ್ಲಿ ಈ ಆದೇಶ ಜಾರಿಯನ್ನು ಒಪ್ಪೋದಿಲ್ಲ ಅಂತ ಯಾವ ಸ್ವರೂಪದ ನಾಗರಿಕ ನೀವು? ನೀವೇನು ಸಂವಿಧಾನದ ಪಾಠವನ್ನು ಇಲ್ಲಿ ಮಾಡ್ತಾ ಇದ್ದೀರಿ? ನೀವು ಯಾವ ಸ್ವರೂಪದ ನಾಗರಿಕ ಈ ದೇಶದಲ್ಲಿ? ನೀವು ಆದೇಶ ಮಾಡಬೇಡಿ. ನಾನು ಆದೇಶ ಮಾಡಲ್ಲ, ಹೈಕೋರ್ಟ್ ಮಾಡಿದ ಆದೇಶವನ್ನು ಒಪ್ಪಿಕೊಳ್ಳುವಂಥದ್ದು ನೀವು ಯಾವ ಸೀಮೆಯ ಒಂದು ಪಕ್ಷದ ವಕ್ತಾರ ಅನ್ನೋದನ್ನ ಜನರ ಮುಂದೆ ಸಾಬೀತುಪಡಿಸ್ತಾ ಇದ್ದೀರಿ. ನೀವು ಯಾವ ಸೀಮೆಯ ಪಕ್ಷದ ರಾಜ್ಯ ವಕ್ತಾರ ಅಂತ ಹೇಳಿ ನಿಮ್ಗೆ ಸಾಬೀತುಪಡಿಸ್ತಿದ್ದೀರಿ. ಮಾಡಬೇಡಿ. ಇಲ್ಲ ಮಾಡಬೇಡಿ. ನೀವೇನ್ ಮಾಡ್ತಿದ್ರಿ ಗೊತ್ತಾ? ನೀವು ಆದೇಶವನ್ನ ಪಾಲನೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ. ದಕ್ಷಿಣ ಭಾರತದ ಹಿಂದೂಗಳು ಒಪ್ಪಿಕೊಳ್ಳಿಲ್ಲ, ಅವರು ಅದರ ವಿರುದ್ಧವಾಗಿ ನಡೆದ್ರು. ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ಕೂಡ ಆ ವಾದದಲ್ಲೂ ಕೂಡ ಇದೇ ಅಭಿಪ್ರಾಯವನ್ನು ಹೇಳ್ತೀವಿ. ಕೋರ್ಟ್ನ ಆದೇಶವನ್ನ ಕೇಳಿದಾಗ ಅದನ್ನ ಒಪ್ಪಿಕೊಳ್ಳಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಹೋಗಲಿಕ್ಕೆ ಅವಕಾಶ ಯಾರು ಹೇಳಿದ್ರು? ವಿಶ್ವಾಸ ಇರಿಸೋಣ. ಒಂದ್ ನಿಮಿಷ ರಿಯಾಜ್, ಒಂದ್ ನಿಮಿಷ. ನಿಮ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಯಾರು ಹೇಳ್ತಿಲ್ಲ. ಆಯ್ತು, ಇದನ್ನು ಒಪ್ಪುದಿಲ್ಲ ಅನ್ನೋದು ಸರಿನೇ. ಈ ಆದೇಶವನ್ನು ಒಪ್ಪದೆ ನೀವು ಮೇಲ್ಮನವಿ ಸಲ್ಲಿಸೋದು, ಒಪ್ಪಿದ್ರೆ ಯಾರು ಮೇಲ್ಮನವಿ ಸಲ್ಲಿಸೋದಿಲ್ಲ ಅಲ್ವಾ? ಆದರೆ ಅಲ್ಲಿಗೆ ಮುಗ್ದಿಲ್ಲ. ಒಂದ್ ನಿಮಿಷ ನೀವು ಅದಕ್ಕಿಂತ ಮುಂಚಿತವಾಗಿ ನೀವು ಮಾತಾಡಕ್ ಹೋಗ್ಬೇಡಿ. ನನ್ಗೆ ಇಷ್ಟೇ ಕೇಳ್ತಾ ಇರೋದು,
ಒಪ್ಪಿದ್ರೆ ಯಾರು ಕೂಡ ಮೇಲ್ಮನವಿ ಸಲ್ಲಿಸೋದಿಲ್ಲ, ಒಪ್ಪದೇನೆ ಮೇಲ್ಮನವಿಯನ್ನು ಸಲ್ಲಿಸೋದು, ಅದರ ಅರಿವು ನಮಗಿದೆ. ಆದರೆ ಒಪ್ಪದೇ ನೀವು ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಸಲ್ಲಿಸಿದ ತಕ್ಷಣ ಸುಪ್ರೀಂ ಕೋರ್ಟಿನ ಆದೇಶ ಕೊಟ್ಟೇ ಕೊಡುತ್ತೆ ಅಂತ ಹೇಳಿ ಗ್ಯಾರಂಟಿ ಇರೋದಿಲ್ಲ. ಸುಪ್ರೀಂ ಕೋರ್ಟ್ನ ವಿವೇಚನೆ, ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಕೈಗೊಳ್ಳುತ್ತೆ. ನಮಗೆ ಈ ವಿಚಾರ ಇರೋದು ಡೇ ಟು ಡೇ ಲೈಫ್ ವಿಚಾರ. ಇದು ಪ್ರತಿನಿತ್ಯ ಶಾಲೆ ಕಾಲೇಜುಗಳಿಗೆ ಮಕ್ಕಳು ಹೋಗಬೇಕಾಗಿದೆ. ಅವರನ್ನ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಬರೋ ತನಕ ನೀವು ಹೋಗೋದಿಲ್ಲ ಅಂತ ಹೇಳ್ತೀರಾ? ಕಾಳಜಿ ಇದ್ದಂತ ಮಾಧ್ಯಮ ಸಮೂಹ ಯಾಕೆ ಮೊನ್ನೆಯಿಂದ ಹಿಜಾಬ್ ವಿರುದ್ಧವಾಗಿ ಮಾತಾಡ್ತಾ ಇದೆ? ಯಾಕಂದ್ರೆ SDPI ಇಲ್ಲಿ ರಾಜಕೀಯವನ್ನು ಕೂಡ ಮಾಡ್ತಾ ಇದೆ ಅಂತ. SDPI ಕೂಡ ರಾಜಕೀಯ ಮಾಡ್ತಾ ಇದೆ ಇಲ್ಲಿ. ಅಂದ್ರೆ SDPI ದು ರಾಜಕೀಯ ಉದ್ದೇಶ ಇದೆ ಇದರಲ್ಲಿ. SDPI ನ ರಾಜಕೀಯ ಉದ್ದೇಶ ಇದೆ ಇದರಲ್ಲಿ. ಹರಿಪ್ರಸಾದ್, SDPI ರಾಜಕೀಯ ಉದ್ದೇಶ ನೀವು ಹೇಳ್ತಿದ್ರಿ. ಅಡ್ವೊಕೇಟ್ ಜನರಲ್ ಇದ್ದಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಡ್ವೊಕೇಟ್ ಜನರಲ್ ಜಿ, ಗಮನಿಸ್ತಾ ಇದ್ದೀರಿ ನಾವು ನಾವಡಿಯವರೇ, ಈ ಕೋರ್ಟಿನ ತೀರ್ಪಿನ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಸರ್, ಕೋರ್ಟಿನ ತೀರ್ಪಿನ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಸರ್, ಮಾತಾಡಿ. ತಾಂತ್ರಿಕ ಓಕೆ, ಕಾರಣಾಂತರಗಳಿಂದ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತವರು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅಂದ್ರೆ ತಾವು ಹೇಳ್ತಿರೋದು ಏನು ಅಂದ್ರೆ, ನಾವು ಇದನ್ನು ಒಪ್ಪಲ್ಲ ಅಂತ ಅಂದ್ರೆ ಒಪ್ಪಲ್ಲದ ಮುಖಾಂತರ ಬೇರೆ ಸಂದೇಶ ರವಾನಿಸ್ತಾ ಇದ್ರಿ ಸಮಾಜಕ್ಕೆ. ಒಪ್ಪಬೇಡಿ, ವಿದ್ಯಾರ್ಥಿಗಳಿಗೂ ಕೂಡ ಒಪ್ಪಬೇಡಿ ಅನ್ನೋ ಸಂದೇಶ ರವಾನಿಸ್ತಾ ಇದ್ರಿ. ಒಂದ್ ನಿಮಿಷ ಕೋರ್ಟ್ ತೀರ್ಪನ್ನು ಒಂದು ರಾಜಕೀಯ ಪಕ್ಷದ ವಕ್ತಾರರು ಮಾತಾಡ್ತಿದ್ದಾರೆ ನೋಡಿ. ನಾವು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಕೋರ್ಟ್ ಯಾವುದೇ ಆಗಲಿ ಅದರ ತೀರ್ಪಿಗೆ ಗೌರವ ಕೊಡುವುದು ಈ ದೇಶದ ನಾಗರಿಕ ಅಂದ ಮೇಲೆ ಯಾವುದೇ ಕೋರ್ಟ್ ಆಗಿರಲಿ ಅದಕ್ಕೆ ಗೌರವ ಕೊಡ್ಬೇಕು. ನಾವು ಗೌರವ ಕೊಡ್ತೀವಿ. ಅಕ್ಸೆಪ್ಟ್ ಮಾಡ್ತೀವೋ ಇಲ್ವೋ ಅದು ಸ್ವಇಚ್ಛೆ. ನಾಳೆ ದಿನ ಹೋಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವೋ, ಸುಪ್ರೀಂ ಕೋರ್ಟ್ ತೀರ್ಪು ಬರೋಕ್ಕೆ 3 ವರ್ಷ ನಾವು ಕಾಯ್ಬೇಕಾಗಿದ್ರೆ ಒಂದು ರಾಜಕೀಯ ಪಕ್ಷದ ಸ್ವಾರ್ಥಕ್ಕೋಸ್ಕರ ಇಡೀ ಸಮುದಾಯ ತಲೆ ಬಾಗುವುದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇಸ್ಲಾಮಿನ ಇತಿಹಾಸದಲ್ಲಿ ಈ ತರ ಎಷ್ಟೋ ಘಟನೆಗಳು ನಡೆದಿವೆ. ಸುಲೇ ಹುದೈಬಿಯಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಇಂಪಾರ್ಟೆಂಟ್. ಇದಕ್ಕೆ ನಾವು ರಾಜಕೀಯ ಪಕ್ಷಕ್ಕೆ ಇವರ ಸ್ವಾರ್ಥಕ್ಕೆ ನಾವು ತಲೆಬಾಗಲ್ಲ. ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪರ್ಸನಲ್ ಲಾ ಇದೆ, ಧರ್ಮ ಗುರುಗಳಿದ್ದಾರೆ, ಹೇಳ್ತಾರೆ ಎಕ್ಸಾಮ್ಗೋಸ್ಕರ ಹಿಜಾಬ್ ತೆಗಿಬೇಕು, ತೆಗೆದ್ಬಿಡಿ. ಒಂದ್ ನಿಮಿಷ ಇದ್ರ ಬಗ್ಗೆ ಮಾತಾಡೋಣ. ಒಬ್ಬ ವಿದ್ಯಾರ್ಥಿನಿ ಇದ್ದಾರೆ, ಅಫ್ರೀನ್ ಬಾನು ಇದ್ದಾರೆ. ಅಫ್ರೀನ್ ಬಾನು ಏನ್ ಹೇಳ್ತಾರೆ ಕಣ? ಅಫ್ರೀನ್ ಬಾನು, ನೋಡ್ತಾ ಇದ್ದೀರಿ ಹೈಕೋರ್ಟ್ ಏನ್ ತೀರ್ಪನ್ನು ಕೊಡ್ತು ಅಂತ. ಆ ತೀರ್ಪಿನ ಬಗ್ಗೆ ಏನ್ ಹೇಳ್ತೀರಿ ನೀವು? ಈಗ ಪರೀಕ್ಷೆಯನ್ನ ಫೇಸ್ ಮಾಡಬೇಕು, ತುಂಬಾ ಸ್ಪಷ್ಟವಾಗಿ ಹೇಳಿದೆ ಯಾವ್ದನ್ನ ಪಾಲನೆ ಮಾಡ್ಬೇಕು, ಯಾವ್ದನ್ನ ಪಾಲನೆ ಮಾಡಬಾರ್ದು ಅಂತ ಏನಂತೀರಿ? ಎಸ್, ನಾವು ನೋಡ್ತಾ ಇದೀವಿ ಪರೀಕ್ಷೆ ಬಿಟ್ಟು 8 ವಿದ್ಯಾರ್ಥಿನಿಯರು ಹೊರಗಡೆ ಹೋಗಿದ್ದಾರೆ. ಹಿಜಾಬ್ ಬಿಟ್ಟು ಕ್ಲಾಸಿಗೆ ಬರಲ್ಲ ಅಂತ ವಾಪಸ್ ಹೋಗಿದ್ದಾರೆ. ಸೊ ಇಂಥ ಘಟನೆಗಳು ಕೂಡ ಆಗ್ತಾ ಇದೆ. ಕ್ಲಾಸ್ ಬಿಟ್ಟು ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ ಆಗಿದ್ದಾರೆ. ಸೊ ಏನಾದರೂ ಅನಗತ್ಯವಾಗಿ ಈ ತಲೆಯಲ್ಲಿ ತುಂಬುವಂಥ ವಿಚಾರಗಳು ವಿದ್ಯಾರ್ಥಿನಿಯರ ಭವಿಷ್ಯವನ್ನು ಹೆಂಗೆ ಹಾಳು ಮಾಡುತ್ತೆ ಅನ್ನೋದೊಂದು ಎಕ್ಸಾಂಪಲ್ ಇದು. ಬೆಳಗ್ಗಿನಿಂದ ಕೋರ್ಟ್ ಆದೇಶಕ್ಕೆ ಕಾದು ಕೂದಂಥ ವಿದ್ಯಾರ್ಥಿನಿಯರು ಬೇಡ ಅಂತ ಹೇಳಿ, ಪರೀಕ್ಷೆಯೇ ಬೇಡ ಅಂತ ಸುರಪುರ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಇದು. PU ಕಾಲೇಜಿನ ಪರೀಕ್ಷೆ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ. ಬೆಳಗ್ಗಿನಿಂದ ಕಾಯ್ತಾ ಇದ್ರು. ತೀರ್ಪು ಬಂದ ತಕ್ಷಣ ನಮಗೆ ಪರೀಕ್ಷೆ ಬೇಡ ಅಂತ ಹೇಳಿ ವಿದ್ಯಾರ್ಥಿನಿಯರು ಹೊರಗಡೆ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ವಿದ್ಯಾರ್ಥಿನಿಯರ ಭವಿಷ್ಯ ಏನಾಗಬೇಕು? ಸುನಿಲ್ ಮೇರಾ ಫೋನ್ ನೀವು ಉಠಾ ಸುನಿಲ್. ನಾಳೆ ಅವರ ಕನಸು ಕನವರಿಕೆಗಳು ಏನೇನೋ ಅದನ್ನು ಕೇಳುವಂಥವ್ರು ಯಾರು? ವೆರಿ ಇಂಪಾರ್ಟೆಂಟ್ ಸಂಗತಿ ಇದು. CM ಇಬ್ರಾಹಿಂ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಅದ್ರ ವಿರುದ್ಧನೇ ನಾವು ಸುಪ್ರೀಂ ಕೋರ್ಟ್ ಹೋಗ್ತಾ ಇರೋದು. ಇಲ್ಲ, ನಾವು ಒಪ್ಪಲ್ಲ ಅಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಅಪೀಲ್. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನೋಡೋಣ. ಹೈಯೆಸ್ಟ್ ಕೋರ್ಟ್ ಇದೆಯಲ್ಲ, ಅಗ್ರೀಡ್. ಸೊ ಹೈಕೋರ್ಟ್ ಅಪೀಲ್ ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ತಪ್ಪೇನು? ಸುಪ್ರೀಂ ಕೋರ್ಟ್ ಹೋಗಬಾರ್ದು ಅಂತ ಏನಾದರೂ ಹೈಕೋರ್ಟ್ ಹೇಳಿದೆಯಾ? ಇಲ್ಲ, ಹೋಗ್ಬೋದು ಅಂತಿದೆ. ನಾವೇನು ಹೇಳ್ತಾ ಇದ್ದೀವಿ, ಆ ಶರ್ಗನ್ನ ಹೆಗಲ ಮೇಲೆ ಹಾಕೋ ಬದಲು ತಲೆ ಮೇಲೆ ಹಾಕೊಳ್ಳೋಕೆ ಅವಕಾಶ ಕೊಡಿ ಅಂತ ಇದ್ದೀವಿ. ಎರಡೂ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಘಟನೆಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ, ಇಬ್ಬರ ಕಡೆನೂ ತಪ್ಪಿದೆ ಅಂತ ಅನ್ಕಲ್ವಂತ. ಅನಗತ್ಯವಾಗಿ ಇದೊಂದು ವಿವಾದವನ್ನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಾಗ್ತದೆ. ಯಾವುದೇ ಸಮಾಜದವರು, ಎರಡೂ ಸಮಾಜದವರು ಕೂಡ ಈಸಿಯಾಗಿ ಬಗೆಹರಿಸಿಕೊಳ್ಳುವಂತ ಒಂದು ವಿಚಾರವನ್ನ ಇವತ್ತು ಸುಪ್ರೀಂ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗಿ ಇದೊಂದು ವಿವಾದ ಮಾಡಿ ಯಾರು ಹೊಣೆ? ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ,
ಸರ್ಕಾರನೇ ಇದು ಕೂತ್ಕೊಂಡು ಪರಿಹಾರ ಮಾಡುತ್ತೆ ಅನ್ನೋದಾದರೆ ಸಮಾಜಕ್ಕೆ ಹೇಳ್ತೀನಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇಡ, ಸರ್ಕಾರದ ಕರೆದ್ರೆ ಅಲ್ಲಿ ಹೋಗಿ ಭಾಗವಹಿಸಿ ತೀರ್ಮಾನ ತಗೊಳ್ಳಿ. ಎಸ್, ವಿ ಆರ್ ರೆಡಿ. ಸರ್ಕಾರ ಬಗೆಹರಿಸಬೇಕು, ಏನು ಬಗೆಹರಿಸಬೇಕು, ಅದಕ್ಕೆ ಪರಿಹಾರ ಅಂದ್ರೆ ಏನು, ನಿಮ್ಮ ಕಡೆಯಿಂದ ಏನು ಪರಿಹಾರ ಅಂದ್ರೆ ಯಾವ ಮಾರ್ಗ? ಮಾತುಕತೆಯಲ್ಲಿ ಹೇಳ್ಬೋದು, ಈಗ ಇದು ಬೀದಿಯಲ್ಲಿ ಮಾತಾಡೋಕ್ಕಾಗತ್ತಾ? ಲೆಟ್ ದೆಮ್ ಗೌರ್ಮೆಂಟ್ ಕಾಲ್ ದಿ ಮೀಟಿಂಗ್, ವಿ ವಿಲ್ ಡಿಸ್ಕಸ್ ದೇರ್. ನಾವು ಅಪ್ರೋಚ್ ಆಗಬೇಕಾದಿಲ್ಲ, ಗೌರ್ಮೆಂಟ್ ಕೆಲಸ ಅದು ಕರೆದು ಮಾತಾಡಬೇಕಾದಂಥದ್ದು. ಇಟ್ ಈಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಪ್ರೊವೈಡ್ ಎಜುಕೇಷನ್ ಪೀಸ್ಫುಲಿ. ಅದಕ್ಕೆ ಏನಾಗಬೇಕು, ಸರ್ಕಾರದವ್ರು ಕರೆದು ಮೀಟಿಂಗ್ ಮಾಡಲಿ, ವಿ ಆರ್ ರೆಡಿ ಟು ಕೋಆಪರೇಟ್ ವಿತ್ ದೆಮ್. ಈಗಾಗಲೇ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ, ಪ್ರಿಪರೇಟರಿ ಎಕ್ಸಾಮ್ ಗೈರಾಗಿದ್ದು, ಈಗೂ ಇದಿನ್ನೂ ಸುಪ್ರೀಂ ಕೋರ್ಟ್ ಆ ಥರ ಆದರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ? ಅದನ್ನೇ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ದಯವಿಟ್ಟು ನೀವು ಮಧ್ಯಪ್ರವೇಶ ಮಾಡಿ ಮಾತುಕತೆ ಕರೆದು ಇದಕ್ಕೊಂದು ಬಗೆಹರಿಸಿ ಅಂತಂತ ಹೇಳ್ತಾ ಇದ್ದೀವಿ. ಒಂದು. ಎರಡನೇದು, ಸರ್ಕಾರ ಕಾಶ್ಮೀರಿ ಸಿನಿಮಾ ತೋರಿಸ್ತಾ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವನು, ಕಾಶ್ಮೀರ್ ಎಲೆಕ್ಷನ್ ಖುದ್ದು ನಾನು ಮಾಡಿದವನು. ಎಸ್, ಇದು CM ಇಬ್ರಾಹಿಂ ಅವರ ಮಾತು. ಸುಪ್ರೀಂ ಕೋರ್ಟಿಗೆ ಹೋಗಬೇಡಿ ಅಂತ ಹೇಳಿಲ್ಲ ಹೈಕೋರ್ಟ್, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ಒಟ್ಟಾರೆಯಾಗಿ ರಾಜಕಾರಣಿಗಳು ತಮ್ಮ ಬತ್ತಳಿಗೆಯಲ್ಲಿರುವಂಥ ಎಲ್ಲ ಬಾಣಗಳನ್ನು ಕೂಡ ತೆಗಿತಾ ಇದ್ದಾರೆ, ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಬಳಸ್ತಾ ಇದ್ದಾರೆ. ಇದನ್ನು ಎಷ್ಟರ ಮಟ್ಟಿಗೆ ಇದನ್ನು ಬಳಸ್ಕೊಳ್ಳೋಕೆ ಸಾಧ್ಯನ ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನಗಳು ಈಗಾಗಲೇ ಶುರು ಆಗಿದೆ. ಬನ್ನೀಗ ಅಫ್ರೀನ್ ಬಾನು ಇದ್ದಾರೆ. ಅಫ್ರೀನ್ ಬಾನು ಶಿವಮೊಗ್ಗದ ವಿದ್ಯಾರ್ಥಿನಿ. ಅಫ್ರೀನ್, ಗಮನಿಸ್ತಾ ಇದ್ದೀರಿ ನೀವು ಇವತ್ತು ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅಂತ, ಜೊತೆಗೇನು ಅಂದರೆ ಪರೀಕ್ಷೆಯನ್ನು ಕೂಡ ಫೇಸ್ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಕೋರ್ಟ್ನ ತೀರ್ಪಿನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಫ್ರೀನ್ ಬಾನು? ಸರ್, 1.5 ತಿಂಗಳಿಂದ 2 ತಿಂಗಳ ನಮಗೆ ತುಂಬ ವಿದ್ಯಾಭ್ಯಾಸಕ್ಕೆ ತುಂಬ ನಷ್ಟ ಆಗಿದೆ. ನಾವು ಮಾಡಿರೋ ಹೋರಾಟಕ್ಕೆ ತುಂಬ ವ್ಯರ್ಥನೂ ಆಗಿದೆ. ಇವಾಗ ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಗೊತ್ತಾಗಿದೆ. ಇನ್ನು 2 ತಿಂಗಳು ನಮಗೆ ಅವಕಾಶ ಮಾಡಿಕೊಡ್ಬೇಕು. ನಾವು ನಿಮ್ಮಲ್ಲಿ ತುಂಬ ಕೋರ್ಕೊಳ್ತಿದ್ದೀವಿ. ಎಕ್ಸಾಮ್ ಇದೆ, ಇವಾಗ ಎಕ್ಸಾಮಿಗಾದ್ರೂ ನೀವು ಅವಕಾಶ ಮಾಡ್ಕೊಟ್ರೆ. ಏನು ಓದ್ತಾ ಇದ್ದೀರಿ ಅಫ್ರೀನ್? ಏನು ಓದ್ತಾ ಇದ್ದೀರಿ ನೀವು? ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆಲ್ಲ ಕೋರ್ಕೊಳ್ತಿದ್ದೀವಿ. ಅಲ್ಲಮ್ಮ, ಏನು ಓದ್ತಾ ಇದ್ದೀರಿ? ಸೆಕೆಂಡ್ ಇಯರ್ ಓದ್ತಿದ್ದೀನಿ ಸರ್. ಸೆಕೆಂಡ್ PUC-ನಾ? ಸೆಕೆಂಡ್ PUC. ಓಕೆ, ತಾವು ಸೆಕೆಂಡ್ PUC ಓದ್ತಾ ಇದ್ದೀರಿ, ಪ್ರಬುದ್ಧರಿದ್ದೀರಿ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಆ ಕೋರ್ಟಿನ ತೀರ್ಪನ್ನು ಪಾಲನೆ ಮಾಡಬೇಕು. ಈಗ ನೀವು ನಮಗೆ ಕೋರ್ಕೊಂಡ್ರು ಅಷ್ಟೇನೆ, ಬೇರೆಯವ್ರಿಗೆ ಕೋರ್ಕೊಂಡ್ರು ಅಷ್ಟೇನೆ, ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಏನು ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಷ್ಟೇನೆ, ಅದು ಬಿಟ್ಟು ಇನ್ನೇನು ಇಲ್ಲಮ್ಮ. ಸೊ ಹೀಗಾಗಿ ಈಗ ನೀವು ಪರೀಕ್ಷೆ ಬರೀಲೇಬೇಕು, ನಾಳೆ ನಿಮ್ಮ ಜೀವನ ರೂಪಿಸ್ಕೊಳ್ಳೇಬೇಕು. ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಸರ್. ಅಲ್ಲ, ಈಗ ನೆಕ್ಸ್ಟ್ ಪರೀಕ್ಷೆ ಬರೀತಿರೋ ಇಲ್ವೋ ತಾವು ಅಂತ, ಯಾಕಂತ ತಾವು ಹೇಳ್ತಾ ಇದ್ರೆ ನಿಮ್ಗೆ ಅವಕಾಶ ಕೊಡಿ. ನಾವು ಮಾಡಿರೋ ಹೋರಾಟ ವ್ಯರ್ಥ ಆಗ್ಬಿಟ್ಟಿದೆಲ್ಲ ಸರ್. ಅಲ್ಲ, ಅದಕ್ಕೇನು, ಅದಕ್ಕೆ ನಿಮ್ಮ ನಿರ್ಧಾರ ಏನು? ಇವಾಗ 2 ತಿಂಗಳಿಗಾದ್ರೂ ಅವಕಾಶ ಮಾಡಿಕೊಡ್ಬೇಕು ಸರ್. ಇವಾಗ ನಮಗೆ ಇಲ್ಲಿ ತೀರ್ಪು ಸಿಕ್ಕಿಲ್ಲ ಅಂದ್ರೆ ನಾವು ಇವಾಗ ಸುಪ್ರೀಂ ಕೋರ್ಟಿಗಾದ್ರೂ ಹೋಗ್ತೀವಿ, ಆದ್ರೆ ಹಿಜಾಬನ್ನು ತೆಗೆಯೋದನ್ನ ಮಾತ್ರ ಬಿಡೋದಿಲ್ಲ. ಅಲ್ಲಮ್ಮ, ಈಗ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಅವಕಾಶ ಇದೆ, ಪ್ರಶ್ನೆ ಬೇರೆ. ಈಗ ನೀವು ಹಿಜಾಬ್ ಧರಿಸ್ಕೊಂಡೇ ಪರೀಕ್ಷೆ ಬರಿತೀವಿ ಅಂದ್ರೆ ನಿಮ್ಗೆ ಅವಕಾಶ ಕೊಡಲ್ಲ. ಅಂಥದ್ರಲ್ಲಿ ಈಗ ಏನು ಮಾಡ್ತೀರಿ? ಈಗ ನಿಮ್ಮ ನಿರ್ಧಾರ ಏನು ಸರ್? ನಮಗೆ ಹಿಜಾಬ್ ಧರಿಸಿನೇ ಎಕ್ಸಾಮ್ ಬರೆಯಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಆಗಲ್ಲ ಅಂದ್ರೆ ಆಗೋದಿಲ್ಲ ಸರ್. ಓಕೆ, ಸೊ ಆಗಲ್ಲ ಅಂತಂದ್ರೆ ನೀವು ಪರೀಕ್ಷೆ ಬರೆಯಲ್ಲ ಹಾಗಾದ್ರೆ? ಸರ್, ಪರೀಕ್ಷೆ ಬರೀತೀವಿ, ಆದ್ರೆ ಹಿಜಾಬ್ ಹಾಕೊಂಡೇ ಬರೆಯೋದು. ಆದ್ರೂ ಅವ್ರು ಆಗಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್, ನಾವು ಪರೀಕ್ಷೆನೇ ಬರೆಯೋದಿಲ್ಲ. ಅಲ್ಲಮ್ಮ, ಯಾರಿಗೆ ನಷ್ಟ ಅಫ್ರೀನ್? ನೀವು ಓದಬೇಕು, ಬರೀಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಮಗೆ ನಷ್ಟ ಆಗೋದು. ಹೌದು ಸರ್, ಆದ್ರೆ ಸ್ವಲ್ಪ ಅವಕಾಶ 2 ತಿಂಗಳಿಗಾದ್ರೂ ಅವಕಾಶ ಮಾಡಿಕೊಟ್ರೆ ನಮಗೆ ತುಂಬಾ. ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಒಂದ್ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ರಾಜಶೇಖರಾನಂದ ಸ್ವಾಮೀಜಿ ಏನೋ ಮಾತಾಡಕ್ ಟ್ರೈ ಮಾಡ್ತಾ ಇದ್ರಿ, ತಾವು ಏನ್ ಹೇಳ್ತಾ ಇದ್ರಿ? ಅಂದ್ರೆ ನಾವು ಹೇಳ್ತಾ ಇರೋದು, ನೀವು ಮೊದಲು ಶಿಕ್ಷಣವನ್ನ ಪಡೆದು ಕಾನೂನಿನ ವ್ಯವಸ್ಥೆಯ ಒಳಗೆ ಚೆನ್ನಾಗಿ ಬದುಕು ನಿರ್ವಹಣೆ ಮಾಡಿ ಅಫ್ರೀನ್ ಅವರೇ, ಚಂದ ಜೀವನ ಮಾಡಿ. ಇದರಲ್ಲಿ ಶಿಕ್ಷಣ ಬಹಳ ಮುಖ್ಯ, ಮುಖ್ಯವಲ್ಲ. ಅದಕ್ಕೆ ತಾವು ಅವತ್ತು ಶಬರಿಮಲೆ ವಿಚಾರದ ಎದುರು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದು. ಅದು ಬಿಡಿ, ಮಹಿಳೆಯರ ಹಕ್ಕು ಕೇಳಿದ್ರಲ್ಲ, ಯಾಕೆ ಬಿಡಬೇಕು ಸ್ವಾಮಿ ಅವರೇ? ಯಾಕೆ ಬಿಡಬೇಕು? ಹೋಗ್ರಿ, ಎಲ್ಲ ನಿಮ್ಮ ಬೇರೆ ನೀವೇನು ನಮ್ಮ ವಿಚಾರದಲ್ಲಿ ನೀವೇ ಬರ್ತೀರಾ? ನಾವು ತೀರ್ಮಾನಿಸ್ತೇವೆ. ನೀವು ಅವತ್ತು ಶಬರಿಮಲೆ ವಿಚಾರದಲ್ಲಿ ಇಡೀ ಹೈಕೋರ್ಟ್ ಅನ್ನು ಎದುರಿಸಿದ್ರಲ್ಲ, ನೀವು ವಿರೋಧಿಸಿದ್ರಲ್ಲ ಕೇರಳ ಹೈಕೋರ್ಟ್ ಅನ್ನ. ಅವಾಗ ನಿಮಗೆ ಕಾನೂನು ಜ್ಞಾನ ಇರಲಿಲ್ವಾ? ಅವಾಗ ನಿಮಗೆ ಸಂವಿಧಾನದ ಪರಿಜ್ಞಾನ ಇರಲಿಲ್ವಾ ನಿಮಗೆ ಸ್ವಾಮೀಜಿ ಅವರೇ? ಪ್ರಶ್ನೆ ಮಾಡುವಾಗ ನಮ್ಮ ನೈತಿಕತೆಯನ್ನು ಸ್ವಲ್ಪ ದಾಳಿ ಮಾಡಬೇಡಿ. ನಿಮ್ಮ ಹಕ್ಕಿನ ಮೇಲೆ ನಾವು ದಾಳಿ ಮಾಡಿಲ್ಲ, ನಿಮ್ಮ ಧಾರ್ಮಿಕ ಹಕ್ಕಿನ ಮೇಲೆ ನಾವು ದಾಳಿ ಮಾಡಿಲ್ಲ.
ನಿಮ್ಗೆ ಯಾವ ಸಮಾನತೆ ಹೇಳಿಕೆ? ಸಮಾನತೆಯ ಒಳಗೆ ಬನ್ನಿ. ಒಬ್ಬರು ಇಂಡಿಯನ್ ಸಮಾನತೆಯಲ್ಲಿ ರೈಟ್ಸ್ ವಿದ್ಯೆ ಸಂವಿಧಾನ ಕಲಿಯಿರಿ. ಕೊಟ್ಟಿರುವಂತದ್ದು ಅದು ಯಾರು ಹೇಳಿದ್ದು? ನೀವು ಸಮಾನತೆಯನ್ನ ಬೋಧಿಸಿ. ಸಮಾನತೆ ನೀವು ನಮಗೆ ಪಕ್ಷದ ನೀವು ಬೋಧಿಸ್ಬೇಡಿ. ವಕ್ತಾರರು, ದಯವಿಟ್ಟು ನೀವು ಒಂದು ನೀವು ಬೋಧಿಸ್ಬೇಡಿ. ಪಕ್ಷದವರು, ಅಸ್ಪೃಶ್ಯತೆಯನ್ನು ನೀವು ಬೆಳೆಸುವ ಪಕ್ಷದವರು ಈ ರೀತಿ ಸಮಾನತೆಯನ್ನು ಯಾಕೆ ಬೋಧಿಸ್ಬೇಡಿ. ಮಾತಾಡ್ತೀರಿ? ದಲಿತರಿಗೆ ನೀವು ಭಾರತದ ದೇವಸ್ಥಾನಕ್ಕೆ ಸಂವಿಧಾನ ಆಗಮಿಸುವುದನ್ನು ಮತ್ತೆ ವಿರೋಧಿಸುವ ಭಾರತದ ನ್ಯಾಯಾಂಗ ಸಮಾನತೆಯನ್ನು ಅಂತ ಬೋಧಿಸ್ಬೇಡಿ. ಹೇಳ್ತೀರಲ್ಲ, ದಲಿತ ಸಮಾನತೆ ಮಹಿಳೆಯರಿಗೆ ಬಗ್ಗೆ ಏನು? ನೀವು ಸಮಾನತೆಯ ಬಗ್ಗೆ ಏನ್ ರಿಯಾಜ್ ಒಂದು ನಿಮಿಷ. ರಾಜಶೇಖರನ್ ಸ್ವಾಮಿ ಮಾತಾಡ್ತೀನಿ. ಮತ್ತೆ ಶಾಫಿ ಸಯದಿ ಅವರು ನಮ್ಗೆ ಜಾಯ್ನ್ ಆಗಿದ್ದಾರೆ, ವಕ್ಫ್ ಬೋರ್ಡ್ನ ಅಧ್ಯಕ್ಷರು. ಶಾಫಿ ಸಯದಿ ಅವರೇ, ಇವತ್ತು ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಿದೆ. ಈ ವಿಚಾರಗಳು ಅತ್ಯಂತ ಸ್ಪಷ್ಟವಾಗಿದ್ದಾವೆ. ಈಗ ಸಹಜವಾಗಿಯೇ ಯಾರು ಅರ್ಜಿದಾರರಿದ್ರು ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸುವಂಥ ಅವಕಾಶವೂ ಕೂಡ ಇರುತ್ತೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಜಾರಿಯಾಗಿರುವಂತಹ ಈ ಆದೇಶದ ಪಾಲನೆಯ ಸ್ವರೂಪ ಹೇಗೆ, ಸಮುದಾಯಕ್ಕೆ ನೀವು ಏನು ವಿಚಾರಗಳನ್ನು ತಿಳಿಸ್ತೀರಿ? ಶಾಫಿ ಸಹದಿ ಅವರೇ, ಒಂದೇ ಒಂದು ನಿಮಿಷ, ಜಸ್ಟ್ ಸಹದಿ ಅವರೇ ಒಂದೇ ಒಂದು ನಿಮಿಷ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಪ್ರಭುಲಿಂಗ ನಾವದಗಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಅಡ್ವೊಕೇಟ್ ಜನರಲ್ ಅವರು. ಪ್ರಭುಲಿಂಗ ನಾವದಗಿ ಅವರೇ, ಈ ಒಂದು ಹೈಕೋರ್ಟ್ನ ತೀರ್ಪಿನ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು? ವಿಷಯ ತಾಂತ್ರಿಕ ಕಾರಣದಿಂದಾಗಿ ಮತ್ತೆ ಅದು ಸಂಪರ್ಕ ಕಡಿತ ಆಗ್ತಾ ಇದೆ. ಈ ಒಂದು ಹೈಕೋರ್ಟ್ನ ಆವರಣದಲ್ಲಿ ಕರೆಕ್ಟ್ ಆದಂಥ ಸಿಗ್ನಲ್ಗಳು ಸಿಗದೇ ಇರುವಂತಹ ಕಾರಣದಿಂದಾಗಿ ಬಹುಶಃ ಐತಿಹಾಸಿಕ ತೀರ್ಪು ಎಸ್ ಬಹಳ ಸಮಗ್ರವಾಗಿ ಬೇರೆ ಬೇರೆ ಸಂವಿಧಾನಿಕ ಪ್ರಶ್ನೆಗಳಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು. ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ ಈಗ ಪ್ರತಿಪಕ್ಷ ಯಾಕೆಂದ್ರೆ ಕೆಲವು ಬಿಜೆಪಿ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಪರಿಸ್ಥಿತಿ ಲಾಭ ಪಡೆಯಕ್ಕೆ ನೋಡಿದ್ರು ಇದರಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕಪಾಳ ಮೋಕ್ಷ ಆಗಿದೆ ಈ ತೀರ್ಪಿಂದ ಅಂತ ಕೆಲವು ಬಿಜೆಪಿ ನಾಯಕರು ಹೇಳಿದ್ದಾರೆ. ಇಟ್ ಇಸ್ ನಾಟ್ ದಟ್. ನಾವೇನು ಹೇಳಿದ್ದು, ಹಿಜಾಬ್ನಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದು. ಹಿಜಾಬ್ ಮೊದಲಿಂದ ಹಾಕುತ್ತಾ ಇದ್ದಾರೆ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಥವಾ ಅದರಿಂದ ಯಾರಿಗೂ ನಷ್ಟನೂ ಆಗೋದಿಲ್ಲ. ಹಾಕೊಳ್ಳಿ ಬಿಡಿ ಏನಂತ ಈಗ ಅಂತ ಹೇಳಿದ್ದು ನಾವು. ಬಿಕಾಸ್ ಅವ್ರೇನು ಹೇಳ್ತಾರೆ, ಹಿಜಾಬು ಹಾಕತ್ತೀವಿ, ಇದನ್ನು ಹಾಕತ್ತೀವಿ ಅಂತದ್ದು, ಯೂನಿಫಾರ್ಮ್ ಹಾಕತ್ತೀವಿ ಅಂತ ಹೇಳ್ತಾರೆ, ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿತ್ತು. ಇದರಲ್ಲಿ ಕಪಾಳ ಮೋಕ್ಷ ಆಗಲಿ ಇನ್ನೊಂದು ಮೋಕ್ಷ ಹೆಂಗಾಗ್ತದೆ? ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಬೇಕು. ಕೋರ್ಟ್ ಆದೇಶ ಏನು ಬಂದಿದೆ ಅಂತ ನಾನು ನೋಡ್ತೀನಿ ಡೀಟೇಲಲ್ಲಿ. ಇದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯವರ ಮಾತು. ಶಾಫಿ ಸಹದಿ ಅವರೇ, ತಮ್ಮ ಹತ್ರ ಆವಾಗಲೇ ಕೇಳ್ತಾ ಇದೆ, ಈಗ ನೀವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳ್ತೀರಿ ಅಂತ? ಇಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ ಹರಿಪ್ರಸಾದ್, ನಮ್ಮ ಉಲೆಮಾ ಒಕ್ಕೂಟದವರು ಎಲ್ಲ ಧಾರ್ಮಿಕ ನಾಯಕರು ಕಳೆದ ಒಂದು ವಾರದಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಹಿಜಾಬ್ ತರಗತಿಯಲ್ಲಿ ಅವಕಾಶ ಇದು ಉಚ್ಚ ನ್ಯಾಯಾಲಯದಲ್ಲಿ ಸಿಗದಿದ್ರೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮೊದಲನೇದಾಗಿ ರಾಜ್ಯದ ಮುಸಲ್ಮಾನರೊಂದಿಗೆ, ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರೊಂದಿಗೆ ಶಾಂತಿಯುತವಾದಂತಹ ವರ್ತನೆ ಬೇಕು. ಶಾಂತಿಯುತವಾಗಿ ಎಲ್ಲರೂ ಇರಿ. ಸೌಹಾರ್ದತೆ, ಸಹಿಷ್ಣುತೆ ಅದು ತುಂಬ ಮುಖ್ಯ ನಮಗೆ. ನ್ಯಾಯಾಲಯದ ಆದೇಶಕ್ಕೆ ನಾವು ಗೌರವ ಕೊಡೋಣ. ಅದರೊಟ್ಟಿಗೆ ನ್ಯಾಯಾಲಯ, ಈಗ ಉಚ್ಚ ನ್ಯಾಯಾಲಯನೇ ಹೇಳಿದೆ, ಹೈಕೋರ್ಟೇ ಹೇಳಿದೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತೇಳಿ. ಆದ್ದರಿಂದ ಈ ವಿಚಾರವಾಗಿಯೂ ನಮ್ಮ ಸಮುದಾಯದ ಉಲಮಾ ಒಕ್ಕೂಟ, ಅದೇ ರೀತಿಯಲ್ಲಿ ನಮ್ಮ ನಾಯಕರು ಚರ್ಚೆ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಯಾವ ರೀತಿಯಲ್ಲಿ ಇದನ್ನು ಮಂಡಿಸಬೇಕು ಅಂತೇಳಿ. ಆದ್ದರಿಂದ ರಾಜ್ಯದ ಎಲ್ಲ ವಿದ್ಯಾರ್ಥಿನಿಗಳೊಂದಿಗೆ, ಅದೇ ರೀತಿ ನಮ್ಮ ಮುಸ್ಲಿಂ ಸಮುದಾಯದ ಎಲ್ಲ ಮುಸಲ್ಮಾನರೊಂದಿಗೆ ನನ್ನ ಕಳಕಳಿಯ ವಿನಂತಿ ಏನೆಂದರೆ, ಇದು ಹಿಂದೂ ಮುಸಲ್ಮಾನರೆಡೆಯಲ್ಲಿರುವ ಒಂದು ಬಿಕ್ಕಟ್ಟಲ್ಲ, ಇದು ಸಾಂವಿಧಾನಿಕವಾದಂಥ ಒಂದು ಬಿಕ್ಕಟ್ಟು. ಇದನ್ನು ಈ ಸಂವಿಧಾನಬದ್ಧವಾಗಿ ಮುಸ್ಲಿಂ ಸಮುದಾಯದ ಶರೀಯತಿ ಹೇಳುವಂತಹ ನಮಗೆ ಸಂವಿಧಾನವಾದಂಥ ಹಕ್ಕು ಭಾರತ ಸಂವಿಧಾನ ನಮಗೆ ಕೊಟ್ಟಿದೆ. ಹಿಜಾಬ್ ಧರಿಸಿಕೊಂಡೋಗುವುದು ನಮ್ಮ ಕುರಾನ್ನಲ್ಲಿ ಕಡ್ಡಾಯ ಕ್ರಮವಾಗಿ ನಮಗೆ ವಿಧಿಸಿದೆ, ಅದು ಕಟ್ಟಲೆ ನಮಗೆ. ಶರೀಯತಿ ಏನು ಸ್ಪಷ್ಟವಾಗಿ ಕುರಾನಲ್ಲಿ ಹೇಳಿದೆ, ಹಿಜಾಬ್ ಧರಿಸಲೇಬೇಕು ಅಂತೇಳಿ. ಆ ಧರಿಸುವಂತಹ ಪ್ರಯತ್ನ, ಅದೇ ರೀತಿಯಲ್ಲಿ ಅದಕ್ಕೆ ಸಂವಿಧಾನವಾದಂತಹ ಹಕ್ಕನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅದರ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ದೀವಿ. ಶಾಂತರಾಗಬೇಕು, ಯಾರೂ ಹತಾಶರಾಗದೆ, ಯಾವುದೇ ವಿಧವಾದಂಥ ಗೊಂದಲಗಳನ್ನು ಸೃಷ್ಟಿ ಮಾಡದೆ, ಹಿಂದೂ ಮುಸಲ್ಮಾನರೆಡೆಯಲ್ಲಿರುವಂತಹ ಒಂದು ಸಮಸ್ಯೆಯಾಗಿ ಇದನ್ನು ತೋರಿಸದೆ, ಯಾವುದೇ ರಾಜಕಾರಣಿಗಳು ಅವರ ಒತ್ತಾಸೆ ಏನೇ ಇರಲಿ, ಯಾವುದೇ ರಾಜಕೀಯ ಷಡ್ಯಂತರಗಳಿಗೆ ಬಲಿಯಾಗದೆ ಶಾಂತ ರೂಪವಾಗಿ ನ್ಯಾಯಾಲಯದ ಆದೇಶವನ್ನು ಸ್ವೀಕರಿಸುತ್ತಾ
ಈಗಾಗಲೇ ನ್ಯಾಯಾಲಯ ಹೇಳಿದಂತೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡ್ಬೋದು. ಅದರೊಟ್ಟಿಗೆ ಹರಿಪ್ರಸಾದ್, ನನಗೆ ಆಶ್ಚರ್ಯವಾಗುವಂಥ ವಿಚಾರ ಏನಂತ ಹೇಳಿದರೆ, ನ್ಯಾಯಾಲಯ ತೀರ್ಪಿನಲ್ಲಿ ಏನು ಹೇಳುತ್ತೆ, ಇದು ಇಸ್ಲಾಮಿನ ಅವಿಭಾಜ್ಯ ಘಟಕ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದೆ. ಅದು ಯಾವ ಆದೇಶದ ಮೇಲೆ, ಯಾವ ಇಸ್ಲಾಮಿನ ಆಧಾರ ಸ್ತಂಭಗಳ ಮೇಲೆ ಅದು ಚರ್ಚೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನಮ್ಮ 3 ಜಡ್ಜಿಗಳಲ್ಲಿ ಒಬ್ಬರು ಮುಸಲ್ಮಾನರು ಇದ್ದರು. ಪವಿತ್ರ ಕುರ್ಆನ್ ಸ್ಪಷ್ಟವಾಗಿ ಹೇಳಿದೆ, ಹಿಜಾಬ್ ಅದು ಕಡ್ಡಾಯವಾಗಿದೆ. ಸೂರತ್ತು ನೂರಲ್ಲಿ ಹೇಳುತ್ತದೆ, ವ ಕುಲ್ಲಿಲ್ ಮುಮಿನಾತಿ ಯಗ್ಲುಲ್ನ ಮಿನ್ ಅಬ್ಸಾರಿಹಿನ್ನ ವ ಯಹ್ಫಲ್ನ ಫುರೂಜಹುನ್ನ ವಲಾ ಯುಬ್ದೀನ ಝೀನತಹುನ್ನ ಇಲ್ಲಾ ಮಾ ಲಹರ ಮಿನ್ಹಾ ವಲ್ ಯಲ್ರಿಬ್ನ ಬಿ ಖುಮ್ರಿಹಿನ್ನ ಅಲಾ ಜುಯೂಬಿಹಿನ್ನ ವಲಾ ಯುಬ್ದೀನ ಝೀನತಹುನ್ನ. ಅದರ ಅರ್ಥ, ಓ ಬೈಗಂಬರರೇ, ಸತ್ಯವಿಶ್ವಾಸಿನಿಯರಿಗೆ ಹೇಳಿರಿ, ಅವರು ತಮ್ಮ ದೃಷ್ಟಿಗಳನ್ನು ತಗ್ಗಿಸಿಕೊಳ್ಳಲಿ, ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳಲಿ, ತಮ್ಮ ಸೌಂದರ್ಯದಿಂದ ಪ್ರಕಟವಾಗುವ ಭಾಗವನ್ನು ಹೊರತುಪಡಿಸಿ ತೋರಿಸದಿರಲಿ, ತಮ್ಮ ಎದೆಯ ಮೇಲೆ ತಮ್ಮ ಮುಖಪರದೆಯನ್ನು ಎಳೆದು ಹಾಕಲಿ. ಪತಿಯರು ತಂದೆಯರು, ಪತಿಯ ತಂದೆಯರು, ತಮ್ಮ ಪುತ್ರರು, ಪತಿಯರ ಪುತ್ರರು, ಸಹೋದರರು, ಸಹೋದರ ಪುತ್ರರು, ಸಹೋದರಿಯರ ಪುತ್ರರು, ಆಪ್ತ ಸ್ತ್ರೀಯರು, ಇವರಲ್ಲದೆ ಎಲ್ಲರ ಮುಂದೆ ಯಾವ ರೀತಿಯಲ್ಲಿ ಇರಬೇಕು ಎಂದು ಸ್ಪಷ್ಟವಾಗಿ ಕುರ್ಆನ್ನ ಆದೇಶವಿರುವಾಗ, ಪವಿತ್ರ ಇಸ್ಲಾಮಿನ 4 ಸ್ತಂಭಗಳಲ್ಲಿ ಪ್ರಮುಖವಾದಂತಹ ಸ್ತಂಭ ಅದು ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್. ಇದು 4 ಸ್ತಂಭಗಳಿವೆ, ಆಧಾರ ಸ್ತಂಭಗಳಿವೆ ಪವಿತ್ರ ಇಸ್ಲಾಮಿಗೆ. ಅದರ ಪ್ರಮುಖವಾದಂತಹ ಪ್ರಥಮ ಸ್ತಂಭನೇ ಪವಿತ್ರ ಕುರ್ಆನ್ ಒಂದು ಹೇಳಿತಂತ ಹೇಳಿದರೆ ಮತ್ತೆ ಮೂರಕ್ಕೂ ಯಾವುದೇ ಇದಿರುವುದಿಲ್ಲ. ಅದು 2ನೇ ಸ್ಥಾನದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ಇರುತ್ತದೆ, 3ನೇ ಸ್ಥಾನದಲ್ಲಿ ಕಿಯಾಸ್ ಇರುತ್ತದೆ, ಮತ್ತೆ ಇಜ್ಮಾ, ಪರಂಪರಾಗತವಾಗಿ ಇಸ್ಲಾಂ ಬಂದಂತಹ ದಾರಿ. ಅದು 2ರಲ್ಲೂ ಸ್ವಲ್ಪ ಬೇಕಾದರೆ ಆ ಕಡೆ ಈ ಕಡೆ ಆಗಬಹುದು, ಚರ್ಚೆ ಮಾಡಬಹುದು. ಪವಿತ್ರ ಕುರ್ಆನ್ ವಿಚಾರದಲ್ಲಿ ಜಗತ್ತಿನ 172 ಕೋಟಿ ಮುಸಲ್ಮಾನರಲ್ಲೂ ಯಾವುದೇ ವಿಧವಾದಂತಹ ಅಭಿಪ್ರಾಯ ಭಿನ್ನತೆಗಳಿಲ್ಲ. ಆದ್ದರಿಂದ ನ್ಯಾಯಾಧೀಶರು ಯಾವ ಆಧಾರದ ಮೇಲೆ ಅದು ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳುವುದರಲ್ಲಿ ನನಗೆ ತುಂಬಾ ಆಶ್ಚರ್ಯ ಆಗಿದೆ. ನೋಡೋಣ, ತೀರ್ಪು ಸಂಪೂರ್ಣವಾಗಿ ಓದ್ತೀವಿ ನಾವು ಇವತ್ತೇ ಸಾಯಂಕಾಲ. ಶಾಫಿ ಸಹದೇವರೇ, ನೀವೀಗ ಉಲ್ಲೇಖ ಮಾಡಿರುವಂತಹ ಕುರಾನ್ನ ಅಂಶವನ್ನು ಕೂಡ ಹೈಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ, ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಈ ಅಂಶಗಳೆಲ್ಲವೂ ಕೂಡ ಉಲ್ಲೇಖ ಆಗಿತ್ತು. ಒಂದು ಭಾಗ ಅದು. ಅದರಲ್ಲಿ ಈಗ ನೀವು ಹೇಳ್ತಾ ಇರುವಂಥದ್ದು ಅದು ಬಹುಶಃ ಬುರ್ಕಾ ಧರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದ ಅಥವಾ ಹಿಜಾಬ್ಗೆ ಅನ್ವಯ ಆಗುತ್ತಾ? ತಮ್ಮ ಎದೆಯ ಮೇಲೆ ತಮ್ಮ ಮುಖಪರದೆಯನ್ನು ಎಳೆದು ಹಾಕಲಿ. ಅಂದ್ರೆ ಈಗ ಮುಖಪರದೆ ಅನ್ನುವಂಥದ್ದು ಹಿಜಾಬ್ನ ಭಾಗ ಆಗಿರುತ್ತೆ. ಹಿಜಾಬ್ನಲ್ಲಿ ಮುಖಪರದೆಯನ್ನ ಹಾಕ್ತಾರ ಶಾಫಿ ಸಹದಿ ಅವರೇ? ಹೌದು. ವಲ್ ಯಲ್ರಿಬ್ನ ಬಿ ಖುಮ್ರಿಹಿನ್ನ ಅಲಾ ಜುಯೂಬಿಹಿನ್ನ, ವಲ್ ಯಲ್ರಿಬ್ನ ಬಿ ಖುಮ್ರಿಹಿನ್ನ ಅಲಾ ಜುಯೂಬಿಹಿನ್ನ ಸ್ಪಷ್ಟವಾಗಿದೆ. ಪವಿತ್ರ ಕುರ್ಆನ್ ಸ್ಪಷ್ಟವಾಗಿದೆ, ಯಾವುದೇ ಅಸ್ಪಷ್ಟತೆ ಇಲ್ಲ ಹರಿಪ್ರಸಾದ್. ಇಲ್ಲಿ ಇಲ್ಲಿ 2-3 ಅಂಶಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. 2-3 ಅಂಶಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. ಅದಕ್ಕಾಗಿ ಕೇಳಿದೆ ಅಷ್ಟೇನೆ ನಿಮ್ಮ ಹತ್ರ. ಅಂದ್ರೆ ಒಂದು ಹಿಜಾಬ್ ಬಗ್ಗೆ, ಇನ್ನೊಂದು ನಖಾಬ್ ಬಗ್ಗೆ, ಮತ್ತೊಂದು ಪರ್ದಾ ಧರಿಸುವಂತಹ ವಿಚಾರದಲ್ಲಿ, ಈ ವಸ್ತ್ರ ವೈವಿಧ್ಯತೆಯ ವಿಚಾರಗಳಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗಿತ್ತು. ಅದಕ್ಕೆ ಹರಿಪ್ರಸಾದ್, ಈಗ ವಲ್ ಯಲ್ರಿಬ್ನ ಬಿ ಖುಮ್ರಿಹಿನ್ನ ಅಲಾ ಜುಯೂಬಿಹಿನ್ನ ಸ್ಪಷ್ಟವಾಗಿದೆ, ಅಲ್ಲಿ ಅಸ್ಪಷ್ಟತೆನೇ ಇಲ್ಲ. ಪವಿತ್ರ ಕುರ್ಆನ್ ನಲ್ಲಿ ಅಸ್ಪಷ್ಟತೆನೇ ಇಲ್ಲ, ಉಲ್ಲೇಖ ಇರುವ. ಅಲ್ಲ, ನೀವು ಆಗ್ಲೇ ಇನ್ನೊಂದು ಮಾತನ್ನ ಹೇಳಿದ್ರಿ, ಒಬ್ಬ ಜಡ್ಜ್ ಮುಸಲ್ಮಾನರೇ ಇರುವಾಗ. ಹೌದು. ಈಗ ಅವೆಲ್ಲವನ್ನು ಕೂಡ ಅವರು ವಿಚಾರ ವಿಮರ್ಶೆ ನಡೆಸಿನೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಇದು ಧಾರ್ಮಿಕ ಅನಿವಾರ್ಯ ಅಂಗನ ಅಥವಾ ಅಲ್ವಾ ಅನ್ನುವಂಥದ್ದು, ಅತ್ಯಗತ್ಯ ಭಾಗನ ಅಲ್ವಾ ಅನ್ನುವಂಥದ್ದು. ಬಹುಶಃ ಹಿಂದೆ ಕೇರಳದ ಹೈಕೋರ್ಟ್ನಲ್ಲೂ ಕೂಡ ಬಂದಿರುವಂಥ ಒಂದು ಜಡ್ಜ್ಮೆಂಟ್ನ ಅಂಶ ಹೀಗಿತ್ತು. ಇದು ಅಲ್ಲಿರುವಂತಹ ಮೂಲ ಹಕ್ಕುಗಳ ವಿಚಾರಕ್ಕೆ ಬಂದಾಗ ಇದು ರಿಲೇಟಿವ್ ಟರ್ಮ್ ಅಲ್ಲಿ ನಿಮಗೆ ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವಕಾಶವನ್ನ ಮಾಡಿಕೊಡದೇ ಇರೋದಕ್ಕೂ ಕೂಡ ಆ ಇನ್ಸ್ಟಿಟ್ಯೂಷನ್ ಅಂತಿಮವಾಗಿ ಅವರು ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನೋಂಥದ್ದು ಕೂಡ ಇತ್ತು. ಹೀಗಿರುವಾಗ ಇಲ್ಲಿ ಈಗ ರಾಜ್ಯದಲ್ಲಿ ಹಿಜಾಬಿನ ವಿರುದ್ಧ ಬಂದಿರಲಿಲ್ಲ ಹರಿಪ್ರಸಾದ್. ಕೇರಳ ಹೈಕೋರ್ಟ್ ಹಿಜಾಬಿನ ವಿರುದ್ಧ ತೀರ್ಪು ಕೊಟ್ಟಿರಲಿಲ್ಲ. MES ಮುಸ್ಲಿಂ ಎಜುಕೇಶನ್ ಟ್ರಸ್ಟ್ ಅವರು ಅದೇ ರೀತಿಯಲ್ಲಿ ಪೋಷಕರೆಡೆಯಲ್ಲಿ ಅಲ್ಲಿ ಇದು ನಡೆಯಿತು, ವಿವಾದಗಳು ನಡೆಯಿತು. ಆವಾಗ ಅದು ಕೋರ್ಟ್ ಮೆಟ್ಟಲೇರಿದಾಗ MES ಅವರು ಅಂದ್ರೆ ಶಾಲಾ ನಿಯಮಾವಳಿಗಳನ್ನು ಪಾಲಿಸಬೇಕು ಅಂತ ಹೇಳಿದೆ ಕೋರ್ಟ್ ವಿನಃ ಹಿಜಾಬ್ ಧರಿಸಬಾರದು ಅಂತ ಅಲ್ಲೂ ಕೇರಳ ಹೈಕೋರ್ಟ್ ಹೇಳಿಲ್ಲ. ಈಗ ಇದನ್ನ ಪಾಲನೆ ಮಾಡುವಂತ ವಿಚಾರಕ್ಕೆ
ಏನು ನಿಮ್ಮ ಅಭಿಪ್ರಾಯ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಯಾಕಂದರೆ ಕೋರ್ಟ್ನ ಆದೇಶ ಇದೆ, ಹೈಕೋರ್ಟ್ನ ಆದೇಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಮಧ್ಯಂತರವಾಗಿ ಈ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆಯೋ ಅಥವಾ ಇದರ ವಿಚಾರಣೆ ಕೈಗೆತ್ತಿಕೊಂಡ ತಕ್ಷಣ ಇಲ್ಲಿಗೆ ತಡೆಯಾಜ್ಞೆ ಬೀಳುವುದಿಲ್ಲ. ಈಗ ಇರುವಂತಹ ಪ್ರತಿನಿತ್ಯ ಕಾಲೇಜುಗಳು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ ವಿಚಾರವೂ ಕೂಡ ಇದೆ. ಅಫ್ರೀನ್ ಬಾನು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಏನಂದ್ರೆ ನಾವು ಹಿಜಾಬ್ ಧರಿಸ್ಕೊಂಡೇ ಪರೀಕ್ಷೆ ಬರೆಯಕ್ಕೆ ಹೋಗ್ತೀವಿ, ಅವಕಾಶ ಸಿಕ್ಕರೇ ಇಲ್ಲ ಅಂತಂದ್ರೆ ನಾವು ಪರೀಕ್ಷೆ ಬರೆಯಲ್ಲ ಅಂತ. ಪರೀಕ್ಷೆ ಬರೀಲಿಲ್ಲ ಅಂತಂದ್ರೆ ಯಾರಿಗೆ ನಷ್ಟ ಅನ್ನುವಂಥ ಪ್ರಶ್ನೆನ ಮತ್ತೆ ಅಫ್ರೀನ್ ಬಾನು ಅವರಿಗೆ ಹಾಕ್ತಾ ಇದ್ದೀನಿ. ಅಫ್ರೀನ್ ಬಾನು, ನಿಮಗೆ ಏನು ಅಂದರೆ ಇನ್ನೂ ಚಿಕ್ಕ ವಯಸ್ಸು, ಕಾನೂನಿನ ತಿಳುವಳಿಕೆ ಇಲ್ಲ. ಈಗ ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ತಾವು ಹೇಳ್ತಾ ಇದ್ದೀರಿ ಇಲ್ಲ ನಮಗೆ ನಾವು ಅದನ್ನು ಧರಿಸ್ಕೊಂಡು ಹಿಜಾಬನ್ನು ಧರಿಸ್ಕೊಂಡು ಹೋದರೆ ಮಾತ್ರ ನಾವು ಎಕ್ಸಾಮ್ ಬರಿತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಒಂದು ಪಕ್ಷ ಏನಾದರೂ ಅವಕಾಶ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಮ್ಮ? ಹೌದು ಸರ್ ಹಿಜಾಬ್ ತೆಗೀರಿ ಅನ್ನೋಕೆ ಇದನ್ನ ಇವಾಗಿಂದ ಏನು ಬಂದಿರೋದಲ್ಲ, ಇದು 400 ವರ್ಷದ ಹಿಂದೆಯಿಂದ ಬಂದಿರೋದು, ಶರಿಯತ್ನಲ್ಲೇ ಬಂದಿದೆ. ಇವಾಗ ನೆನ್ನೆನೋ ಮೊನ್ನೆನೋ ಬಂತಿದ್ರೆ ನಾವು ತೆಗಿತಿದ್ವಿ ಸರ್. ಇದು ಇವಾಗಿಂದ ಏನು ಹಾಕ್ತಿಲ್ಲ ಸರ್, ಹಿಂದಿನ ಕಾಲದಿಂದನೂ ಹಾಕ್ತಿದ್ದಾರೆ. ಸಡನ್ ಆಗಿ ತೆಗೀರಿ ಅಂತ ಹೇಳಿದ್ರೆ ಯಾರು ತೆಗಿಯಲ್ಲ. ಯಾರಾದ್ರೂ ಒಬ್ರೋ ಇಬ್ರೋ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟ ಆಗ್ಬೋದು ಅಂತ ಒಬ್ರೋ ಇಬ್ರು ತೆಗಿತಾರ ಹೊರತು ಯಾರು ಎಲ್ಲರೂ ಏನು ತೆಗಿಯೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಸರ್ ಯಾರು ತೆಗಿಯಲ್ಲ. ಇಲ್ಲಿ ತೀರ್ಪು ನಮಗೆ ಸಿಗ್ಲಿಲ್ಲ ಆದ್ರೆ ಸುಪ್ರೀಂ ಕೋರ್ಟಿಗಾದ್ರೂ ಹೋಗ್ತೀವಿ ಸರ್. ಓಕೆ ರಜಾಕ್ ಈ ಸಂದರ್ಭದಲ್ಲಿ ರಜಾಕ್ ವೆರಿ ಇಂಪಾರ್ಟೆಂಟ್ಲಿ ಒಂದು ನಿಮಿಷ ವೆರಿ ಇಂಪಾರ್ಟೆಂಟ್ಲಿ ಈ ಸಂದರ್ಭದಲ್ಲಿ ಗೊತ್ತಾ, ಮಕ್ಕಳುಗಳಿಗೆ ಹಠ ಮಾಡಬೇಡಿ, ಜೊತೆ ಪರೀಕ್ಷೆ ಬರೀರಿ ಅಂತ ಹೇಳುವಂಥ ಪ್ರಯತ್ನ ಮಾಡಬೇಕು. ಅಲ್ಲಿ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಏನು ಅಂದರೆ, ನೀವು ಯಾಕೆ ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನೋಡಿ. ಕೋರ್ಟ್ ಅಂದ್ರೆ ಕೋರ್ಟ್ ವಿಸ್ಡಮ್ ಇರುತ್ತೆ. ಈಗ ನೀವು ಹೇಳಿದ ಸಂದೇಶ ತಲುಪಲ್ವಾ ನೋಡಿ? ಅಲ್ಲ ನೀವು ಇಲ್ಲಿ ಪ್ರತಿನಿಧಿ ಅಲ್ಲ, ಮತ್ತೆ ಹೆಂಗೆ ನೀವು ಹೆಂಗೆ ನೋಡಿ, ನಾನೇನು ಹೇಳಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಅವಕಾಶ ಇದೆ. ಇದನ್ನು ಒಂದು ನಿಮಿಷ ಯಡಿಯೂರಪ್ಪನವರು ಮಾತಾಡ್ತಾರೆ, ಬನ್ನಿ ನೋಡೋಣ. ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಾಬೀತುಪಡಿಸಿದೆ, ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರುವಂಥ ಎಲ್ಲರೂ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು. ಈ ವಿಷಯವನ್ನು ಇನ್ನು ಮುಂದೆ ಅನಗತ್ಯವಾಗಿ ವಿವಾದ ಮಾಡದೆ ಧರ್ಮ ನಿರಪೇಕ್ಷಿತವಾಗಿ ನಾವೆಲ್ಲರೂ ಸ್ವಾಗತಿಸಬೇಕೆಂದು ಸಾರ್ವಜನಿಕರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಐ ವೆಲ್ಕಮ್ ದ ಡಿಸಿಷನ್ ಆಫ್ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಆನ್ ಸ್ಕೂಲ್ ಯೂನಿಫಾರ್ಮ್ ಇಶ್ಯೂ. ದ ಡಿಸಿಷನ್ ಆಫ್ ದ ಹೈಕೋರ್ಟ್ ಹ್ಯಾಸ್ ಪ್ರೂವ್ಡ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ಓವರ್ ದ ರಿಲಿಜಿಯನ್ and its beliefs. I request public to honor the decision of Honorable Court and not to continue further in this issue. धन्यवाद, नमस्कार, thank you. कर्नाटक हाईकोर्ट का इस निर्णय का मैं स्वागत करता हूं। मैं सभी संबंधित लोगों से अपील करता हूं कि अभी देश और राज्य आगे बढ़ना है। ये संकुचित चीज़ों में हम नहीं पड़ना है। जो हाईकोर्ट का निर्णय है सबको पालन करके एक शांति का माहौल बना के रखना है। और जो छात्र जो है उनका मूलभूत काम है अध्ययन करना, ज्ञानार्जन करना, यही काम है। इसलिए सब छोड़ के अच्छे एक माहौल में, न हिंदू न मुस्लिम न कोई जातिवाद नहीं है, कुछ नहीं है, सब मिलके एक होके हम सब पढ़ाई करें और कोई इसके बाद इसका विवाद न हो जाए, यही मैं प्रार्थना सबसे संबंधित लोगों से करता हूं। कर्नाटक ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈಗ ಕೊನೆಯದಾಗಿ ರಜಾಕ್ ಹೇಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಒಂದು ಸಂದೇಶ ರವಾನೆ ಆಗಬೇಕು. ಸೊ ಎಲ್ಲದಕ್ಕಿಂತ ಈಗ ನೆಕ್ಸ್ಟ್ ಯಾವ ಕೋರ್ಟಿಗಾರು ಹೋಗೋಣ ಅದು ಬೇರೆ ವಿಚಾರ, ಅದು ಆದರೆ ಪರೀಕ್ಷೆ ಬರೀರಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ನೋಡಿ, ವಿಷಯ ಇದ್ದಿದ್ದು ಸಿಂಪಲ್ಲು. 6 ಜನ ಮಕ್ಕಳು ಕೋರ್ಟ್ ಮೆಟ್ಲತ್ತಿದ್ರು, ಅವರು ಏನು ಅವಕಾಶ ಕೇಳಿದ್ರು ಕೋರ್ಟಿಂದ, ಕೊಡಬೇಕು ಕೊಡಬಾರ್ದು ಅದು ಕೋರ್ಟ್ ತೀರ್ಮಾನವನ್ನು ತಗೊಂಡಿದೆ. ಈ ತೀರ್ಪು ನಾವು ಅಕ್ಸೆಪ್ಟ್ ಮಾಡ್ತೀವೋ ಇಲ್ವೋ, ಧರ್ಮಗುರುಗಳು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಅದನ್ನ ಇಟ್ಕೊಂಡು ನೋಡಿ ತೀರ್ಪನ್ನ ಗೌರವಿಸ್ತೀವಿ. ಆದ್ರೆ ಇದನ್ನ ಅಕ್ಸೆಪ್ಟ್ ಮಾಡಿದಿರ ಮೇಲ್ ಕೋರ್ಟ್ಗೂ ಹೋಗೋ ಅವಕಾಶ ಇದೆ. ಅದಕ್ಕೆ ನೋಡಿ ಮೊದಲೇ ಯೋಚನೆ ಮಾಡಿ ಇಕ್ಕಿದೀವಿ. ತೀರ್ಪು ಈ ಕಡೆ ಬಂದ್ರೆ ಏನ್ ಮಾಡ್ಬೇಕು, ಆ ಕಡೆ ಬಂದ್ರೆ ಏನ್ ಮಾಡ್ಬೇಕು, ಅದೇನ್ ಗೂಬೆಗಳಿಗೆ ಕೂತಿಲ್ಲ ಮೊದಲನೇ ತರ. ಇವಾಗ ಎಲ್ಲ ತೀರ್ಮಾನ ತಗೊಂಡೇ ಕೂತಿರೋದು. ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇಲ್ಲ ಅಂತಲ್ಲ. ಆದ್ರೆ
ಇದು ಈ ಸಂದರ್ಭದಲ್ಲಿ ಮೊದಲು ಏನಾಯ್ತು ಅಂತ ಹೇಳಿದ್ರೆ, ನೀವು ಹಿಜಾಬ್ ಹಾಕಿದ್ರೆ ನಾವು ಕೇಸರಿ ಧರಿಸ್ತೀವಿ ಅಂತ ಒಂದು ರಾಜಕಾರಣ ಆಯ್ತಲ್ಲ, ಆ ಥರ ಒಂದು ರಾಜಕಾರಣ ಇವಾಗ ನ್ಯಾಷನಲ್ ಲೆವೆಲಲ್ಲಿ ಆಗಬಾರ್ದು. ಅದಕ್ಕೆ ಏನ್ ಮಾಡಬೇಕು ಅಂತ ಒಂದು ಸೆನ್ಸಿಟಿವ್ ಇಶ್ಯೂ ಇರೋದ್ರಿಂದ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ, ಹೆಣ್ಣು ಮಕ್ಕಳ ಅವರ ಜೀವನದ ವಿಷಯ, ಅವ್ರು ಇಷ್ಟೊಂದು ವರ್ಷ ಓದ್ಕೊಂಡ್ ಬಂದಿರ್ತಾರೆ, ಒಂದು ಅರ್ಧ ಗಂಟೆ ನೋಡಿ, ನಾವು ಏರ್ಪೋರ್ಟ್ಗಳಿಗೆ ಹೋಗ್ತೀವಿ, ಏರ್ಪೋರ್ಟ್ ಅಲ್ಲಿ ಇಲ್ಲ ಹಿಜಾಬ್ ಹಾಕೊಂಡೆ ಚೆಕ್ ಮಾಡಿ, ಒಂದು ನಿಮಿಷ ತೆಗೆದ್ಬಿಟ್ಟು ನಾವು ಏರ್ಪೋರ್ಟ್ ಅಲ್ಲಿ ಚೆಕಿಂಗ್ ನಂತರ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದೇ ತರ ಎಕ್ಸಾಮ್ ಬರೆಯೋಷ್ಟೊತ್ತಿಗೆ ಹಿಜಾಬ್ ತೆಗಿಯೋಬೇಕಾದ್ರೆ ತೆಗೆದ್ಬಿಟ್ಟೆ ಎಕ್ಸಾಮ್ ಬರೀಲಿ ಮಕ್ಕಳು. ಆದ್ರೆ ಅವರು ಶಿಕ್ಷಣ ರಹಿತ ಆಗಬಾರ್ದು, ಅವ್ರಿಗೆ ಎಜುಕೇಶನ್ ಡಿಪ್ರೈವ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರಿಬೇಕು. ಎಕ್ಸಾಮ್ ಅಷ್ಟು ಹೊತ್ತು ನೀವು ಹಿಜಾಬ್ ತೆಗೆದ್ಬಿಟ್ರೆ ಧರ್ಮ ಭ್ರಷ್ಟ ಆಗಲ್ಲ. ಎಕ್ಸಾಮ್ ಅಷ್ಟು ಹೊತ್ತು ನೀವು ಹಿಜಾಬನ್ನ ತೆಗೆದು ಎಕ್ಸಾಮ್ ಬರೆದು ಆಚೆ ಬಂದ ತಕ್ಷಣ ನೀವು ಹಿಜಾಬ್ ಹಾಕೊಂಡು ನಿಖಾಬ್ ಹಾಕೊಂಡು ಗೌರವದಿಂದ ಮನೆಗೆ ತಲುಪಿ. ಆದರೆ ಇದರಿಂದ ಗೇಟ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ನಾವು ಎಂಟ್ರಿ ಆದೇಶ ಬಂದಾಗ ಇಲ್ಲ ಅವಕಾಶ ಮಾಡಿಕೊಡಿ, ಹಿಂಗೆ ಅವಕಾಶ ಮಾಡಿಕೊಡಿ ಅಂದರೆ ರಾಜಕಾರಣಿಗಳು ಕೂತವ್ರೆ, ರಾಜಕಾರಣ ಮಾಡ್ತಾರೆ. ಗೇಟ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ನೀವು ಕೈ ಜೋಡಿಸ್ಕೊಂಡು ಅದೇ 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 ನಾನು ಹೇಳ್ತಿರೋದು. ಇವಾಗ ಮಧ್ಯ ಹೋಗ್ಬಿಟ್ಟು ನಾವು ಗೇಟ್ ಹತ್ರ ಎಂಟ್ರಿ ಆದೇಶ ಬಂದಾಗ ನಮ್ಮ ಮಕ್ಕಳು ಗೇಟ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ನಿಂತ್ಕೊಂಡ್ರು, ನಮ್ಗೆ ಅವಕಾಶ ಕೊಡಿ, ಅವಕಾಶ ಕೊಡಿ, ಒಳಗಡೆ ಹೋಗಕ್ ಬಿಡಿ ಅಂತ. ಇವಾಗ ಈ ತೀರ್ಪು ಬಂದಿರೋದ್ರಿಂದ ಕಂಟೆಂಪ್ಟ್ ಆಗುತ್ತೆ, ಬೀಳಲ್ಲ. ಅದಕ್ಕೆ ಎಕ್ಸಾಮ್ಗೋಸ್ಕರ ನೀವು ಹಿಜಾಬ್ ತೆಗೆದ್ಬಿಟ್ಟು ಎಕ್ಸಾಮ್ಗೆ ಹೋಗಿ. ಹೈಕೋರ್ಟ್ನ ತೀರ್ಪಿನ ಪೂರ್ಣ ಪ್ರತಿಯೂ ಕೂಡ ಟಿವಿ9ಗೆ ಲಭ್ಯ ಆಗಿದೆ. ಕೆಲವೊಂದು ಬಹಳ ಮುಖ್ಯವಾಗಿ ಅಂಶಗಳನ್ನ ಹೇಳಿದ್ದಾರೆ ಇಲ್ಲಿ. ಆಗಲೇ ನಮ್ಮ ಜೊತೆಗೆ ಶಾಫಿ ಸಹದಿ ಅವರು ಕೂಡ ಹೇಳಿದ್ರು, ಹೇಗೆ ಇದು ಒಂದು ಇಸ್ಲಾಂನ ಅನಿವಾರ್ಯ ಅಂಗ ಅಲ್ಲ, ಅತ್ಯಗತ್ಯ ಅಂಗ ಅಲ್ಲ ಅಂತ ಹೇಳ್ಕೊಂಡು ಕೋರ್ಟ್ ನಿರ್ಧರಿಸಿದೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಆಗ್ತಾ ಇದೆ ನಂಗೆ ಅಂತ ಹೇಳಿ. ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಅಂಗ ಅಲ್ಲ ಅನ್ನೋದನ್ನ ಕೋರ್ಟ್ ಅತ್ಯಂತ ವಿವರವಾಗಿ ತನ್ನ ಆದೇಶದಲ್ಲೂ ಕೂಡ ಹೇಳಿದೆ. ಅಂದ್ರೆ ಹಿಜಾಬ್ ಧರಿಸದೇ ಇದ್ರೆ ಇಸ್ಲಾಂನ ವೈಭವ ನಾಶ ಆಗುವುದಿಲ್ಲ, ಇಸ್ಲಾಂ ಧರ್ಮದ ಪಾಲನೆಯ ವೈಭವ ನಾಶ ಆಗುವುದಿಲ್ಲ. ಹಿಜಾಬ್ ಧರಿಸದಿದ್ದರೆ ಧರ್ಮ ಅರ್ಥವನ್ನ ಕಳೆದುಕೊಳ್ಳುವುದಿಲ್ಲ. ಉಲ್ಲಂಘಿಸಬಾರದ ಧಾರ್ಮಿಕ ಆಚರಣೆ ಎಂದು ಸಾಬೀತಾಗಿಲ್ಲ ಅಥವಾ ಅದಕ್ಕೆ ಪೂರಕವಾದಂತಹ ಯಾವುದೇ ರೀತಿಯಾದಂತಹ ಅತ್ಯಗತ್ಯವಾಗಿರುವಂತಹ ಅಂಶಗಳನ್ನ ಕೋರ್ಟ್ನ ಮುಂದೆ ಇಟ್ಟಿಲ್ಲ. 4 ಪ್ರಶ್ನೆ ಮತ್ತು 4 ಉತ್ತರದ ಮೂಲಕವಾಗಿ ಇಲ್ಲಿ ಹೈಕೋರ್ಟ್ ತನ್ನ ತೀರ್ಪನ್ನ ನೀಡಿರುವಂಥದ್ದು. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ಇದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಕೇಳಿರುವಂಥದ್ದು. ಮತ್ತು ಇಲ್ಲಿ ಕೋರ್ಟ್ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಹಿಜಾಬ್ ಧರಿಸದೇ ಇದ್ರೆ ಇಸ್ಲಾಂನ ವೈಭವ ನಾಶ ಆಗುವುದಿಲ್ಲ ಅನ್ನುವಂತಹದ್ದನ್ನು ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಷ್ಟೇ ಅಲ್ಲದೆ ಹೈಕೋರ್ಟ್ ಇನ್ನೂ ಒಂದು ಅಂಶವನ್ನ ಇದರಲ್ಲಿ ಹೇಳಿರುವಂತದ್ದು, ಹಿಜಾಬ್ ಧರಿಸಿದ್ರೆ ಧರ್ಮದ ಅರ್ಥವನ್ನ ಕಳೆದುಕೊಳ್ಳುವುದಿಲ್ಲ ಮತ್ತು ಮೇಲ್ನೋಟಕ್ಕೆ ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆ ಎಂಬುದಕ್ಕೆ ಆಧಾರ ನೀಡಿಲ್ಲ ಅನ್ನುವ ಅಂಶವನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರಗಳ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕಿರುವಂತಹ ಅವಕಾಶಗಳು ಇದ್ದೇ ಇರುತ್ತೆ. ರಾಜಶೇಖರಾನಂದ ಸ್ವಾಮೀಜಿಯವರೇ, ಈಗ ಇಲ್ಲಿ ರಾಜಶೇಖರಾನಂದ ಸ್ವಾಮೀಜಿಯವರೇ ಕೇಳ್ತಾ ಇದೆಯಾ ನನ್ನ ಧ್ವನಿ? ರಾಜಶೇಖರಾನಂದ ಸ್ವಾಮೀಜಿಯವರೇ, ಜಸ್ಟ್ ನನ್ನ ಜೊತೆಗೆ ಮತ್ತೆ ಮಾತಾಡ್ತೀನಿ. ರಿಯಾಜ್ ಅವರೇ, ಇಲ್ಲಿ ಹೈಕೋರ್ಟ್ ಹೇಳಿರುವಂತಹ ಅಂಶಗಳ ವಿಚಾರಗಳಿಗೆ ಬಂದಾಗ ಇದರಿಂದಾಗಿ ಧರ್ಮದ ವೈಭವ ನಾಶ ಆಗುವುದಿಲ್ಲ, ಇಸ್ಲಾಂ ಧರ್ಮದ ವೈಭವ ನಾಶ ಆಗುವುದಿಲ್ಲ ಹಿಜಾಬ್ ಧರಿಸದೇ ಇದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಮತ್ತು ಅದರಲ್ಲಿ ಇನ್ನೂ ಒಂದು ಅಂಶವನ್ನು ಹೇಳಿದ್ದಾರೆ, ಮೇಲ್ನೋಟಕ್ಕೆ ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆ ಎಂಬುದಕ್ಕೆ ಆಧಾರ ನೀಡಿಲ್ಲ ಅನ್ನುವಂಥ ಅಂಶವೂ ಕೂಡ ಈ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇದ್ದೇ ಇದೆ ಅನ್ನೋದನ್ನು. ಈಗ ವಿದ್ಯಾರ್ಥಿನಿಯರ ವಾದ ರಿಜೆಕ್ಟ್ ಆಗಿದೆ, ಇವತ್ತು ವಜಾ ಆಗಿದೆ. ಇವತ್ತು ಹೈಕೋರ್ಟ್ ಮುಂದಿರುವಂಥ ವಾದ ವಜಾ ಆಗಿದೆ, ಅರ್ಜಿ ವಜಾ ಆಗಿದೆ. ಕೋರ್ಟ್ ಹೇಳಿದೆ ಕಾಲೇಜುಗಳಿಗೆ ನೀವೀಗ ಹಿಜಾಬ್ ಧರಿಸದೆ ಹೋಗಬೇಕು. ಅಂದರೆ ಕ್ಲಾಸ್ ರೂಮ್ ಕಾಲೇಜುಗಳಿಗೆ ಅಂದರೆ ಕಾಲೇಜು ಗೇಟ್ವರೆಗೆ ಹಾಕೊಂಡು ಬರೋದನ್ನು ಯಾರು ಕೂಡ ಪ್ರಶ್ನಿಸೋದಕ್ಕೆ ಆಗೋದಿಲ್ಲ, ಅದು ಅವರವರ ಧಾರ್ಮಿಕ ಹಕ್ಕು ಇದ್ದೇ ಇರುತ್ತೆ. ಸುಪ್ರೀಂ ಕೋರ್ಟ್, ನಾನು ಒಂದೇ ಪ್ರಶ್ನೆ ಆವಾಗಿಂದಲೂ ಕೂಡ ಕೇಳ್ತಾ ಇರೋದು, ಬಹುಶಃ ನೀವು ಈ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಕೇಳಬೇಕು. ನಿಮ್ಮ ಸ್ಥಾನಗಳಿಂದ, ನಿಮ್ಮ ಜವಾಬ್ದಾರಿಯುತ ಸ್ಥಾನಗಳಿಂದ ಈ ವಿಚಾರಗಳು ಸ್ಪಷ್ಟ ಆಗಬೇಕು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಂತರವಾಗಿ ಇದಕ್ಕೆ ಮಧ್ಯಪ್ರವೇಶ ಮಾಡೋ ತನಕ ಈ ಆದೇಶದ ಪಾಲನೆ ಆಗಬೇಕಾಗತ್ತೆ ಅನ್ನೋಂಥದ್ದು ಸಹಜವಾಗಿರುವಂಥ ಅಂಶ. ಹಾಗಿರುವಾಗ ಯಾಕಂದರೆ ಇದು ಪ್ರತಿನಿತ್ಯವೂ ಕೂಡ, ಯಾಕೆಂದರೆ ಶಾಲೆ ಕಾಲೇಜುಗಳಿಗೆ ನಿತ್ಯನೂ ಹೋಗ್ತಾ ಇರ್ತಾರೆ, ಅಲ್ಲಿ ಈಗ ಹೇಗೆ ಅಂತೇಳಿ ವಿದ್ಯಾರ್ಥಿನಿಯರು ಏನು ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಏನಿರುವಂಥ, ನಿಮ್ಮ ಪಕ್ಷದ ನಿಲುವು ಏನಿರುವಂಥ ಇದರಲ್ಲಿ? ಇಲ್ಲಿ 2 ವಿಚಾರದಲ್ಲಿ ಈ ಆದೇಶವನ್ನು ನಾವು ನೋಡಬೇಕಾಗಿದೆ. ಒಂದು ಧಾರ್ಮಿಕವಾದಂತಹ
ಇದು ಇಲ್ಲಿ ಕಡ್ಡಾಯವಿಲ್ಲ ಅಂತ ಹೇಳಿದೆ. ಹೌದು. ಆದರೆ 1400 ವರ್ಷಗಳಿಂದ ಒಂದು ಧರ್ಮ ಕಡ್ಡಾಯವಾಗಿ ಅನುಸರಿಸಿ ಬಂದಂತಹ ಕುರ್ಆನಿನಲ್ಲೂ ಹದೀಸ್ನಲ್ಲೂ ಸ್ಪಷ್ಟವಾಗಿರುವಂಥ ಒಂದು ವಿಚಾರವನ್ನು ಯಾವ ಆಧಾರದ ಮೇಲೆ ನಾವು ಇಲ್ಲ ಅಂತ ಹೇಳಿದ್ದೇವೆ ಅಂತೇಳಿ ಇನ್ನೂ ಕೂಡ ಕೋರ್ಟ್ ಸ್ಪಷ್ಟನೆ ನೀಡಲಿಲ್ಲ. ಎರಡನೇದ್ದು, ವಿದ್ಯಾರ್ಥಿನಿಗಳು ಹೋಗಬೇಕಾ ಬೇಡವಾ ಅನ್ನೋದನ್ನು ಇಲ್ಲಿನ ಧಾರ್ಮಿಕ ಉಲಾಮ ನೇತಾರರು, ಇಲ್ಲಿನ ಧಾರ್ಮಿಕ ಪಂಡಿತರು ಧರ್ಮದ ಆಧಾರದಲ್ಲಿ ಹೇಳುವುದಾದರೆ ಅವರು ಹೇಳಬೇಕು. ನಮ್ಮ ಒಂದು ಇದರಲ್ಲಿ ಹೇಳುವಂಥದ್ದಲ್ಲಿ ಒಂದು ಪಕ್ಷದ ವತಿಯಿಂದ ನೀವೊಂದು ಹೇಳಿಕೆ ಕೇಳುವುದಾದರೆ ಸಂವಿಧಾನ ನೀಡಿರುವಂತಹ ಇಂಡಿವಿಜುವಲ್ ರೈಟ್ಸ್ ಏನಿದೆ, ಅವನ ವಸ್ತ್ರಧಾರಣೆ, ಅದು ಅವನ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯ, ಅದನ್ನು ಯಾರಿಗೂ ಕೂಡ ಕಸಿದುಕೊಳ್ಳುವಂತಹ ಹಕ್ಕಿಲ್ಲ. ಇದು ಭಾರತದಲ್ಲಿ ಕಸಿದುಕೊಳ್ಳುವಂತಹ ಹಕ್ಕಿಲ್ಲ ಅಂತ ಹೇಳುವಾಗ ಒಂದು ಆದೇಶ ಬಂದಾಗ ಅದನ್ನ ನೀವು ಒಪ್ಪಿಕೊಳ್ಬೇಕು ಅನ್ನುವಂತಹದ್ದು ಅದು ಸರಿಯಲ್ಲ. ನಮಗೆ ಮುಂದಿನ ಕಾನೂನಿನಲ್ಲಿ ಅವಕಾಶಗಳಿವೆ, ಸಂವಿಧಾನದಲ್ಲಿ ಅವಕಾಶಗಳಿವೆ. ಇಲ್ಲಿನ ವಿದ್ಯಾರ್ಥಿನಿಗಳು ಹೋಗುವುದು ಬಿಡುವುದು ಅದು ಅವರ ಸ್ವಾತಂತ್ರ್ಯ. ಆದರೆ ಇದನ್ನ ಧಾರ್ಮಿಕ ನೇತಾರರು ಮತ್ತು ಪಂಡಿತರು, ಈಗಾಗಲೇ ವಕ್ಫ್ ಬೋರ್ಡು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ವಿಚಾರನ ಪ್ರಶ್ನಿಸ್ತೇವೆ ಅಂತೇಳಿ ಶಾಫಿ ಸಾದ್ ಅವರು ಹೇಳಿದ್ದಾರೆ. ಅವರೊಬ್ಬ ವಕ್ಫ್ ಬೋರ್ಡಿನ ಅಧ್ಯಕ್ಷ ಮಾತ್ರ ಅಲ್ಲ, ಒಬ್ಬ ಧಾರ್ಮಿಕ ಪಂಡಿತರು ಅದರ ಕುರಿತು ನಿಲುವು ವ್ಯಕ್ತಪಡಿಸ್ತಾರೆ. ಆದರೆ ಇಂಡಿವಿಜುವಲ್ ರೈಟ್ಸ್ ಅನ್ನುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಿಯೂ ಕೂಡ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಕಸಿದುಕೊಳ್ಬಾರ್ದು ಅನ್ನೋದೊಂದೇ SDP ಯ ಬೇಡಿಕೆ. ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ಕೋರ್ಟ್ ಹೇಳಿದೆ. ಇದು ಕಾಲೇಜಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದಾಗಿ ಎಷ್ಟು ವರ್ಷಗಳಿಂದ ಹಿಜಾಬ್ ಧರಿಸುತ್ತಿದ್ದಾರೆ ಎಂದು ಅರ್ಜಿಯಲ್ಲಿ ಹೇಳಿಲ್ಲ ಅಂತೇಳಿ. ಅಂದರೆ ಆ ಕಾಲೇಜಿನಲ್ಲಿ ಎಷ್ಟು ವರ್ಷದಿಂದ ಇವರು ಹಿಜಾಬ್ ಹಾಕೊಂಡು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ಕಾಲೇಜಿಗೆ ದಾಖಲಾಗುವ ಮುನ್ನವೂ ಕೂಡ ಹಿಜಾಬ್ ಧರಿಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ತಿಳಿಸಿಲ್ಲ. ಕಾಲೇಜುಗಳಿಗೆ ದಾಖಲಾಗುವ ಮುನ್ನ ನಿಯಮಗಳಿಗೆ ಬದ್ಧವಾಗಿರ್ತೀವಿ ಅಂತ ಕೂಡ ಅವರು ಬರ್ಕೊಟ್ಟಿದ್ದಾರೆ ಅಂತೇಳಿ. ಆ ಕಾಲೇಜಿನಲ್ಲಿ ಪರ್ಟಿಕ್ಯುಲರ್ ಕಾಲೇಜಿನ ವಿಚಾರ ಅರ್ಜಿಯಲ್ಲಿರೋದು ಪರ್ಟಿಕ್ಯುಲರ್ ಕಾಲೇಜಿನ ವಿಚಾರದಲ್ಲಿ ಆ ಕಾಲೇಜಿನಲ್ಲಿ ಅವರು ಬರ್ಕೊಟ್ಟಿದ್ದಾರೆ, ನಾವು ಹಿಜಾಬ್ ಹಾಕೊಂಡು ಬರೋದಿಲ್ಲ ಅನ್ನೋದನ್ನು. ಮಧ್ಯದಲ್ಲಿ ನಾವು ಹಾಕೊಂಡು ಬರೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅದು ಎಷ್ಟು ವರ್ಷದಿಂದ ಇದೆ ಅನ್ನೋದ್ರ ಬಗ್ಗೆ ನೀವು ಹೇಳಿಲ್ಲ. ಹಾಗಾಗಿ ಆ ಕಾಲೇಜಿಗೆ ಸೀಮಿತವಾಗಿರಬೇಕಾಗಿದ್ದಂಥ ಆದೇಶ ಇವತ್ತಿಗೆ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತಾ ಇದೆ. ಅದೇ ಇಲ್ಲಿ ನಮ್ಮ ವಿಚಾರ ಕೂಡ ಆರಂಭದಿಂದ ಕೂಡ SDP ಎತ್ತಿದಂಥ ಪ್ರಶ್ನೆ ಅದೇ. ಒಂದು ಕಾಲೇಜಿಗೆ ಸೀಮಿತವಾದಂಥ ಒಂದು ವಿಚಾರವನ್ನು ಇಲ್ಲಿನ ಸರ್ಕಾರ ಇಂಟರ್ಮಿನ್ ಆದೇಶ ಬಂದಾಗಲೂ ಕೂಡ ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡಬೇಕಿತ್ತು, ಆ ಕಾಲೇಜಿಗೆ ಸೀಮಿತಗೊಳಿಸಬೇಕಿತ್ತು. ಅಥವಾ ಅವರ ಕಾಲಲ್ಲಿದ್ದಂತಹ ಚೆಂಡನ್ನ ಬಹಳ ಒಂದು ಉದ್ದೇಶಪೂರ್ವಕವಾಗಿ ಸಂಘ ಪರಿವಾರ ಒಂದು ರಾಜ್ಯವ್ಯಾಪಿಯಾಗಿ ಒಂದು ಸಂಘರ್ಷವನ್ನು ಸೃಷ್ಟಿ ಮಾಡಿ ದೊಡ್ಡ ರಾದ್ಧಾಂತವನ್ನು ಎಬ್ಬಿಸಿತ್ತು. ಅದು ರಾಜ್ಯವ್ಯಾಪಿ ಆಯಿತು. ಇವಾಗ ಇರುವಂಥ ದೊಡ್ಡ ವಿಚಾರ ಏನಂತ ಹೇಳಿದರೆ, ಒಂದು ಕಾಲೇಜಿಗೆ ಸೀಮಿತವಾಗಿ ಆದೇಶ ಹೊರಡಿಸಬೇಕಾಗಿದ್ದಂತಹ ರಾಜ್ಯದ ಹೈಕೋರ್ಟ್ ಕೂಡ ಯಾಕೆ ರಾಜ್ಯವ್ಯಾಪಿಯಾಗಿ ನಿಷೇಧ ಅನ್ನುವಂತಹ ಪದವನ್ನು ಬಳಸಿಕೊಂಡು ಇವತ್ತು ಎಲ್ಲಿ ತನಕ ಅಂದರೆ ನನಗೆ ಆಶ್ಚರ್ಯವಾಗ್ತಾ ಇದೆ. ಹೈಕೋರ್ಟ್ನ ಈ ಒಂದು ಆದೇಶದ ಮೇಲೆ ಒಬ್ಬ ಸಂವಿಧಾನವನ್ನು ಅನುಸರಿಸುವವನಾಗಿ ನನಗೆ ಆಗ್ತಾ ಇದೆ, ಮೂಲಭೂತ ಹಕ್ಕನ್ನು ಈ ಹಿಜಾಬ್ ನಿಷೇಧದಿಂದ ಕಸಿದುಕೊಳ್ತಾ ಇಲ್ಲ ಅನ್ನುವಂಥದ್ದು ಯಾವ ರೀತಿ, ಎಲ್ಲಿಂದ? ಇದಕ್ಕೆ ಸ್ಪಷ್ಟೀಕರಣ ಇಲ್ಲ. ಇಲ್ಲಿಗೆ ನ್ಯಾಯಮೂರ್ತಿಗಳನ್ನು ತಂದು ಚರ್ಚೆ ಮಾಡುವಂತ ವೇದಿಕೆ ಕೂಡ ಇದಲ್ಲ, ಸ್ಪಷ್ಟೀಕರಣ ಇಲ್ಲ. ಹಾಗಾಗಿ ಇದನ್ನ ಒಪ್ಪಿಕೊಳ್ಬೇಕು ಅನ್ನುವಂತ ಹೇರಿಕೆ ಯಾರು ಕೂಡ ಮಾಡುವಾಗಿಲ್ಲ. ಸರ್ಕಾರ ಆಗ್ಲಿ, ಶಿಕ್ಷಣ ಇಲಾಖೆ ಆಗ್ಲಿ, ಯಾರು ಮಾಡುವಾಗಿಲ್ಲ, ಯಾರು ಮಾಡುವ ಹಾಗಿಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗುವ ಅವಕಾಶ ಇದೆ, ಒಂದೇ ಕಾರಣಕ್ಕಾಗಿ. ಕರೆಕ್ಟ್, ಸುಪ್ರೀಂ ಕೋರ್ಟ್ ವರೆಗೆ ಹೋಗುವ ಅವಕಾಶ ಇದೆ ಅಂತ ಹೇಳಿದಾಗ ಜೈಲಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಗೆ ಜಾಮೀನು ರಿಜೆಕ್ಟ್ ಮಾಡಿದ್ರು, ಹೈಕೋರ್ಟ್ ಕೂಡ ಆ ಜಾಮೀನನ್ನು ತಿರಸ್ಕಾರ ಮಾಡಿತು. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಜಾಮೀನು ಕೊಡುತ್ತೆ. ಸುಪ್ರೀಂ ಕೋರ್ಟ್ನಾಗ ಮುಂದೆ ಜಾಮೀನು ಕೊಡ್ಬೋದು ಅಂತ ಹೇಳಿ ಹೈಕೋರ್ಟ್ ಜಾಮೀನು ರಿಜೆಕ್ಟ್ ಮಾಡಿದಾಗ ಜೈಲಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತಾ? ಜೈಲಲ್ಲಿ ಹೊರಗಡೆ ಇದ್ದ ವ್ಯಕ್ತಿಗಾಗಿದ್ರೆ, ಒಂದು ವ್ಯಕ್ತಿಗೆ ಶಿಕ್ಷೆ ಘೋಷಣೆ ಆಗಿರುವುದಿಲ್ಲ, ಆ ವ್ಯಕ್ತಿ ಜೈಲಿಂದ ಹೊರಗಡೆ ಇರ್ತಾರೆ, ಹೈಕೋರ್ಟ್ ಏನು ಅರೆಸ್ಟ್ ಮಾಡಿರೋದಿಲ್ಲ ಅವರನ್ನು, ಪೊಲೀಸ್ ಇಲಾಖೆ ಯಾವುದೇ ಕ್ರೈಮಲ್ಲಿದ್ದರೆ ಅರೆಸ್ಟ್ ಮಾಡಿರೋದಿಲ್ಲ, ಜೈಲಲ್ಲೂ ಇರೋದಿಲ್ಲ, ಹೊರಗಡೆ ಹೊರಗಡೆನೇ ಇರ್ತಾರೆ. ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಇವರಿಗೆ 5 ವರ್ಷ ಜೈಲು ಶಿಕ್ಷೆ ವಿಧಿಸಬೇಕು ಅಂತೇಳಿ. ಇಮಿಡಿಯೇಟ್ ಹೈಕೋರ್ಟ್ ಆದೇಶಕ್ಕೆ ರದ್ದು ತರ್ತಾನೆ. ಯಾರಾದರೂ ಒಳ್ಳೆ ವಕೀಲ ಇದ್ದರೆ, ಎಕ್ಸ್ಪರ್ಟ್ ಇದ್ದರೆ ಅದನ್ನು ರದ್ದುಗೊಳಿಸ್ತಾರೆ. ಸುಪ್ರೀಂ ಕೋರ್ಟ್ ಆದೇಶದವರೆಗೆ ಇದಾಗುತ್ತೆ. ಮುಂಗಡೆ ಜಾಮೀನು ಅಂತ ಹೇಳಿದ್ದು ಒಂದು ಇದೆಯಲ್ಲ, ಹೈಕೋರ್ಟ್ನಲ್ಲಿ ಇದೆಲ್ಲ ಮುಂಗಡೆ ಜಾಮೀನು, ಸ್ಥಳೀಯ ಎಷ್ಟು ನ್ಯಾಯಾಲಯಗಳು ಆದೇಶ ಹೊರಡಿಸಿದ್ದಕ್ಕೆ ಮುಂಗಡೆ ಜಾಮೀನು ಇರುವಂಥದ್ದು ಇದೆಲ್ಲ. ನಾನು ಹೇಳೋದೇನಂತ ಹೇಳಿದರೆ, ಈ ವಿಚಾರದಲ್ಲೂ ಕೂಡ ಈಗ ಆ ವಿದ್ಯಾರ್ಥಿನಿಗಳಿಗೂ ಅವರ ಪೋಷಕರಿಗಾಗಲಿ ಅಥವಾ ಯಾರಿಗೇ ಆಗಲಿ
STPI ಇದೇನಂತ ಹೇಳಿದ್ರೆ ಯಾರು ಕೂಡ ಇಲ್ಲಿನ ಕಾನೂನನ್ನ ಕೈಗೆತ್ತಿಕೊಳ್ಬೇಕಂತೇಳಿ ನಾವು ಹೇಳ್ತಾ ಇಲ್ಲ, ಅಶಾಂತಿ ಸೃಷ್ಟಿಸಬೇಕಂತಲೇ ಹೇಳ್ತಾ ಇಲ್ಲ. ಬದಲಾಗಿ ಲೀಗಲ್ ಎಕ್ಸ್ಪರ್ಟ್ಗಳೊಂದಿಗೆ, ಧಾರ್ಮಿಕ ಪಂಡಿತರೊಂದಿಗೆ ಒಂದು ಚರ್ಚೆಯನ್ನ ಮಾಡಿ ಇದನ್ನು ಯಾವ ರೀತಿ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೆಸಿ ಒಂದು ತೀರ್ಮಾನಕ್ಕೆ ಬರೋಣ. ಅದುವರೆಗೆ ಯಾರು ಕೂಡ ಯಾರ ಮೇಲೆ ಹೇರಿಕೆ ಮಾಡುವುದು ಅಥವಾ ಸಂಘ ಪರಿವಾರದ ಗೂಂಡಾಗಳು ಬಂದು ಕೇಸರಿ ಶಾಲಾಕ್ಕೆ ಅಡ್ಡಪಡಿಸುವುದು, ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡೋದು ಅಥವಾ ಹೆಣ್ಮಕ್ಕಳಿಗೆ ಅವಕಾಶ ನಿರಾಕರಣೆ ಮಾಡೋದು ಅದಿರಬಾರ್ದು. ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇಂಡಿವಿಜುವಲ್ ರೈಟ್ಸ್ಗೆ ಅಷ್ಟು ದೊಡ್ಡ. ರಿಯಾಜ್ ಮಾತಾಡ್ತೀನಿ. ಇಲ್ಲಿ ರಾಜಶೇಖರ ಸ್ವಾಮೀಜಿಯವರೇ ತಾವೇನು ಹೇಳ್ತೀರಿ ಈ ವಿಚಾರಕ್ಕೆ? ರಿಯಾಜ್ ಅವರು RSS ಗೂಂಡಾ ಅಂತ ಹೇಳಿದ್ರಲ್ಲ, ಆ ಮಾತನ್ನ ಅವರು ಹಿಂದೆ ತಗೊಳ್ಳಿ ಮೊದಲಾಗಿ. ಇನ್ನೊಂದು, ವಿದ್ಯಾರ್ಥಿಗಳಿಗೆ ಮತಾಂಧತೆಯನ್ನು ತುಂಬಿಸುವುದನ್ನು ನಿಲ್ಲಿಸಿ ಮತಾಂಧತೆ ತುಂಬಿಸಬೇಡಿ ಯಾರ ಮೇಲೂ, ಮತ್ತೆ ಯಾರ ಮೇಲೂ ಮತಾಂಧತೆಯನ್ನು ಹೇರಬೇಡಿ. ಅವರು ಫ್ರೀ ಆಗಿ ತುಂಬಾ ಮಾನಸಿಕವಾದ ನೆಮ್ಮದಿಯಿಂದ ವಿದ್ಯೆ ಕಲೀಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಿ. ಇದು ಇವಾಗ ನ್ಯಾಯಾಲಯದಲ್ಲಿರುವ ವಿಷಯ. ಹಾಗಾಗಿ ನೀವು ಅದ್ರ ಮೇಲೆ ತಿರ್ಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನಿಮ್ಗೆ ಬಹಳ ಅವಕಾಶವಿದೆ. ಆದ್ರೆ ಇಲ್ಲಿ ನಾವು ಸಮಾನತೆಯಲ್ಲಿ ವಿದ್ಯೆ ಕಲಿಯಬೇಕು ಅಂತ ಏನ್ ಹೇಳಿ ಶಿಕ್ಷಣ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ, ಅದನ್ನ ನಾವು ಚಂದವಾಗಿ ಉಪಯೋಗಿಸಿಕೊಳ್ಳೋಣ. ಇಷ್ಟೇ ವಿಷಯ ಇರೋದು. ಸ್ವಾಮೀಜಿ ಅವರೇ, ಸಮಾನತೆಯ ವಿಚಾರವನ್ನ ಮಾತಾಡುವಂತಹ ನಿಮ್ಮಲ್ಲಿ ಆಗಲೇ ನಾನು ಕೇಳಿದೆ, ನೀವು ಅದರ ನೈತಿಕತೆಯನ್ನು ಪ್ರಶ್ನೆ ಮಾಡಿಕೊಳ್ಳಿ. ಶಬರಿಮಲೆ ಆದೇಶ ಬಂದಾಗ ನೀವೇ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳೂರಿನಲ್ಲಿ ಭಾಷಣ ಮಾಡಿದ್ದೀರಿ, ಒಪ್ಪುವುದಿಲ್ಲ ಅಂತ ಹೇಳಿ. ನೀವು ಯಾವ ನೈತಿಕತೆಯಲ್ಲಿ ಸಮಾನತೆಯ ಬೋಧನೆ ಮಾಡ್ತಾ ಇದ್ದೀರಿ? ದಲಿತರ ವಿಚಾರದಲ್ಲಿ ನಿಮ್ಮ ತೀರ್ಮಾನ ವ್ಯಕ್ತಪಡಿಸಿ, ನಿಮ್ಮ ಮಠಗಳಿಗೆ ಅವರಿಗೆ ಅವಕಾಶ ಕೊಡಿ. ಇದೆಲ್ಲ ಇರುವಾಗ ಮುಸ್ಲಿಂ ಸಮುದಾಯಕ್ಕೆ ಸಮಾನತೆಯ ಪಾಠವನ್ನ ನಿಮ್ಮಿಂದ ಕೇಳಿ ಕಲಿಬೇಕಾದ ಅಗತ್ಯತೆ ಇಲ್ಲ. ಈ ಮುಸ್ಲಿಂ ಸಮುದಾಯ ಈಗ ಸಂವಿಧಾನವನ್ನು ಒಪ್ಪಿ ಬದುಕ್ತಾ ಇರುವಂತಹದ್ದು, ತೀರ್ಪುಗಳನ್ನು ಒಪ್ಪಿ ಬದುಕ್ತಾ ಇರುವಂತಹದ್ದಲ್ಲ. ಒಂದು ನಿಮಿಷ ರಾಜಶೇಖರ ಸ್ವಾಮೀಜಿ ಅವರೇ, ನೀವೇನು ಈ ದೇಶದ ಇದನ್ನ ತಗೊಂಡಿಲ್ಲ, ಗುತ್ತಿಗೆ ತಗೊಂಡಿಲ್ಲ. ನೀವು ಈ ರೀತಿಯಾಗಿ ಇನ್ನೊಂದು ದೇಶಕ್ಕೆ ಹೋಗಿ ಮತ್ತೊಂದು ದೇಶಕ್ಕೆ ಹೋಗಿ ಅಂತ ಹೇಳೋದಕ್ಕೆ ಯಾರು ಕೂಡ ಈ ದೇಶದ ಗುತ್ತಿಗೆನ ಪಡ್ಕೊಂಡವ್ರಂಗ ಮಾತಾಡಬೇಡಿ. ನೀವು ಈ ದೇಶಕ್ಕೆ ಒಂದು ಕಾನೂನು. ಒಂದ್ ನಿಮಿಷ ರಿಯಾಜ್, ಒಂದೇ ನಿಮಿಷ. ರಾಜಶೇಖರ ಸ್ವಾಮೀಜಿ ಅವರೇ, ಈ ರೀತಿಯಾದಂತಹ ಮಾತುಗಳನ್ನ ನೀವು ನಿಮ್ಮ ಯಾವುದೋ ಭಾಷಣಗಳಲ್ಲಿ ಬೇಕಿದ್ರೆ ಹೋಗಿ ಹೇಳ್ಕೊಂಡಿರಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಯಾವುದೋ ದೇಶಕ್ಕೆ ಹೋಗಿ ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಅಂತ ಹೇಳೋದಕ್ಕೆ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಈ ದೇಶದಲ್ಲಿ ಒಂದು ಕಾನೂನು ಇದೆ. ಅದನ್ನು ಯಾರೋ ರಾಜಶೇಖರ ಸ್ವಾಮೀಜಿ ನಿರ್ಧಾರ ಮಾಡೋದಿಲ್ಲ. ಮತ್ತೆ ಆ ಮಾತು ಯಾಕೆ ಬರುತ್ತೆ? ವಾದವನ್ನು ಮಾಡೋದಕ್ಕೆ ಯಾರಿಗೆ? ಅವ್ರು ಯಾಕೆ ಮಾತಾಡ್ತಾರೆ? ಅವರು ಕಾನೂನಿಗೆ ಯಾಕೆ ಬೆಲೆ ಕೊಡಲ್ಲ? ನೀವು ಅದನ್ನ ಅವ್ರಿಗೆ ಅದನ್ನ ಅವ್ರಿಗೂ ಕೇಳಿದ್ದೀನಿ ನಾನು, ನಿಮ್ಮಷ್ಟೇ ತೀವ್ರವಾಗಿ ಅವ್ರಿಗೂ ಕೇಳಿದ್ದೀನಿ. ನನ್ಗೆ ಅವರೇನು ಬಿಟ್ಟು ಯಾವ್ಯಾವ್ದೋ ಮಾತುಗಳನ್ನ ಇಲ್ಲಿ ತಿರುಗಿಸ್ಕೊಳ್ಳೋ ಹೋಗೋದಲ್ಲ. ಈ ದೇಶದ ಕಾನೂನಿಗೆ ಗೌರವ ಕೊಡ್ತೀವಿ ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಅದನ್ನ ಪಾಲನೆ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಅದು ರಿಯಾಜ್ ಆದ್ರೂ ಸರಿ, ಅದು ರಾಜಶೇಖರ ಸ್ವಾಮೀಜಿ ಆದ್ರೂ ಸರಿ. ಎಲ್ರು ಮಾಡ್ಲಿ, ನಾವು ಮಾಡ್ತೇವೆ ಕಾನೂನು ಪಾಲನೆ, ಅದನ್ನ ಎಲ್ಲರೂ ಮಾಡ್ಲಿ ಅಂತ ನೀವು 10 ಸಲ ಹೇಳಿ. ಎಸ್ ರಾಜಶೇಖರ ಸ್ವಾಮಿ, ಖಂಡಿತ ರಾಜಶೇಖರ ಸ್ವಾಮಿ ಇಲ್ಲಿ ಇನ್ನೋರ್ವ ವಿದ್ಯಾರ್ಥಿ ನಮ್ಮ ಜೊತೆಗೆ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ಅಮ್ರೀನ್ ಅವರು ಜಾಯ್ನ್ ಆಗಿದ್ದಾರೆ. ಅಮ್ರೀನ್, ತಮ್ಮ ಪ್ರಕಾರ ಇವತ್ತೀಗ ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ತೀರ್ಪಿನ ಬಗ್ಗೆ ನೀವು ಅವಾಗಲೇ ಮಾತಾಡ್ತಾ ಹೇಳ್ತಾರೆ, ಯಾವ ಸ್ವರೂಪದಲ್ಲಿ ಇಲ್ಲಿಗ ನಮಗೊಂದು ರಿಲೀಫ್ ಅನ್ನ ಕನಿಷ್ಠ ಒಂದು 2 ತಿಂಗಳ ಕಾಲಕ್ಕೆ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ರೆ, ಆದರೆ ಒಂದು ಕಡೆಯಲ್ಲಿ ಕೇವಲ PU ಕ್ಲಾಸ್ಗಳು ಅಥವಾ ಡಿಗ್ರಿ ಕ್ಲಾಸ್ಗಳು ಮಾತ್ರ 2 ತಿಂಗಳಲ್ಲಿ ಮುಗಿಯುತ್ತೆ ಅಂತೇಳಿ ಅಲ್ಲ. ಈಗ ಇಂಜಿನಿಯರಿಂಗ್ ಕಾಲೇಜುಗಳು ನಡೀತಿದ್ದಾವೆ, ಮೆಡಿಕಲ್ ಕಾಲೇಜುಗಳು ನಡೀತಿದ್ದಾವೆ, ವರ್ಷ ಪೂರ್ತಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕ್ಲಾಸ್ಗಳು ನಡೀತಾ ಇರ್ತವೆ. ಹಾಗಾಗಿ ಇವತ್ತು ಕೋರ್ಟ್ನ ಆದೇಶ ಇರುವಾಗ ನಾಳೆಯಿಂದ ನೀವು ಧರಿಸಿ ಬರುವ ಹಾಗಿಲ್ಲ ಅಂತೇಳಿ ಶಾಲೆಯಲ್ಲಿ ಹೇಳಿದಾಗ, ಕಾಲೇಜಿನಲ್ಲಿ ಹೇಳಿದಾಗ, ಕ್ಲಾಸ್ ರೂಮ್ನೊಳಗಡೆ ನೀವು ಹಿಜಾಬ್ ಧರಿಸುವಂತಿಲ್ಲ ಅಂತ ಹೇಳಿದಾಗ ನೀವು ಮತ್ತೆ ಮನೆಯಲ್ಲೇ ಹೋಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಇದರಿಂದಾಗಿ ಎಜುಕೇಷನ್ ನಷ್ಟ ಆಗುವಂಥದ್ದು ಯಾರಿಗೆ? ಇಲ್ಲ ಸರ್, ಆಗಲ್ಲ ಸರ್. ನಮಗೆ ಆಗೋದು ನಷ್ಟ ಆದರೆ ಗೊತ್ತು. ಇವತ್ತಿಂದ ನಮಗೆ ಎಕ್ಸಾಮ್ ಇತ್ತು, ಆದರೆ ನೋಡ್ರಿ ಇವಾಗ ತೀರ್ಪು ಕೊಡ್ತಾರೆ ಅಂತ ನಮಗೆ ರಜೆನೇ ಕೊಟ್ಟಿದ್ದಾರೆ. ಎಕ್ಸಾಮ್ ಎಲ್ಲ ನಡೀತಿದೆ. 2 ತಿಂಗಳು ಏನೇ ಗೊತ್ತಾ ಸರ್, ನಮಗೆ ಅಂತಲ್ಲ ಸರ್, ಬೇರೆಯವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾರೋ ಒಬ್ಬರೋ ಇಬ್ಬರೋ ತೆಗಿಬೋದು ಅಷ್ಟೇ ಸರ್ ಹಿಜಾಬ್, ಆದರೆ ಎಲ್ಲರೂ ಏನು ತೆಗಿಯೋದಿಲ್ಲ. ಎಸ್ ಅಫ್ರೀನ್, ಮಾತಾಡ್ತೀನಿ ನಮ್ಮ ಜೊತೆಗೆ ರಾಯಚೂರಿನಿಂದ ಇನ್ನೋರ್ವ ವಿದ್ಯಾರ್ಥಿನಿ ಜಾಯ್ನ್ ಆಗಿದ್ದಾರೆ, ಬುಷ್ರಾ ಅವರು ಜಾಯ್ನ್ ಆಗಿದ್ದಾರೆ. ಬುಷ್ರಾ, ತಮ್ಮ ಅಭಿಪ್ರಾಯ ಏನು? ಈಗ ಹಿಜಾಬ್ ಧರಿಸಿ ಇದುವರೆಗೂ ಕೂಡ ಕಾಲೇಜುಗಳಿಗೆ ಹೋಗ್ತಾ ಇದ್ವಿ, ಹೀಗಾಗಿ ಈಗಲೂ ಕೂಡ ನಮಗೆ ಅವಕಾಶ ಕೊಡಬೇಕು ಅನ್ನೋಂಥ ವಾದ ಈಗಾಗಲೇ ಈ ವಿಚಾರವಾಗಿ ವಾದ ನಡೆದಿದೆ. ಆದರೆ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಾಗಿದೆ.
ಈ ಹಂತದಲ್ಲಿ ನಿಮ್ಮ ನಿಲುವು ಅಥವಾ ನಿಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ನೀವು ಹೇಳುವಂತಹ ಮಾತುಗಳಿಗೆ ಏನು ಬುಷ್ರಾ? ಅದೇ ನಮ್ಮ ಇಂಡಿಯಾ ಒಂದು ಸೆಕ್ಯುಲರ್ ಕಂಟ್ರಿ ಇದೆ ಸರ್, ಡೆಮೋಕ್ರೆಟಿಕ್ ಕಂಟ್ರಿ ಇದೆ, ರಿಲಿಜಿಯಸ್ ಪ್ರಾಕ್ಟೀಸಸ್ ಮಾಡಬಹುದು, ನಾವು ಯಾವುದು ರಿಲಿಜಿಯಸ್ ಫಾಲೋ ಮಾಡಬಹುದು. ಅಂಡ್ ನನ್ಗೆ ಈ ಅಚೀವ್ಮೆಂಟ್ ಬಂದಿದ್ದು ನನ್ನ ಎಜುಕೇಶನ್ ಇಂದ. ಹೌದು. ಮತ್ತೆ ನನ್ಗೆ ಈವರೆಗೂ ಏನು ಹಿಜಾಬ್ ಕಾಂಟ್ರವರ್ಸಿ ಬಂದಿಲ್ಲ ಸರ್. ಈಗ ನೀವು 16 ಗೋಲ್ಡ್ ಮೆಡಲ್ ಅನ್ನ ಪಡೆದ್ರಿ ಅಂತ ಹೇಳುವಂಥದ್ದು ನೋಡಿದೆ. ಆದರೆ ಇಷ್ಟೆಲ್ಲ ಅಚೀವ್ ಮಾಡಿದಂತಹವ್ರು ನೀವು ಇದ್ದೀರಿ. ಇದುವರೆಗೆ ಈ ವಿಚಾರಗಳಲ್ಲಿ ಯಾರ್ದು ಪ್ರಶ್ನೆಯೂ ಕೂಡ ಇದ್ದಿರಲ್ಲ. ನೀವು ಕಾಲೇಜಿಗೆ ಇದ್ದಂತಹ ಸಂದರ್ಭಗಳಲ್ಲಿ ಕೂಡ ನೀನು ಹಿಜಾಬ್ ಧರಿಸಿ ಬಂದಿದ್ಯಾ, ಹಿಜಾಬ್ ಹಾಕಳದೆ ಬಂದಿದ್ಯಾ ಅನ್ನೋದನ್ನು ಯಾರು ಕೇಳಿಲ್ಲ. ಬಟ್ ಇವತ್ತು ಅದು ನಮ್ಮ ನಡುವೆ ಒಂದು ವಿವಾದವಾಗಿ ಪರಿವರ್ತನೆ ಆಗಿದೆ. ನೀವು ಇದನ್ನೆಲ್ಲವೂ ಕೂಡ ಇದಾದ ನಂತರ ಆಗಿರುವಂಥ ಅನೇಕ ಘಟನೆಗಳನ್ನು ತಾವು ಕೂಡ ಅಬ್ಸರ್ವ್ ಮಾಡ್ತಾ ಬಂದಿರ್ತೀರಿ. ಈಗ ಇರುವಂಥ ಪ್ರಶ್ನೆ ಏನಂದರೆ ಇನ್ನು ಮುಂದಕ್ಕೆ ಏನು ಅಂತೇಳಿ. ಈ ಹಿಂದೆ ಆಗಿದ್ದು ಆಗಿದೆ, ಈ ಹಿಂದೆ ಹಾಕೊಂಡು ಬಂದಿದ್ವಿ, ಈ ಹಿಂದೆ ನಾವು ಹಾಕದೇ ಬಂದಿದ್ವಿ ಅನ್ನೋಂಥದ್ದು ಒಂದು ವಿಚಾರ ಆಗೋಗಿದೆ. ನಮ್ಮದು ಡೆಮೋಕ್ರೆಟಿಕ್ ಕಂಟ್ರಿ ಆಗಿರೋ ಕಾರಣಕ್ಕಾಗಿಯೇ, ನಮ್ಮಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿ ಆಗಿರೋ ಕಾರಣಕ್ಕಾಗಿಯೇ ಕೋರ್ಟ್ಗಳ ಆದೇಶವನ್ನು ಕೂಡ ನಾವು ಪಾಲನೆ ಮಾಡುವಂತಹ ಕೆಲಸವನ್ನು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಕೋರ್ಟ್ಗಳ ಆದೇಶವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾಲನೆ ಮಾಡಬೇಕಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಆಗ ಬುಷ್ರಾ ಅಂಥದ್ದೇ ಒಂದು ಸಂದರ್ಭ ಈಗ ಹಿಜಾಬ್ ವಿಚಾರದಲ್ಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಹೀಗಾಗಿನೇ ಕೇಳ್ತಾ ಇರುವಂಥ ಪ್ರಶ್ನೆ, ನಾಳೆ ದಿನ ವಿದ್ಯಾರ್ಥಿಗಳು ಕ್ಲಾಸ್ಗಳಿಗೆ ಹೋಗುವಂಥ ಸಂದರ್ಭಗಳಲ್ಲಿ ನೀನು ಕ್ಲಾಸ್ ರೂಮಲ್ಲಿ ಹಿಜಾಬ್ ಧರಿಸಬೇಡ ಅಂತ ಹೇಳಿದಾಗ ಅವರು ಇಲ್ಲ ನಾನು ಕ್ಲಾಸ್ಗೆ ಬರಲ್ಲ ಅಂತ ಹೇಳಿ ಕೂತ್ಕೊಳ್ಳೋದು ಸರಿನಾ? ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡೋದು ಫಂಡಮೆಂಟಲ್ ರೈಟ್ ಇದೆ ಸರ್. ಮತ್ತೆ ನಮ್ಮ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇದೆ ಸರ್. ನಾನು ಅದೇ ಕಮೆಂಟ್ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಬುಷ್ರಾ, ಖಂಡಿತ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಹೇಳ್ತಾ ಇರೋದು ನಮಗಿರುವಂತಹ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದರ ಪ್ರಕಾರವಾಗಿ ನಡ್ಕೊಳ್ತೀವಿ ಅನ್ನೋಂಥದ್ದು. ಎಲ್ರಿಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದ್ದೇ ಇರುತ್ತೆ ನಿಜ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ಕೋರ್ಟ್ ಕೂಡ ವಿವೇಚನೆಯನ್ನು ನಡೆಸಿರುವಂಥದ್ದು. ರಿಯಾಜ್, ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ನಾವು ಹೇಗೆ ಮಾತಾಡ್ತೀವೋ ಕೋರ್ಟ್ ಕೂಡ ಅದರ ಆಧಾರದ ಮೇಲೇ ಈ ವಿಚಾರವನ್ನು ವಿಚಾರಣೆ ನಡೆಸಿರುವಂಥದ್ದು. ಸುದೀರ್ಘ ವಿಚಾರಣೆ ನಡೆದಿದೆ, 11 ದಿವಸಗಳ ಕಾಲ ವಿಚಾರಣೆ ಆಗಿದೆ. ಮೂಲ ಅರ್ಜಿದಾರರು, ಅದಾದ ನಂತರ ಮಧ್ಯದಲ್ಲಿ ಹಾಕಿರುವಂತಹ ಅರ್ಜಿದಾರರು, ಅನೇಕ ಅರ್ಜಿದಾರರು ಪರ ವಿರುದ್ಧವಾಗಿರುವಂಥ ಅಭಿಪ್ರಾಯಗಳು, ಇವೆಲ್ಲವೂ ಕೂಡ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆದ ನಂತರ ಈ ತೀರ್ಪು ಬಂದಿರುವಂಥದ್ದು. ಹಾಗಂತೇಳಿ ಇದೇ ಅಂತಿಮ ವಾದ ಪ್ರತಿವಾದವು ಕೂಡ ಅಲ್ಲ, ಇದಕ್ಕಿಂತ ಹೊಸದಾದ ದಾಖಲೆಗಳನ್ನು ಸೇರಿಸೋದಕ್ಕೆ ಅವಕಾಶಗಳು ಕೂಡ ಇರುತ್ತೆ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ. ನಾನು ಅವಾಗಿಂದಲೂ ಈ ಪ್ರಶ್ನೆನ ಕೇಳ್ತಾ ಇರೋದಕ್ಕೆ ಒಂದೇ ಕಾರಣ ಏನಂದರೆ ವಿದ್ಯಾರ್ಥಿಗಳ ಶಿಕ್ಷಣ, ವಿದ್ಯಾರ್ಥಿನಿಯರ ಶಿಕ್ಷಣ, ವಿಶೇಷವಾಗಿ ಮುಸ್ಲಿಂ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಲ್ಲ. ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಕ್ಲಾಸ್ಗಳಿಗೆ ಆರಾಮಾಗಿ, ಮೊನ್ನೆ ಆ ವಿದ್ಯಾರ್ಥಿನಿಯರು ಕ್ಲಾಸ್ ರೂಮಿಂದ ಹೊರಗಡೆ ಬಂದಿದ್ರು ಹಿಜಾಬ್ನಿಂದ, ಆದರೆ ಅವ್ರ ಜೊತೆಗೆ ಕಲಿತಾ ಇದ್ದಂಥ ವಿದ್ಯಾರ್ಥಿಗಳು ಅಲ್ಲಿ ಎಕ್ಸಾಮ್ ಬರೀತಾ ಇದ್ರು. ವಿದ್ಯಾರ್ಥಿನಿಯರಿಗೆ ಆಗ್ತಾ ಇರುವಂಥ, ಮುಸ್ಲಿಂ ವಿದ್ಯಾರ್ಥಿನಿಗೆ ಆಗಿರುವಂಥ ಶಿಕ್ಷಣದ ನಷ್ಟ ಆಗೋದಿಲ್ವಾ? ಈ ಮೂಲ ಪ್ರಶ್ನೆಗೆ ಯಾರು ಹಾಗಾದರೆ ಉತ್ತರವನ್ನು ಹುಡುಕುವ ಕೆಲಸವನ್ನು ಮಾಡಬೇಕಿದೆ? ಈ ವಿಚಾರ ಕೇವಲ ಉಡುಪಿನ ಒಂದು ಕಾಲೇಜಲ್ಲಿ ಉದ್ಭವಗೊಂಡಾಗ ಅಲ್ಲಿ ಸರ್ಕಾರದ ಭಾಗವಾಗಿದ್ದಂಥ ಒಬ್ಬ ಶಾಸಕ ಅಧ್ಯಕ್ಷರಾಗಿರುವಾಗ ಈ ಹೆಣ್ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಕಾಳಜಿ ಇಲ್ಲಿನ ಸರ್ಕಾರಕ್ಕೆ ಈಗ ಶಿಕ್ಷಣದ ಕುರಿತು ಹೆಚ್ಚು ಕಾಳಜಿ ತೋರಿಸುವವರಿಗಿದ್ದರೆ ಅವತ್ತಿದನ್ನೊಂದು ಸಂಧಾನದಲ್ಲಿ ಮುಗಿಸ್ಬೋದಿತ್ತು. ಎಷ್ಟು ಪ್ರಯತ್ನ ಪಟ್ಟರು, ಎಲ್ಲರೂ ಕೇಳಿಕೊಂಡ್ರು, ಯಾಕೆ ಇದನ್ನು ದೊಡ್ಡ ರಾಧಾಂತ ಮಾಡಲಾಗಿತ್ತು. ಕೊನೆಯ ಕ್ಷಣ ಅಲ್ವಾ ಅವರು ಕೋರ್ಟಿಗೆ ಹೋಗುವಂಥದ್ದು. ನಮಗೆ ನ್ಯಾಯ ಸಿಗುವುದೇ ಇಲ್ಲ ಅಂದಾಗ ಕೋರ್ಟನ್ನು ಧಾವಿಸಿರುವಂಥದ್ದು. ಅಲ್ಲಿ ಕೂಡ ಅವರು ಧಾರ್ಮಿಕ ಆಧಾರದ ಮೇಲೆ ಅವರು ನ್ಯಾಯವನ್ನು ಕೇಳಲಿಲ್ಲ. ಅವರು ಕೋರ್ಟಿಗೆ ನ್ಯಾಯವನ್ನು ಹೇಳಿದ್ದು ನಮ್ಮ ಮೂಲಭೂತ ಹಕ್ಕು, ನಮ್ಮ ಇಂಡಿವಿಜುವಲ್ ರೈಟ್ಸ್ ಅಂತ ಘೋಷಿಸಬೇಕಂತೇಳಿ ಕೋರ್ಟಿಗೆ ಕೊಟ್ಟಾಗ ಮೂಲಭೂತ ಹಕ್ಕು ಮತ್ತು ಇಂಡಿವಿಜುವಲ್ ರೈಟ್ಸ್ ಏನಿದೆ ಅದರ ಫಂಡಮೆಂಟಲ್ ರೈಟ್ಸ್ ವಿಚಾರವನ್ನೇ ಮಾತಾಡದೆ ಧಾರ್ಮಿಕದಲ್ಲಿ ಕಡ್ಡಾಯವಿಲ್ಲ ಅನ್ನುವಂತಹ ಯಾವುದೇ ಸ್ಪಷ್ಟವಾದಂಥ ಆಧಾರಗಳಿಲ್ಲದೆ ಇವತ್ತು ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ನಾನು ಕೇಳ್ತಾ ಇದ್ದೇನೆ, ಹೈಕೋರ್ಟ್ ಇಷ್ಟೊಂದು ಕೇವಲ ಒಂದು ಅರ್ಧ ಗಂಟೆನೋ ಕಾಲು ಗಂಟೆನೋ ಒಂದು ಕುರ್ಆನನ್ನು ತರಿಸಿ ಅವತ್ತು ಹೇಳಿತ್ತಲ್ಲ, ಧರ್ಮದ ವಿರುದ್ಧವಾಗಿ ಹೋಗ್ಲಿಕ್ಕೆ ಇಲ್ಲ, ಕುರ್ಆನಲ್ಲೇ ಇದು ಸ್ಪಷ್ಟತೆ ಇದೆ ಅಂತ ಹೇಳಿ ಅವತ್ತಿನ ಕಟ್ಟಿಂಗ್ಸ್ ನೀವು ನೋಡಿ, ಅವತ್ತೇ ಹೇಳಿತ್ತು ಕೋರ್ಟು. ಕುರ್ಆನ ತರಿಸಿದ್ರಲ್ಲ ಮೊದಲನೇ ದಿನ ಕೋರ್ಟಲ್ಲಿ, ಎರಡನೇ ದಿನ ಕುರ್ಆನ ತರಿಸಿ ಒಂದು ಚರ್ಚೆ ನಡೀತಲ್ಲ, ಅವತ್ತು ಹೇಳಿದರು ಧರ್ಮದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಧರ್ಮವನ್ನು ಎದುರು ಹಾಕುವ ಒಂದು ರೀತಿಗೆ ಹೋಗ್ಲಿಕ್ಕೆ ಆಗಲ್ಲ ಕೋರ್ಟಿಗೆ ಅಂತೇಳಿ ಹೇಳಿತ್ತು. ಆದರೆ ಆದೇಶ ಬರುವಾಗ ಎಲ್ಲವೂ ಕೂಡ ಬುಡಕ್ ಮೇಲೆ ಹಾಕಿ ನಮ್ಮ ಇಂಡಿವಿಜುವಲ್ ರೈಟ್ಸು ಇಲ್ಲ, ಮೂಲಭೂತ ಹಕ್ಕು ಇಲ್ಲ, ಧಾರ್ಮಿಕ ಹಕ್ಕು ಇಲ್ಲ ಅನ್ನುವಂಥ ರೀತಿಯಲ್ಲಿ ಆದೇಶ ಬಂದಾಗ ಅದನ್ನು ಹೇಗೆ ಒಪ್ಪಲು ಸಾಧ್ಯ? ಮಾತಾಡ್ತೀನಿ ರಿಯಾಜ್ ನಿಮ್ಮ ಜೊತೆಗೆ. ಹಿಜಾಬ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇದರ ಪಾಲನೆ ಹಾಗಾದರೆ ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವ BC ನಾಗೇಶ್ ಅವರೀಗ ಜಾಯ್ನ್ ಆಗಿದ್ದಾರೆ. BC ನಾಗೇಶ್ ಅವರೇ, ಈಗ
ಜವಾಬ್ದಾರಿ ನಿಮ್ಮ ಇಲಾಖೆಯ ಮೇಲೆ ವಿಶೇಷವಾಗಿ, ಯಾಕಂದ್ರೆ ನಿಮ್ಮ ಇಲಾಖೆ ಈ ಆರಂಭದಲ್ಲಿ ಈ ಸಮಸ್ಯೆಯ ವಿಚಾರವೂ ಕೂಡ ಬಂದಿರುವಂಥದ್ದು ನಿಮ್ಮದೇ ಇಲಾಖೆಯ ವ್ಯಾಪ್ತಿಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ. ಈಗ ಕೋರ್ಟ್ನ ತೀರ್ಪಿದೆ. ಇಲಾಖೆ ಯಾವ ಸ್ವರೂಪದಲ್ಲಿ ಈ ಆದೇಶದ ಪಾಲನೆಯ ಕಡೆಗೆ ಗಮನ ಹರಿಸುತ್ತೆ? ಖಂಡಿತ ಕೋರ್ಟು ಇಂಟ್ರೀಮ್ ಆರ್ಡರ್ ಕೊಟ್ಟಂತ ನಂತರ ನಮ್ಮ ಇಲಾಖೆ ಪೂರ್ಣವಾಗಿ ಆ ಜಡ್ಜ್ಮೆಂಟನ್ನು ಫಾಲೋ ಮಾಡುವಂಥ ಪ್ರಯತ್ನ ಮಾಡಿದೆ. ಈಗಲೂ ಸಹಿತ ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಕರ್ನಾಟಕದ ಸರ್ಕಾರ ಯಾವ್ಯಾವನ್ನ ಹೇಳಿದೆಯೋ ಅವನ್ನೆಲ್ಲವೂ ಎತ್ತಿಡಿದಿದೆ. ಪಿಟಿಷನರ್ಸ್ ಕೇಳಿದ್ದನ್ನೆಲ್ಲ ಡಿಸ್ಮಿಸ್ ಮಾಡಿದೆ. ಇವತ್ತು ಹೈಕೋರ್ಟ್ ಏನು ಆರ್ಡರ್ ಕೊಟ್ಟಿದೆಯೋ ಅದನ್ನು ಯಥಾವತ್ತು ಅದನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನನ ಸರ್ಕಾರ ಮಾಡುತ್ತೆ. ಈಗ ನಾಗೇಶ್ ಅವರೇ, ಈಗ ಒಂದು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಮಾತಾಡುವ ಸಂದರ್ಭ ಒಂದು ಅಂಶವನ್ನು ಹೇಳ್ತಾರೆ. ನಾವು ಈ ವಿಚಾರವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತೀವಿ ಅಂತೇಳಿ, ಕಾನೂನಿನಲ್ಲಿರುವಂತಹ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇದ್ದೇ ಇರುತ್ತೆ. ಆದರೆ ಇದರ ನಡುವೆ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ರೀತಿಯಿಂದ ರಿಲೀಫ್ ಸಿಗೋದಕ್ಕಿಂತ ಮುಂಚಿತವಾಗಿ ಅಥವಾ ಒಂದು ವೇಳೆ ಇಮಿಡಿಯೇಟಾಗಿ ರಿಲೀಫ್ ಸಿಕ್ಕಿದ್ರೆ ಅದು ಬೇರೆ ವಿಚಾರಗಳು ಇದ್ದೇ ಇರುತ್ತೆ, ಅಥವಾ ಮಧ್ಯಂತರವಾಗಿ ಅಲ್ಲಿಂದ ಏನೋ ಆದೇಶಗಳು ಬಂದರೆ ಅವುಗಳ ಪಾಲನೆ ಆಗಬೇಕಾಗುತ್ತೆ. ಅದರ್ವೈಸ್ ನಾಳೆಯಿಂದ ತರಗತಿಗಳ ವಿಚಾರದಲ್ಲಿ ಸರ್ಕಾರದ ನಿಲುವು ಹೇಗಿರುತ್ತೆ ಮತ್ತು ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನು ಸೂಚನೆಯನ್ನು ಈಗ ಎಲ್ಲ ಕಾಲೇಜುಗಳಿಗೆ ರವಾನಿಸುತ್ತೆ? ಸರ್ಕಾರ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ 95 ಪ್ರಕಾರನೇ SDMCಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿತ್ತು. ಯೂನಿಫಾರ್ಮನ್ನು ಪ್ರಿಸ್ಕ್ರೈಬ್ ಮಾಡುವಂಥ ಅಧಿಕಾರ ಸಹಿತ ಇತ್ತು. ಅದನ್ನೇ 1985ರಿಂದ ಉಡುಪಿ ಕಾಲೇಜನ್ನು ಫಾಲೋ ಮಾಡ್ತಿತ್ತು. ಅಂದರೆ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆನೇ ಅಲ್ಲಿಯ ಇನ್ಸ್ಟಿಟ್ಯೂಷನ್ನು ಎಲ್ಲ ಮಕ್ಕಳಲ್ಲೂ ಒಂದೇ ಮಾನಸಿಕತೆ ಬರಲಿ, ನಾವೆಲ್ಲರೂ ಈ ದೇಶದ ಪ್ರಜೆಗಳು ಅನ್ನುವಂಥ ಮಾನಸಿಕತೆ ಬರಲಿ, ಯಾರು ಮೇಲು ಕೀಳು ಶ್ರೇಷ್ಠ ಮತ್ತೊಂದು ಈ ಥರದ ಭಾವನೆಗಳು ಅರಳಬಾರ್ದು ಅನ್ನೋದಕ್ಕೋಸ್ಕರ ಯೂನಿಫಾರ್ಮನ್ನು ಯಾರು ಪ್ರಿಸ್ಕ್ರೈಬ್ ಮಾಡಿದ್ದು ಅದನ್ನು ಒಪ್ಕೊಂಡು ಮಾಡಿತ್ತು. ಅದನ್ನೇ ಕರ್ನಾಟಕ ಎಜುಕೇಷನ್ ಆ್ಯಕ್ಟಲ್ಲಿ ಸಹಿತ ಹೇಳಿದ್ದು. ಇದನ್ನೇ ಈ ಹೆಣ್ಮಕ್ಳುಗಳು, ಉಡುಪಿ ಕಾಲೇಜಿನ 6 ಹೆಣ್ಮಕ್ಳುಗಳು ಇದು ತಪ್ಪು ಅನ್ನುವಂಥದಕ್ಕೋಸ್ಕರ ಹೈಕೋರ್ಟ್ ಹತ್ರ ಹೋಗಿತ್ತು. ಹೈಕೋರ್ಟಿನ ಹೈಯೆಸ್ಟ್ ಬೆಂಚು ಸ್ಪಷ್ಟವಾಗಿ ಆರ್ಡರ್ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಯಾವ ವಿಚಾರವನ್ನು ಹೇಳಿದೆ ಅದೆಲ್ಲವೂ ಸರಿ ಅಂತ. ಅದರಿಂದ ಅದನ್ನು ಪೂರ್ಣವಾಗಿ ಅನುಷ್ಠಾನ ಮಾಡ್ತೀವಿ. ಜಡ್ಜ್ಮೆಂಟಿನ ಕಾಪಿ ಪೂರ್ಣವಾಗಿ ಸಿಕ್ಕಿದ ಮೇಲೆ ಅದನ್ನು ಸ್ಟಡಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಸ್ಟಡಿ ಮಾಡಿ ಯಾವುದು ಅಬ್ಸರ್ವೇಷನ್ಸ್ ಹೌದು ರೂಲಲ್ಲಿ ಮತ್ತು ಆ್ಯಕ್ಟಲ್ಲಿ ಮಾಡಿದ್ದಾರೆ ಅವನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇಂಥ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟಿಂದ ಯಾವ್ಯಾವ ಗೊಂದಲಗಳಿತ್ತು ಯೂನಿಫಾರ್ಮ್ ವಿಷಯದಲ್ಲಿ ಅವು ಅಷ್ಟನ್ನು ಪೂರ್ಣವಾಗಿ ಬಗೆಹರಿಸ್ತೀವಿ. ಈಗ ಕ್ಲಾಸ್ ರೂಮ್, ಕಾಲೇಜು ಆವರಣ, ಶಾಲೆಯ ಆವರಣ, ಶಾಲೆಗೆ ಬರುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಹಂತಗಳ ಅಂಶವೂ ಕೂಡ ಬರುತ್ತೆ. ಈಗ ಶಾಲೆಗೆ ಬರುವಾಗ ಹಾಕೊಂಡು ಬರಬಹುದಾ ಅನ್ನುವಂಥದ್ದು, ಶಾಲೆಗೆ ಬರುವಾಗ ಹಾಕೊಂಡು ಬರಬಹುದಾ ಅಂತ ಹೇಳಿದರೆ ರಸ್ತೆಯ ವಿಚಾರಗಳು ಕೂಡ ಬಂದ್ಬಿಡುತ್ತೆ. ಶಾಲೆಯ ಆವರಣ, ಗೇಟು, ಶಾಲೆಯ ಕ್ಲಾಸ್ ರೂಮು, ಕಾಲೇಜಿನ ಒಳಗಡೆ ಅಥವಾ ಶಾಲೆಯ ಒಳಗಡೆ ಬಂದ ನಂತರದ ವಿಚಾರ, ಇಲ್ಲಿ ಸರ್ಕಾರ ಯಾವ ಸ್ವರೂಪದ ನಿಲುವುಗಳಿರೋದು ಅಂತೇಳಿ, ಅಂದರೆ ಶಾಲೆಯ ಆವರಣದ ಒಳಗಡೆ ಬಂದು ತರಗತಿಗೆ ಅಟೆಂಡ್ ಆಗೋದಕ್ಕಿಂತ ಮುಂಚಿತವಾಗಿ ಹಿಜಾಬ್ ತೆಗೆದಿಡಬೇಕು ಅನ್ನುವಂಥ ರೀತಿಯಲ್ಲಿ ಇರುತ್ತಾ, ಅಥವಾ ಅಲ್ಲಿಗೆ ಕೂಡ ಹಾಕೊಂಡೇ ಬರಬಾರ್ದು ಅನ್ನುವಂಥ ಅಬ್ಜೆಕ್ಷನ್ ಅನ್ನು ಯಾರಾದರೂ ಎತ್ತಿದ್ರೆ ಆವಾಗ ಹೇಗೆ ಅಂತ? ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಯಾವುದೇ ಶಾಲೆಗಳಲ್ಲಿ ತುಂಬ ಹೆಣ್ಮಕ್ಳುಗಳು ಇದನ್ನು ಹಾಕೊಂಡು ಕಾಲೇಜ್ಗೆ ಬರ್ತಾ ಇತ್ತಿಲ್ಲ. ಆದರೆ ಕೆಲವು ಹೆಣ್ಮಕ್ಳುಗಳು ಹಾಕೊಂಬರ್ತಿರುವಂಥ ರೂಢಿಗಳು ಇಟ್ಕೊಂಡಿದ್ರು. ಅವ್ರಿಗೆ ತುಂಬ ಮರ್ಯಾದೆಯಿಂದ ಅವ್ರಿಗೆ ಒಂದು ರೂಮನ್ನಲ್ಲಿ ಬಿಚ್ಚಿಟ್ಟು ಬರುವಂಥ ವ್ಯವಸ್ಥೆಗಳನ್ನ ಎಲ್ಲ ಶಾಲೆಗಳು ಮಾಡಿತ್ತು. ಅದೇ ಮತ್ತೊಮ್ಮೆ ಕಂಟಿನ್ಯೂ ಆಗತ್ತೆ. ಯಾಕೆಂದರೆ ತಮ್ಮ ಹೆಣ್ಮಕ್ಳಿಗೆ
ವಿಶೇಷ ಆದ್ಯತೆಗಳನ್ನು ಕೊಟ್ಟು ಅವ್ರನ್ನ ಶಿಕ್ಷಣದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇಟಿ ಪಢಾವ್ ಬೇಟಿ ಬಚಾವ್ ಆಂದೋಲನ ಸಹಿತ ಶುರು ಮಾಡಿದ್ದಾರೆ ಎಂದು ಅವ್ರಿಗೆ ತಮ್ಮ ಸಮವಸ್ತ್ರವನ್ನು ಧರಿಸ್ಕೊಂಡು ಬರುವಂಥ ಟೈಮಲ್ಲಿ ಶಾಲೆಗೆ ಕ್ಲಾಸ್ ರೂಮ್ಗೆ ಬರೋದಕ್ಕಿಂತ ಮುಂಚೆ ಹಿಜಾಬ್ ಇರ್ಬೋದು, ಬುರ್ಕಾ ಆಗಿರ್ಬೋದು, ಬಿಚ್ಚಿಟ್ಟು ಬರೋದಕ್ಕೆ ಒಂದು ವ್ಯವಸ್ಥೆಗಳನ್ನ ಮಾಡುತ್ತೆ. ಅಂದರೆ ಅಲ್ಲಿವರೆಗೆ ಹಾಕೊಂಡು ಬರೋದಕ್ಕೆ ಯಾವುದೇ ರೀತಿಯಿಂದ ಅಬ್ಜೆಕ್ಷನ್ಸ್ ಇರೋದಿಲ್ಲ ಅಂತ ಹೇಳಿ ರಸ್ತೆ ಮೇಲೆ ಹಾಕೊಂಬರೋದಕ್ಕೆ ಇವತ್ತರೆಗೂ ಸರ್ಕಾರ ಯಾವತ್ತೂ ಬ್ಯಾನ್ ಮಾಡಿತ್ತಿಲ್ಲ, ಅದರಿಂದ ರಿಸ್ಟ್ರಿಕ್ಟ್ ಮಾಡಲ್ಲ. ಕಾಲೇಜುಗಳ ಆವರಣಗಳಿಗೆ ಬಂದಾಗ ಈ ರಿಸ್ಟ್ರಿಕ್ಷನ್ಸ್ ಹಾಗಾದ್ರೆ ಜಾರಿ ಆಗುತ್ತೆ ನೋಡಿ. ಯಾಕಂದ್ರೆ ಈ ವಿಚಾರಗಳಲ್ಲಿ ಕೆಲವು ಗೊಂದಲಗಳು ಮುಂದಕ್ಕೆ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಜೊತೆಗೆ ಇದನ್ನ ಪದೇ ಪದೇ ಕೇಳ್ತಾ ಇರುವಂತದ್ದು ಅಷ್ಟೇ. BC ನಾಗೇಶ್ ಅವರು, ಯಾಕಂದ್ರೆ ನಾಳೆ ದಿವಸ ಅಲ್ಲಿ ಕಾಲೇಜಿಗೆ ಬಂದು ಯಾರೋ ಬಂದು ನಿಂತ್ಕೊಂಡು ನೀವು ಹಾಕೊಂಡು ಬರೋದು ಸರಿಯಲ್ಲ, ನೀವು ಅಲ್ಲಿ ರಸ್ತೆಯಲ್ಲಿ ನೀವು ಕಾಲೇಜಿಗೆ ಬರ್ತಾ ಇದ್ರಿ, ನೀವು ಹಾಕೊಂಡು ಬರೋದು ಸರಿಯಲ್ಲ, ಈ ರೀತಿಯಾದಂತಹ ಮಾತುಗಳನ್ನ ಯಾರೋ ದಾರಿಯಲ್ಲಿ ನಿಂತ್ಕೊಂಡು ಯಾರೋ ನಿರ್ದೇಶನ ಕೊಡುವಂತ ಆಗಬಾರ್ದು. ಸರ್ಕಾರದ ಆದೇಶ ಅಂತ ಹೇಳಿದ ಮೇಲೆ ಅದು ಸ್ಪಷ್ಟವಾಗಿ ಕಾಲೇಜಿನ ಆವರಣ, ಕಾಲೇಜು, ತರಗತಿ ಇವೆಲ್ಲವೂ ಕೂಡ ಸ್ಪಷ್ಟತೆಯನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಖಂಡಿತ ತಮ್ಮ ಆಶಯ ನಂಗೆ ಅರ್ಥವಾಯಿತು. ಮುಂದಿನ ದಿನದಲ್ಲಿ ಆಗ್ಬೋದಾದಂಥ ಏನಾಗ್ಬೋದು ಅದನ್ನು ಯೋಚನೆ ಮಾಡಿ ಹೇಳಿದ್ದೀರಾ. ನಾನು ಆಗಲೇ ಹೇಳಿದೆ, ಜಡ್ಜ್ಮೆಂಟಿನ ಕಾಪಿ ನಮ್ಗೆ ಸಿಕ್ಕಿದ ಮೇಲೆ ಲೂಸ್ ಎಂಡ್ಸ್ ಏನೇನಿದೆ ಅವನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಾಗೇಶ್ ಅವರೇ, ನಿಮ್ಮ ಇಲಾಖೆಯ ವ್ಯಾಪ್ತಿ ಮತ್ತು ಎಲ್ಲ ಕಾಲೇಜುಗಳಿಗೂ ಕೂಡ ಇದು ಬಹುತೇಕ ಇದು ಅನ್ವಯ ಆಗುತ್ತೆ. ಕೇವಲ PU ಮಾತ್ರ ಅಲ್ಲ, ಬೇರೆ ಬೇರೆ ಕಾಲೇಜುಗಳಲ್ಲೂ ಕೂಡ ಈ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆದರೆ ಯೂನಿಫಾರ್ಮ್ ಇರುವಂತಹ ಕಡೆಗಳಲ್ಲಿ ಬಹುಶಃ ಇದು ಅನ್ವಯ ಆಗುವಂಥದ್ದು ಕೂಡ ಇದೆ. ಈ ಹಿಂದೆಯೂ ಕೂಡ ಕೋರ್ಟ್ ಅದನ್ನು ಸ್ಪಷ್ಟವಾಗಿ ಹೇಳಿತ್ತು, ಎಲ್ಲೆಲ್ಲಿ ಯೂನಿಫಾರ್ಮ್ ಇದೆ ಅಲ್ಲಿ CDCಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅನ್ನೋದು ಕೂಡ ಹೇಳಿತ್ತು. ಹೀಗಾಗಿ ಈಗ ಯೂನಿಫಾರ್ಮ್ಗಳು ಇರುವಂತಹ ಎಲ್ಲ ಕಾಲೇಜುಗಳಲ್ಲಿ ಯಾವ ಸ್ವರೂಪದಲ್ಲಿ ಈಗ ನಾಳೆಯಿಂದ ಕೂಡ ಕ್ಲಾಸ್ಗಳನ್ನು ಶುರು ಮಾಡೋದಕ್ಕೆ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡೋದು ಅತ್ಯಂತ ದುರ್ದೈವದ ಸಂಗತಿ ಏನಂದರೆ ಕಾಲೇಜುಗಳ ಮುಂದೆ ಪೊಲೀಸ್ ವ್ಯಾನ್ಗಳು ಬಂದು ನಿಂತ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಕೂಡ ಅದು ಆಗಬಾರ್ದು. ಮತ್ತು ವಿದ್ಯಾರ್ಥಿಗಳನ್ನ ಧರ್ಮದ ಆಧಾರದಲ್ಲಿ ನಾವು ಗುರುತಿಸುವಂತಹ ಕೆಲಸ ಕಳೆದ 2 ತಿಂಗಳಿಂದ ರಾಜ್ಯದಲ್ಲಿ ನಡೆದಿದೆ. ಇವನು ಹಿಂದೂ, ಇವ ಮುಸ್ಲಿಂ ಅನ್ನುವಂತಹ ರೀತಿಯಲ್ಲಿ ಗುರುತಿಸುವಂತಹ ಕೆಲಸ ಕೂಡ. ಇವೆಲ್ಲದಕ್ಕೂ ಕೂಡ ಆಸ್ಪದ ಇಲ್ಲದ ರೀತಿಯಲ್ಲಿ ಶೈಕ್ಷಣಿಕ ವಾತಾವರಣ ಹೇಗೆ ನಿರ್ಮಾಣ ಆಗುತ್ತೆ? ಖಂಡಿತ ಕರ್ನಾಟಕದಲ್ಲಿ ನೀವು ನೋಡ್ದಂಗೆ ಆ ಥರದ ಭಾವನೆ ಇತ್ತಿಲ್ಲ. ನಮ್ಮ ಮಕ್ಕಳು ಎಲ್ಲ ಒಂದಾಗಿ ಹೇಗೆ ಕ್ಲಾಸಿಗೆ ಬರ್ತಿದ್ರು, ಶಾಲೆಗಳಿಗೆ ಬರ್ತಿದ್ರು ಅನ್ನೋದು ನೀವು ನೋಡಿದ್ವಿ. ಅನೇಕ ಮಕ್ಕಳುಗಳು TV ಮುಂದೆ ಕಳೆದ 2 ತಿಂಗಳಿಂದ ಬಂದು ಮಾತಾಡಿದ್ದನ್ನು ನೀವು ಕೇಳಿದ್ದೀವಿ. ನಾವೆಲ್ಲ ಅಕ್ಕ ತಂಗಿ ಇರ್ತಾರೆ, ಶಾಲೆಗಳಿಗೆ ನಮ್ಮ ಊರಿಂದ ಒಟ್ಟೊಟ್ಟಿಗೆ ಕೈ ಇಟ್ಕೊಂಡು ಭುಜದ ಮೇಲೆ ಕೈ ಹಾಕ್ಕೊಂಡು ಬರ್ತಾ ಇದ್ವಿ. ಈ ಥರದ ಒಂದು ವಿಚಾರ ಬಂದು ನಮ್ಮ ಮನಸ್ಸುಗಳನ್ನ ಕೆಡಿಸ್ಬಿಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿತ್ತು. ಈಗ ಸರ್ಕಾರ ತುಂಬ ಜವಾಬ್ದಾರಿಯಿಂದ ಆ ಮನಸ್ಸುಗಳನ್ನ ಮತ್ತೆ ಕೂಡಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾವ ಹೆಣ್ಣುಮಕ್ಕಳಿಗೆ ಬೇರೆಯಿಂದ ಪ್ರಚೋದನೆಗೆ ಒಳಗಾಗಿ ಈ ಥರದ ಮನಸ್ಥಿತಿ ಬಂದಿತ್ತು, ಅದನ್ನು ಸಹಿತ ನಾವು ಜವಾಬ್ದಾರಿಯುತವಾಗಿ ಸರಿ ಮಾಡ್ತೀವಿ. ಓಕೆ, ಧನ್ಯವಾದ BC ನಾಗೇಶ್ ಅವರ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ. ರಿಯಾಜ್ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.